जयाम्बिके जगन्मातर्जय सर्वजगन्मयी जया नवाधिकैश्वर्ये जयानुपम विग्रहे ಡಿಯರ್ ಫ್ರೆಂಡ್ಸ್, ಈ ವರ್ಷ ನಾವು ಈ ಕಾಲೇಜ್ನ ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಕಾಲೇಜು ದಿನಗಳ ಸವಿ ನೆನಪುಗಳು ನಮ್ಮಲ್ಲಿ ಎಂದೆಂದಿಗೂ ಚಿರಾಯುವಾಗಿ ಉಳಿಬೇಕೆಂಬ ಹಂಬಲದಿಂದ ಈ ಸ್ನೇಹಕೂಟ ಏರ್ಪಡಿಸಿದ್ದೇವೆ. ಈ ವಿಶಾಲವಾದ ಪ್ರಪಂಚದಲ್ಲಿ ನಾವು ಎಲ್ಲೆಲ್ಲಿ ಏನೇನಾಗ್ತೀವೋ, ನಾವೆಲ್ಲೇ ಇದ್ರೂ ನಮ್ಮಲ್ಲಿ ಬೆಳೆದು ಬಂದಿರುವ ಪ್ರೀತಿ, ವಿಶ್ವಾಸ, ಸ್ನೇಹ ಯಾವತ್ತಿಗೂ ಹೀಗೆ ಇರಬೇಕು. ಪ್ರೀತಿಯ ಮಹತ್ವ, ಅದರ ಆಕರ್ಷಣೆ ಮನುಷ್ಯನಿಗೆ ಬಾಳಿನಲ್ಲಿ ಮುನ್ನುಗ್ಗಲು ಉತ್ತೇಜನ ಕೊಡುತ್ತೆ. ಆ ಪ್ರೀತಿಯ ಬಗ್ಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ಪ್ರೀತಿಯವರು ಈಗ ಒಂದು ಹಾಡನ್ನು ಹಾಡ್ತಾರೆ. ಏನ್ ಬರ್ದಿದ್ಯೆ? ಏನ್ ಬರ್ದಿದ್ದೀನಿ ಅಂತ ಓದ್ ನೋಡು, ಗೊತ್ತಾಗತ್ತೆ. ಪ್ರೀತಿ, ನಿನ್ನ ಪ್ರೀತಿ ಯಾರ ಮೇಲೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಪ್ರೀತಿ ನನ್ನ ಪ್ರೀತಿಗೆ ಸಿಗಲೆಂದು ಹಾರೈಸುವ ಸರು. ಆಟೋಗ್ರಾಫ್ ಅಂಗೈ ಮೇಲೆ ಆಟೋಗ್ರಾಫಾ? ಥ್ಯಾಂಕ್ ಯು ಪ್ರೀತಿ. ಈ ಪ್ರೀತಿ ಯಾವಾಗಲೂ ನನ್ನ ಹೃದಯದಲ್ಲಿ ತುಂಬಿರ್ತಾಳೆ. ಬಾಯ್.
ಅಶೋಕ್ ಅಂಗೈ ಮೇಲೆ ನಿನ್ನ ಹೆಸರು ಬರ್ದು, ಬಟ್ ನಿನ್ನ ನಾನು ಎಲ್ಲಿಟ್ಕೊಂಡಿದ್ದೀನಿ. ನಿನ್ನ ಹೆಸರನ್ನ ಇಲ್ಲಿ ಬರಿ. ಬಿಹೇವ್ ಯುವರ್ ಸೆಲ್ಫ್. ಯಾರ ಹತ್ರ ಹೇಗೆ ನಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಹೆಸರೇ ಪ್ರೀತಿ, ನನಗ್ ಬೇಕು ನಿನ್ನ ಪ್ರೀತಿ. ಐ ವಾಂಟ್ ಯು ಟು ಬಿ ಯೋರ್ ಫಾರ್. ಐ ಹೇಟ್ ಯು. ಪ್ರೀತಿನ ಪ್ರೀತಿ ಮಾಡೋಕೆ ಒಂದು ರೀತಿ ನೀತಿ ಎಲ್ಲ ಬೇಕಮ್ಮ. ಯಾವತ್ತು ಹೊರಟಾಗಿ ಪ್ರೀತಿ ಮಾಡಿದ್ರೇನೆ ನನಗೊಂಥರ ಸ್ಫೂರ್ತಿ. ಸಾರೇ ಗ ಮ ಪ ಧ ನಿ ಸಾ ಹೇಳಿ. ಆ ನಿ ಧ ಪ ಮ ಗ ರೇ ಸಾ. ಸಾರೇ ಗ ಮ ಪ ದ. ಇವತ್ತಿಗೆ ಪಾಠ ಸಾಕು. ನಾಳೆಗಿದೆ ಹೊತ್ತಿಗೆ ಬನ್ನಿ ಕೋಚ್. ಯಾಕಮ್ಮ ಕಣ್ಣೀರು? ಅಪ್ಪ, ಈ ವಯಸ್ಸಿನಲ್ಲೂ ನನಗೋಸ್ಕರ ಸಂಪಾದನೆ ಮಾಡ್ತಿದ್ದೀರಲ್ಲ. ನನಗಿರೋ ನೀನು ಒಬ್ಬಳೇ ಮಗ. ನಿನಗಲ್ಲಿ ಇನ್ಯಾರಿಗಮ್ಮ ಸಂಪಾದಿಸ್ಲಿ? ನೀನು ಓದಂತೂ ಮುಗಿತು. ದೇವ್ರ ದಯದಿಂದ ನಿನಗೊಂದು ಒಳ್ಳೆ ಕೆಲಸ ಸಿಕ್ಬಿಟ್ರೆ ನನಗಿನ್ನೇನಮ್ಮ ಚಿಂತೆ? ಅಣ್ಣ ಅಣ್ಣ ಅಣ್ಣ, ಹೇಳಣ್ಣ. ಏನಮ್ಮ ಬೆಳಗ್ಗೆ ನನ್ನಿಂದ ಕಾರ್ಕಿ ಎಲ್ಲಿಟ್ಟಿದ್ಯಾ? ಕೊಡೋಣ. ಕಾರ್ಲಿದೆ, ಹೋಗು. ಅಣ್ಣ ಕೊಡೋಣ. ಬೆಳಗ್ಗೆನ ಸುಪ್ರಭಾತ. ತಗೋ. ಪ್ರೀತಿ? ಏನಮ್ಮ ಅದು ಪ್ರೀತಿ? ಅದೇ ಕೈ ಮೇಲೆ ದೊಡ್ಡದಾಗಿ ಬರ್ಕೊಂಡಿದ್ಯಲ್ಲ, ಪ್ರೀತಿ ಅಂತ. ಪ್ರೀತಿ ಅದೇ ಯಾವ್ದಣ್ಣ ಪ್ರೀತಿ? ಅದೇ ಪ್ರೀತಿ ಕಣಮ್ಮ. ನೋಡ, ನಾನು ನಿಮ್ಮಣ್ಣ, ನೀನು ನನ್ನ ತಂಗಿ. ನಾನು ನಿನ್ ಪ್ರೀತಿಸ್ತೀನಿ, ನೀನ್ ನನ್ ಪ್ರೀತಿಸ್ತೀಯ. ನಾವಿಬ್ರು ನಮ್ಮ ಅಪ್ಪ ಅಮ್ಮನ್ ಪ್ರೀತಿಸ್ತೀವಿ. ಯಾವಾಗ್ಲೂ ಎಲ್ರು ಪ್ರೀತಿಸ್ತಾ ಇರ್ಲಿ ಅಂತಾನೆ ಕೈ ಮೇಲೆ ಬರ್ಸ್ಕೊಂಡ್ಬಿಡ್ತೀನಿ. ಅಣ್ಣ, ಅಮ್ಮ ನಂಗಾಗ್ಲೇ ಕಿವಿ ಚುಚ್ಬಿಟ್ಟಿದ್ದಾಳೆ. ಈ ವಯಸ್ಸಿನಲ್ಲಿ ಯಾರ ಮೇಲೆ ಪ್ರೀತಿ ಇರುತ್ತೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಗೊತ್ತಾಗ್ಬಾರ್ದಾಗಿತ್ತೆ. ಉಷಾ, ನಾನು ನಿನ್ಗೊಂದು ಡೈಮಂಡ್ ರಿಂಗ್ ಪ್ರೆಸೆಂಟ್ ಮಾಡ್ತೀನಿ. ಈ ಪ್ರೀತಿ ಬಗ್ಗೆ ಯಾರಿಗೂ ಹೇಳಿದ್ರೆ ಸುಮ್ಮನಾಗ್ಬಿಡ್ತೀಯಾ? ಗುಡ್ ಮಾರ್ನಿಂಗ್ ಡ್ಯಾಡಿ. ಮಾರ್ನಿಂಗ್. ಉಷಾ, ಲೇಡೀಸ್ ಕ್ಲಬ್ ಡೊನೇಷನ್ ಅಂತ ಕೇಳಿದ್ಯಲ್ಲ, ತಗೋ 10,000 ಇದೆ. ಥ್ಯಾಂಕ್ ಯು ಡ್ಯಾಡಿ. ಶೀಲಾ, ನಾ ಹೇಳಿಲ್ವಾ ನಮ್ ಡ್ಯಾಡಿ ಹತ್ರ 10,000 ರೂಪಾಯಿ ಡೊನೇಷನ್ ಇಸ್ಕೊಡ್ತೀನಿ ಅಂತ? ಬೈ ಆ ಸ್ವಿಮ್ಮಿಂಗ್ ಪೂಲ್ಗೆ ನಮ್ ಡ್ಯಾಡಿ ಹೆಸರೇ ಇಡ್ಬೇಕು. ಓಕೆ. ಇನ್ನೇನು, ಸ್ವಿಮ್ಮಿಂಗ್ ಪೂಲ್ ಆಯ್ತು, ಟೇಬಲ್ ಟೆನ್ನಿಸ್, ಮೀಟಿಂಗ್ ಹಾಲ್, ಇದಕ್ಕೆಲ್ಲ ಅಕ್ಕಪಕ್ಕದ ಹೆಸರಲ್ಲಿ ಡೊನೇಷನ್ ಕಲೆಕ್ಟ್ ಮಾಡಿದ್ರಾಯ್ತು. ಹೋಗಮ್ಮ, ಹೋಗೋ. ಈ ಲಕ್ಷ್ಮೀಪತಿ ಮಗಳು ಬಂದಿದ್ದಾಳೆ ಅಂದ್ರೆ ನಿನಗೆ ಯಾರು ಡೊನೇಷನ್ ಕೊಡೋದಿಲ್ಲ ಹೇಳುವ? ಬಂದ್ರೆ ಹೋಗೋಣ. ಬರ್ತೀನಿ ಆಂಟಿ. ಬರ್ತೀನಿ ಮಮ್ಮಿ. ಬರ್ತೀನಿ ಆಂಟಿ. ಬರ್ತೀನಿ ಅಂಕಲ್. ಉಷಾ, கொஞ்சம் ಬೇಗ ಬಂದ್ಬಿಡಮ್ಮ. ಅವಳಿಗೆ ಇಷ್ಟ ಬಂದಾಗ ಬರ್ತಾಳೆ ಬಿಡೆ. ಅವಳೇನ್ ಚಿಕ್ಕ ಹುಡುಗಿನ? ನಮಸ್ಕಾರ ದಣಿ. ಏನು ನಂಜ, ಆಯ್ತೇನೋ ಮಗಳ ಮದುವೆ ನಾಳೆ ಅಲ್ವರ ದಣಿ? ಓ ಹೌದಲ್ವಾ. ಮನೆಯಲ್ಲಿ ಮದುವೆ ಕೆಲಸ ಇಟ್ಕೊಂಡು ಇಲ್ಲಿಗೆ ಯಾಕೋ ಬಂದೆ? ತಮ್ತಕ್ಕೆ ಬಂದೆ. ಹೊಸಿ ಖರ್ಚು ಜಾಸ್ತಿ ಕಂಬಿಟ್ಟೆ. ಒಬ್ಳೆ ಮಗಳಲ್ವಾ, ಮದುವೆ ಚೆನ್ನಾಗ್ ಮಾಡವ ಅಂತೇಳಿ ಖರ್ಚು ಜಾಸ್ತಿ ಆಯ್ತು. ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕಣೋ. ಖರ್ಚು ಮಾಡೋದ್ ಮುಂಚೆ ಯೋಚನೆ ಮಾಡೋದು ಬೇಡ. ಹೋಗೋಗು. ಇರೋದಲ್ಲಿ ಮೊದಲು ಮದುವೆ ಮುಗಿಸಿ ನಿನ್ ಜವಾಬ್ದಾರಿ ಕಳ್ಕೊ. ಬುದ್ಧಿ, ಬೀಗರ ಮುಂದೆ ಅವಮಾನ ಆಯ್ತದೆ. ನಿಮ್ಮಂಥವ್ರಿಗೆಲ್ಲ ಮಾನ ಅವಮಾನ ಅಂದ್ರೆ ಏನ? ಏನ್ ಸಾರ್ ಹೇಳಿ ಕಳ್ಸಿದ್ರಂತೆ? ರಾಮಲಿಂಗಂ, ಸಾಯಂಕಾಲದ ಪಾರ್ಟಿಗೆ ಅರೇಂಜ್ಮೆಂಟ್ಸ್ ಎಲ್ಲ ಪಕ್ಕಾ ಆಗಿರ್ಬೇಕು. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಪಾರ್ಟಿ ಪರ್ಫೆಕ್ಟ್ ಆಗಿರ್ಬೇಕು. ಬಂದವರೆಲ್ಲ ಲಕ್ಷ್ಮೀಪತಿ ಎಂಥ ಪಾರ್ಟಿ ಕೊಟ್ಟ ಅಂತ ಜ್ಞಾಪಿಸ್ಕೋತಾ ಇರ್ಬೇಕು. ಏನು ಯೋಚನೆ ಮಾಡಬೇಡಿ ಸರ್, ಎಲ್ಲ ಪರ್ಫೆಕ್ಟ್ ಆಗಿ ಮಾಡಿಟ್ಟಿರ್ತೀನಿ. ಯಾರ್ಯ ಅಪ್ಪ, ಸಾಯಂಕಾಲ ಪಾರ್ಟಿಗೆ ಎಷ್ಟು ಖರ್ಚಾಗ್ಬೋದು? ಒಂದು 10-15 ಆಗ್ಬೋದು. ಪಾರ್ಟಿಗೆ 10-15 ರೂಪಾಯಿ ಖರ್ಚು ಮಾಡ್ತೀರಾ. ನಮಗೋಸ್ಕರ ದುಡಿತಾರ ನಂಜನ ಮಗಳ ಮದುವೆಗೆ 2,000 ರೂಪಾಯಿ ಕೊಡಕ್ಕಾಗಲ್ವಾ? ಆ ಪಾರ್ಟಿ ಕೊಡೋದ್ರಿಂದ ನಮ್ಗೆಷ್ಟು ಮರ್ಯಾದೆ ಗೊತ್ತೇನೋ? ಅಲ್ಲಿಗೆ ಬರೋರೆಲ್ಲ ಲಕ್ಷಾಧೀಶ್ವರರು, ಕೋಟ್ಯಾಧೀಶ್ವರರು. ಇಂಥ ಪಾರ್ಟಿ ಕೊಡೋದ್ರಿಂದ ನಮ್ಮ ಬಿಸಿನೆಸ್ ಕಾಂಟ್ಯಾಕ್ಟ್ಸ್ ಡೆವಲಪ್ ಆಗುತ್ತೆ, ತಿಳ್ಕ. ಅಪ್ಪ, ನಿಮ್ ಮೋಜ್ಗಾಗಿ, ನಿಮ್ ವಿಲಾಸಕ್ಕಾಗಿ ಬಿಸ್ನೆಸ್ ಕಾಂಟ್ಯಾಕ್ಟ್ ಅಂತ ನೆಪ ಇಟ್ಕೊಂಡು ನಿಮ್ ಶ್ರೀಮಂತಿಕೆನ ಪ್ರದರ್ಶನ ಮಾಡ್ಕೋತೀರಾ. ಶ್ರೀಮಂತಿಕೆ ಅಂದ್ರೆ ಏನ್ ಗೊತ್ತೇನಪ್ಪ?
ದುಡ್ದವನ್ಗೆ ಕೊಡದೆ ಉಳಿಸ್ಕೊಂಡಿರೋ ಕೂಲಿನೇ ಶ್ರೀಮಂತಿಗೆ. ಅಪ್ಪ, ನಂಜ 30 ವರ್ಷದಿಂದ ನಮ್ಮಲ್ಲೇ ದುಡಿತಾರವನು. ನನ್ನ ಹೆಗಲ ಮೇಲೆ ಹೊತ್ಕೊಂಡು ಬೆಳೆಸಿರೋನು. ತನ್ನ ಯಜಮಾನರು ಮಗಳ ಮದ್ವೆಗೋಸ್ಕರ ಸಹಾಯ ಮಾಡಿದ್ರು ಅಂತ ಸಾಯೋವರೆಗೂ ನೆನೆಸ್ಕೊತಾನೆ. ಏನ್ ಸುಮ್ಮನೆ ದುಡಿತಾ ಇದ್ನ? ಸಂಬಳ ಕೊಡ್ತಿರ್ಲಿಲ್ವಾ? ಊಟ ತಿಂಡಿ ಹಾಕ್ತಿರ್ಲಿಲ್ವಾ? ಅಪ್ಪ, ನನಗೆ 2,000 ರೂಪಾಯಿ ಬೇಕು. ಯಾಕೆ? ತಗೊಂಡೋಗ ನಂಜನಿ ಕೊಡೋದಿಕ್ಕ? ನೀನ್ ಯಾವಾಗ್ಲೂ ಅಷ್ಟೇ ದಿಕ್ಕಿಲ್ದವ್ರ ಜೊತೆ ಸೇರ್ಕೊಂಡು ನನ್ನ ವಂಶದ ಮರ್ಯಾದೆ ಕಳಿತೀಯ. ನನ್ನ ಮಗಳೇ ಕಣೋ ನನ್ನ ಹೆಸರನ್ನ ಉಳಿಸೋಳು, ಕೀರ್ತಿಯನ್ನ ಬೆಳೆಸೋಳು. ನೋಡು, 10,000 ರೂಪಾಯಿ ಡೊನೇಷನ್ ತಗೊಂಡು ಕೊಡ್ತಾ ಇದ್ದಾಳೆ. ಅವ್ರು ಕಳಿಸ್ತಾ ಇರೋ ಸ್ವಿಮ್ಮಿಂಗ್ ಪೂಲ್ಗೆ ನನ್ನ ಹೆಸರು ಹಾಕ್ಸ್ತಾ ಇದ್ದಾಳೆ. ಯಾವತ್ತು ಚಿನ್ನ ಒಜ್ಜು ಜೊತೆಲಿ ಸೇರ್ಬೇಕು, ಹೆಸರಿನ ಜೊತೆಲಿ ಅಲ್ಲ. ಅಪ್ಪ, ಕೆಸರು ಜೊತೆ ಸೇರಿದ್ರು ಚಿನ್ನ ಚಿನ್ನವಾಗೇ ಇರುತ್ತೆ, ಕೆಸರಾಗೋದಿಲ್ಲ. ಸಾಕು ಸಾಕು, ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ನಿನಗೆ ಗೊತ್ತಾಗ್ತಾ ಇತ್ತು ದುಡ್ಡಿನ ಬೆಲೆ ಏನು ಅಂತ. ಅಪ್ಪ ಸಂಪಾದನೆ ಮಾಡಿದ್ರೆ ಬೇಕಾದಷ್ಟಿದೆ ನೋಡು, ಗುಡಿಸಿ ಗುಂಡಾಂತರ ಮಾಡ್ಬಿಡು. ಅಪ್ಪ, ನೀವು ಸಂಪಾದನೆ ಮಾಡಿದ್ ನೀವೇ ಭದ್ರವಾಗಿ ಇಟ್ಕೊಳ್ಳಿ. ಇನ್ಮೇಲೆ ನಾನೇ ಸಂಪಾದನೆ ಮಾಡ್ತೀನಿ. ನೀನೇನು ಸಂಪಾದನೆ ಮಾಡೋದು ಬೇಕಾಗಿಲ್ಲ. 3 ತಲೆಮಾರಿಗಾಗುವಷ್ಟನ್ನ ದುಡ್ದಿಟ್ಟಿದ್ದೀನಿ, ಅದನ್ನ ಉಳಿಸ್ಕೊ ಸಾಕು. ಏನ್ರಿ ಮಗ ಮನೆಗ್ ಬಂದ್ ಕೂಡ್ಲೆ ತಂದೆ ಮಗ ಜಗಳ ಶುರು ಮಾಡ್ಕೊಂಡ್ಬಿಟ್ರ? ನೀನ್ ಬಾರೋ, ತಿಂಡಿ ಮಾಡುವಂತವ್ರು ಯಾವತ್ತೂ ಹೀಗೇನೆ ಬಾ. ಏನ್ ಕಾಮಾಕ್ಷಮ್ಮನವರೇ, ಬೆಳಿಗ್ಗೆ ಅಷ್ಟೊತ್ತಿಗೆ ಬಟ್ಟೆ ಒಗಿತಾ ಇದ್ದೀರಲ್ಲ? ಈ ಹಳ್ಳಿಲೂ ನೀರಿಗೆ ಬರ ಬಂತೆ, ಆಮೇಲೆ ಸಿಕ್ಕಲ್ಲ ಅನ್ನಕ್ಕೆ? ಹಂಗಲ್ಲ ಪ್ರೀತಿ, ಆಮೇಲೆ ಬೇಕಾದಷ್ಟು ಕೆಲಸ ಇರುತ್ತೆ. ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು. ಇನ್ನು ನನ್ನ 3 ಮಕ್ಕಳು ಎದ್ದು ಬಿಟ್ರೆ ಒಂದು ಕೆಲಸ ಮಾಡಕ್ಕೂ ಆಗಲ್ಲ. ಆ ಏನಿದು, ನೀವ್ ಈ ಕಡೆಯಿಂದ ಬರ್ತಾ ಇದ್ದೀರಾ? ನಿಮ್ ಶಬ್ದ ಆ ಕಡೆಯಿಂದ ಬರ್ತಾ ಇದೆ. ಓ ಅದಾ, ರಾತ್ರಿ ನಮ್ಮ ಯಜಮಾನ್ರು ಸೀರೆಲ್ಲ ಗಲೀಜ್ ಮಾಡ್ಬಿಟ್ರು, ಅದನ್ನ ನೀವೇ ಒಗಿಬೇಕು ಅಂದೆ ಒಗಿತಿದ್ದಾರೆ. ನಮ್ಮ ಮರ್ಯಾದೆ ಎಲ್ಲ ಬೇರೆ ಪಾಲ್ ಮಾಡ್ಬಿಟ್ಲೆ. ಪ್ರೀತಿ ಏನಾಯ್ತು ಅಂದ್ರೆ ಬಜೀತಿ, ರಾತ್ರಿ ಊಟ ಬಡಿಸ್ತಾ ಇದ್ದೆ, ಸ್ವಲ್ಪ ಇವಳು ಸೀರೆ ಮೇಲೆ ಹುಳಿ ಚೆಲ್ಲೋಯ್ತಪ್ಪ. ನನಗೆ ಪುರುಸತ್ತಿಲ್ಲ ಸೀರೆ ಒಗೆ ಅಂದ್ಲು. ಸರಿ ಒಗೆಯೋಣ ಅಂತ ಹೋಗಿ ಕೂತ್ರೆ ಇದ್ ಬಂದು ಸೀರೆ ಲಂಗ ಜಾಕೆಟ್ ಎಲ್ಲ ತಂದಾಕಿದಾಳ. ಅಯ್ಯೋ, ನೀವ್ ಯಾಕೆ ಬಿಡ್ಸಕ್ ಹೋದ್ರಿ? ಅಯ್ಯೋ, ಅದೇ ಯಾಕೆ ಹೇಳ್ತೀಯಮ್ಮ? ಅಮಾವಾಸ್ಯೆ ಹುಣ್ಣಿಮೆ ಹತ್ರ ಬಂದ್ರೆ ಇವಳು ಪ್ರೀತಿ ಹೆಚ್ಚಾಗ್ಬಿಡುತ್ತೆ. ರೀ, ಇವತ್ ನೀವೇ ಬಡಿಸ್ಬಿಡ್ರಿ ಅಂತ ಒಯ್ಯಾರ ಕೇಳ್ಬಿಡ್ತಾಳೆ. ಇವಳು ಮಾಡೋ ನೈಸ್ಗೆ ನಾನು ಐಸಾಗಿ ಹೋಗ್ಬಿಡ್ತೀನಿ. ಹೀಗೆ ದಿನಾನು ನಾನು ಐಸ್ ಮಾಡಿ 3 ಮಕ್ಕಳು ಎತ್ತು ಕೂತಿದ್ದಾಳೆ. ಅಯ್ಯೋ ನಿಮ್ಮ ನಿಮ್ಗೆ ನಾಚಿಕೆ ಆಗತ್ತಾ? ಮೊನ್ನೆ ಗಂಡಸ್ ನಾನು ನನಗ್ ನಾಚಿಕೆ ಆಗ್ಲಿವೆ. ಬೇರೆ ಅಡ್ಡ. ನಾನ್ ನಿಮಗ್ ನೈಸ್ ಮಾಡಿ 3 ಮಕ್ಕಳು ಎತ್ಕೊಂಡ? ನೀವು ಮಹಾ ಸಾಚಗಳು. ನಮ್ಮಪ್ಪ ಅಮ್ಮ ಮನೇಲಿದ್ದಾಗ ನಾನೊಬ್ಳೆ ಎಣ್ಣೆ ಸ್ನಾನ ಮಾಡ್ತಿದ್ದಾಗ ನಮ್ಮ ಅಮ್ಮನ ತರನೇ ಮಾತಾಡ್ಕೊಂಡ್ ಬಂದು ನನ್ ತಲೆಯೆಲ್ಲ ತಿಕ್ಕಿ ತಿಕ್ಕಿದಕ್ಕೆ ನೀ ನನ್ ಕೈಗೆ ಸಿಕ್ಕಿದ್ದು. ಇಲ್ಲೇ ಇದೆ ನಿನ್ನ ರಾಣಿ, ರಾಣಿ ಚಿನ್ನ ಬಂಗಾರ ಅಂತ ಕರೀತಿದ್ದೇನೆ ಅಲ್ವೇ? ನಾನೇನೋ ತಿದ್ದೆ ಸರಿ, ನನ್ ಕೈಗೂ ನಿಮ್ಮ ಅಮ್ಮನ ಕೈಗೂ ವ್ಯತ್ಯಾಸ ಗೊತ್ತಾಗ್ಲಿಲ್ಲ ನಿನಗೆ? ಗೊತ್ತೇನೋ ಆಯ್ತು. ಮತ್ತೆ ಹಾಗೆ ಸುಮ್ಮನೆ ಇದೆ? ಒಂಥರ ಹಿತವಾಗಿತ್ತ. ಆ ಹಿತಕ್ಕೆ ಮನೇಲಿ 3 ಮಕ್ಕಳು ಓಡಾಡ್ತಾ ಇವೆ, ಹೊಟ್ಟೆಲ್ ಒಂದ್ ಮಗ ಆಟ ಆಡ್ತಾ ಇದೆ. ನೋಡು, ಗಂಡ ಹೆಂಡತಿರ ಜಗಳ ಬೀದಿಗೆ ಬರಬಾರದು. ಬಟ್ಟೆ ಎಲ್ಲ ತಗೊಂಡು ಬಚ್ಚಲಿಗೆ ಹಾಕು, ಅಲ್ಲೇ ಒಗಿತೀನಿ. ರೀ, ಇಲ್ಲ ಒಗಿರಿ. ಇನ್ನೂ ಸರಿ ಇಲ್ಲೇ ಒಗಿದ್ರೆ ನಿನ್ನ ಹೊರಬಿಡ್ತೀನಿ ನೋಡು. ಅಯ್ಯೋ, ನಮ್ಗೂ ಕೇರ್ ಗೊತ್ತಾದೆ. ಹೌದು, ಸುದ್ದಿ ಚೆನ್ನಾಗಿಲ್ಲ. ನಾನೇ ನೀರ್ಸೆ ಹಾಕ್ತೀನಿ, ನೀನು ಒಳಗಡೆ ಹೋಗು. ಈಗ ಯಾಕೆ ಮಾತು? ರಾತ್ರಿ ಸಿಕ್ತಿರಲ್ಲ, ಆಸ್ತಿ ಕಳ್ಸ್ಕೊತೀನಿ. ಈ ಹೆಂಗಸ್ರ ಇಷ್ಟಪ್ಪ, ರಾತ್ರಿ ವಿಷಯ ಹೇಳಿ ಗಂಡದನ್ನೆಲ್ಲ ಬ್ಲಾಕ್ ಫೈಲ್ ಮಾಡ್ತಾ ಇದ್ದಾರೆ. ಏನೇ ಅದು ರಿಜಿಸ್ಟರ್ ಪೋಸ್ಟ್? ಪೊಲೀಸ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಇಂಟರ್ವ್ಯೂಗೆ ಹೋಗಿದ್ದೆ, ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದೆ. ಅಶೋಕ, ನಿಂತ್ಕೊಳ್ಳ. ಯಾರನ್ನ ಕೇಳೋ ಇಂಟರ್ವ್ಯೂಗೆ ಹೋಗಿದೆ? ನನ್ನ ಫ್ಯೂಚರ್ ಬಗ್ಗೆ ನಾನು ಯಾರಿಗೇನು ಕೇಳಬೇಕಾಗಿಲ್ಲಪ್ಪ. ಈ ಲಕ್ಷ್ಮೀಪತಿ ಮಗ ಒಂದು ಜಿಗಿಮಿ ಸಬ್ ಇನ್ಸ್ಪೆಕ್ಟರ್ ಕೆಲಸಕ್ಕೆ ಹೋಗೋದಾ? ಏನು ಕಡಿಮೆ ಮಾಡಿದ್ನು ನಾನು ನಿನಗೆ? ಅಪ್ಪ, ನೀವು ನನಗೇನು ಕಡಿಮೆ ಮಾಡಿಲ್ಲ. ನಾನು ಸ್ವತಂತ್ರವಾಗಿ ಬಾಳ್ಬೇಕು ಅನ್ನೋ ಸ್ವಾಭಿಮಾನ ನನಗಿದೆ. ಸ್ವಾಭಿಮಾನ ಅಂತೆ ಕೇಳಿದೇನೆ ಅವನ ಮಾತನ್ನ? ಇನ್ನು ಸ್ವಾಭಿಮಾನಕ್ಕೋಸ್ಕರವಾಗಿ ಅಪ್ಪ ಸಂಪಾದನೆ ಮಾಡೋ ಆಸ್ತಿರೆಲ್ಲ ಬಿಟ್ಬಿಟ್ಟು ಕೆಲಸಕ್ಕೆ ಸೇರ್ತಾನಂತೆ. ಕೆಲಸಕ್ಕೆ ನೋಡೆ, ಅವನೇನಾದ್ರೂ ಈ ಕೆಲಸಕ್ಕೆ ಸೇರಿದ್ರೆ ನಾನು ಇದುವರೆಗೂ ಸೊಸೈಟಿನಲ್ಲಿ ಸಂಪಾದನೆ ಮಾಡ್ಕೊಂಡು ಬಂದಿರೋ ಘನತೆ ಗೌರವ ಎಲ್ಲ ಕಳ್ಕೊಂಡು ಅವಮಾನ ಪಡಬೇಕಾಗುತ್ತೆ ಅಂತ ಹೇಳಿ ಅವನಿಗೆ. ಅಪ್ಪ, ನಾನ್ ನಿಮ್ಮ ಮಗ ಅಂತ ಎಲ್ಲೂ ಹೇಳ್ಕೊಳ್ಳಲ್ಲ ಬಿಡಿ. ನೀನು ಹೇಳ್ಕೊಳ್ದೇ ಇರ್ಬೋದು ಕಣೋ, ಆದ್ರೆ ನಾನು ಹೇಳ್ಕೋಬೇಕಾಗತ್ತೆ. ನಿಮ್ ಸೊಸೈಟಿಲಿ ನಿಮ್ಮ ಘನತೆ ಗೌರವ ಎಲ್ಲ ನಿಮ್ಗೆ ಉಳಿಬೇಕಾದ್ರೆ ನಾನು ನಿಮ್ಮ ಮಗ ಅಲ್ಲ ಅಂತ ಸುಳ್ಳೇ ಬಿಡಿ. ಲೋ ಅಶೋಕ, ನನ್ ಮಾತು ಕೇಳೋ. ಒಂದ್ ವೇಳೆ ನಿನಗೆ ಈ ಮನೇಲಿರೋದು ಇಷ್ಟ ಇಲ್ಲದೆ ಹೋದ್ರೆ ಬೇರೆ ಏನಾದ್ರು ಬಿಸ್ನೆಸ್ ಮಾಡೋ. ಬಂಡವಾಳ ಎಷ್ಟು ಬೇಕಾದ್ರೂ ನಾನು ಕೊಡ್ತೀನೋ. ನಿಮ್ಮ ಹಣದಿಂದ ನಾನು ಮುಂದೆ ಬರೋದಕ್ಕೆ ಇಷ್ಟಪಡೋದಿಲ್ಲ. ನನ್ನ ಇದುವರೆಸಿ ವಿದ್ಯೆ ಕೊಟ್ಟು ದೊಡ್ಡವನಾಗಿ ಮಾಡಿದಿರಾ, ನಿಮ್ ಕರ್ತವ್ಯ ಮುಗಿಸಿದಿರಾ, ಅಷ್ಟೇ ಸಾಕು. ಬೆಳಗಿನಿಂದ ಅದೇನೋ ಜಾಸ್ತಿ ಆಗ್ಬಿಟ್ಟಿದೆ. ಏನು ಬೆಳಗಿನ ಪುರುಸತ್ ಮಾಡ್ಕೊಂಡು ಬಂದಿರೋದು? ಯಾಕೆ ಏನೋ ಪ್ರೋಗ್ರಾಮ್ ಇಲ್ಲದೆ? ಯಾಕಿಲ್ಲ ಸ್ವಾಮಿ, ವಾರವೆಲ್ಲ ಕೈ ತುಂಬಾ ಕೆಲಸ ಇತ್ತು. ಸ್ಟೇಜ್ ಹತ್ತಿ ನಿಂತ್ಕೊಂಡ್ರೆ ಸಾಕು,
ಕನ್ನಡ ಚಿತ್ರರಂಗದ ಎಲ್ಲಾ ಖಳನಾಯಕರ ವಾಯಸ್ಸು ಮಿಮಿಕ್ರಿ ಮಾಡಿ ಅಂತಾರೆ. ಪ್ರಜೆಗಳ ಮಾತು ನೀಡಕ್ಕಾಗತ್ತಾ? ಸರಿ, ಎಲ್ಲಾರ ವಾಯಸ್ಸು ಮಿಮಿಕ್ರಿ ಮಾಡಿ ನನ್ನ ವಾಯ್ಸ್ ಕ್ರಾಕ್ ಆಗಿ ಕೆಮ್ಮು ಬಂದ್ಬಿಡ್ತು. ಕೆಮ್ಮು ಅಂತ ಡಾಕ್ಟರ್ ಹತ್ರ ಹೋದ್ರೆ 20 ರೂಪಾಯಿ ಕಿತ್ಕೊಂಡು ಅಲ್ಲಿ ಕೂತ್ಕೊಂಡ. ಅರ್ಧ ಗಂಟೆ ಆದ್ಮೇಲೆ ಈಗ ಹೇಗಿದೆ ಅಂದ, ಕೆಮ್ಮಿಲ್ಲ ಅಂದೆ. ಸರಿ, ಮನೆಗೆ ಹೋಗಿ ರೆಸ್ಟ್ ತಗೋ, ಅದೇ ಬೆಸ್ಟ್. ಅದ್ ಸರಿ, ನಾನು ಯಾಕೆ ಬಂದಿದ್ದೆ ಗೊತ್ತಾ? ನೀವ್ ಹೇಳಿದ್ರೆ ತಾನೇ ಗೊತ್ತಾಗೋದು. ಹೇಳಿಲ್ಲ ಅಲ್ಲ, ಪಕ್ಕದಲ್ಲಿ ಈ ವರ್ಷ ಗಣೇಶ ಹಬ್ಬನ ಬಹಳ ಅದ್ಧೂರಿಯಿಂದ ಮಾಡ್ತಾರಂತೆ ಸ್ವಾಮಿ. ಪ್ಲೇಬ್ಯಾಕ್ ಸಿಂಗರು, ಹಿನ್ನೆಲೆ ಗಾಯಕಿ, ಸಂಗೀತವರು, ಸಿನಿಮಾದವರು ಅವ್ರು ಕಾರ್ಯಕ್ರಮ ಇಟ್ಕೊಂಡಿದ್ರು. ಕೊನೆಗಳಿಗೆಲ್ಲಿ ಬರೋಲ್ಲ ಅಂತ ಒಂದು ಟೆಲಿಗ್ರಾಮ್ ಕೊಟ್ಬಿಡೋದೆ. ಅಯ್ಯೋ, ಜನ ಸುಮ್ಮಿರ್ತಾರೇನಪ್ಪ. ಜನ ಎಲ್ಲಿ ಬಿಡ್ತಾರೆ ಸ್ವಾಮಿ, ಮೆಟ್ನ ಹೊಡಿತಾರೆ. ಅರೇಂಜ್ ಮಾಡಿರೋ ಗುಂಪಿನಲ್ಲಿ ನಾನು ಒಬ್ಬ. ಮೊದಲನೇ ಮೆಟ್ ನನಗೇ ಬೀಳೋದು. ಅಯ್ಯೋ, ಈ ಆಲೋಚನೆ ನಾನು ತಲೆ ಕೆಡ್ಸ್ಕೊಂಡು ಕೂತಿದ್ರೆ ಇದ್ದಕ್ಕಿದ್ದಾಗೆ ನಿಮ್ ಮಗಳು ಪ್ರೀತಿ ಜ್ಞಾಪಕ ಬಂದ್ಬಿಡೋದೆ. ನನ್ ತಕ್ಕನ ಯಾಕೆ? ನೋಡಮ್ಮ ಪ್ರೀತಿ, ನಿನಗೆ ಆ ಸಾಹಿತ್ಯ ಸರಸ್ವತಿ ಅನುಗ್ರಹ ಇದೆ. ಆ ಭಗವಂತ ನಿನ್ನ ಕಂಠದಲ್ಲಿ ಒಳ್ಳೆ ಮಾಧುರ್ಯ ತುಂಬಿದ್ದಾನೆ. ನೀನೇ ಬಂದು ಹಾಡ್ಬಿಡಮ್ಮ. ಜನರ ಮುಂದೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡೋಣ? ನನ್ಗೆ ಯಾಕೋ ಭಯ ಆಗುತ್ತೆ. ಅಯ್ಯೋ, ಹೀಗ್ ಭಯ ಪಟ್ಕೊಂಡು ಕೂತ್ಕೊಂಡ್ರೆ ಕಷ್ಟ ಕಳೆಯುತ್ತೇನಮ್ಮ. 5 ರೂಪಾಯಿ ಕೊಡ್ತಾರಮ್ಮ. ನಿಮ್ ತಂದೆ ಔಷಧಿ ಖರ್ಚಾದ್ರೂ ಆಗತ್ತಲ್ಲ, ಯಾಕೆ ಹಾಡ್ಬಾರ್ದು? ಇಲ್ಲ ಅಂಕಲ್, ಯಾಕೋ ನನ್ ಮನಸ್ಸು ಒಪ್ತಾ ಇಲ್ಲ. ನೀವಾದ್ರೂ ಹೇಳಿ. ಅಮ್ಮ ಪ್ರೀತಿ, ದೇವ್ರ ಕೆಲಸ ಬೇಡ ಅನ್ಬೇಡ. ನಮ್ಗೀಗ ಹಣದ ಅವಶ್ಯಕತೆ ಬಹಳ ಇದೆ. ದೇವ್ರೇ ಈ ದಾರಿ ತೋರಿಸಿದಾನೆ. ಬೇಡ ಅನ್ಬೇಡ, ಧೈರ್ಯವಾಗಿ ಹೋಗಿ ಹಾಡಮ್ಮ. ಅಪ್ಪ ಅಪ್ಪ ಕಮ್ಮೆ ನೀನಾಯ್ತು ಅಪ್ಪನಿಗೆ ಊಟ ಮಾಡ್ತೀನಿ ಅಂತ ಅಡ್ಗೆ ಮನೆಗೆ ಹೋದವರು ಜ್ಞಾನಕ್ಕೆ ಬಿದ್ಬಿಟ್ರು. ಡಾಕ್ಟರ್, ಇಂಜೆಕ್ಷನ್ ಕೊಟ್ಟಿದ್ದೀನಿ, ಇನ್ನೇನು ಪ್ರಜ್ಞೆ ಬರುತ್ತೆ. ಆದಷ್ಟು ಬೇಗನೆ ಬೆಂಗಳೂರು ಕರ್ಕೊಂಡು ಹೋಗೋದು ಒಳ್ಳೇದು. ಮೇಡಮ್ಮ, ನಿಮ್ ತಂದೆಗೆ ಖಂಡಿತ ಆಪರೇಷನ್ ಮಾಡಲೇಬೇಕು. ನೀವೇನು ಯೋಚನೆ ಮಾಡಬೇಡಿ. ಈಗ ನಮ್ಮ ದೇಶದಲ್ಲಿ ಹಾರ್ಟ್ ಆಪರೇಷನ್ ಸರ್ವೇಸಾಧಾರಣ ಆಗ್ಬಿಟ್ಟಿದೆ. ಆದ್ರೆ ಖರ್ಚು ಹೆಚ್ಚಾಗುತ್ತೆ. ಎಷ್ಟು ಖರ್ಚು ಹೇಳ್ತೀರಾ? ಒಂದು 15,000 ರೂಪಾಯಿ ಆಗ್ಬೋದು. ನೀನೇನು ಯೋಚನೆ ಮಾಡ್ಬೇಡಮ್ಮ. ಎಲ್ಲಾದ್ರೂ ಸಾಲ ಸೋಲಾದ್ರೂ ಮಾಡಿ ನಿಮ್ ತಂದೆ ಉಳಿಸ್ಕೊಳ್ಳೋಣ. ಆ ಸಾಲ ತೀರ್ಸೋ ಬಗ್ಗೆ ಅಮ್ಮ, ದೇವರು ಬಹಳ ಬುದ್ಧಿವಂತ, ಕರುಣಾಮಯಿ. ಮನುಷ್ಯರಿಗೆ ಕಷ್ಟಗಳನ್ನು ಕೊಡ್ತಾನೆ, ಅದಕ್ಕೆ ಪರಿಹಾರಕ್ಕೆ ಒಂದು ದಾರಿಯನ್ನು ಇಟ್ಟಿರ್ತಾನೆ. ನಾವು ಅದನ್ನು ತಿಳ್ಕೋಬೇಕಷ್ಟೇ. ನನ್ ಕೆಲ್ಸ ಸಿಕ್ಕಿ 15,000 ಸಂಪಾದನೆ ಮಾಡೋದು ಯಾವಾಗ? ಅದನ್ನ ತೀರ್ಸೋದು ಯಾವಾಗ? ನೋಡಮ್ಮ, ದೇವ್ರು ನೀನು ಒಳ್ಳೆ ಕಂಠ ಕೊಟ್ಟಿದ್ದಾನೆ. ಅದೇ ನಿನ್ನ ಆಸ್ತಿ, ಅದರಿಂದ ಹಣ ಸಂಪಾದನೆ ಮಾಡ್ಬೋದಮ್ಮ. ಅಂಕಲ್, ನನ್ಗೆ ಅರ್ಥವಾಗ್ತಾ ಇಲ್ಲ. ಆಮೇಲೆ ನಿನಗೆಲ್ಲ ಅರ್ಥ ಆಗತ್ತೆ. ನಾವು ಊರಿಗೆ ಹೋಗಿ ಮೊದಲು ಹಣಕ್ಕೆ ಏರ್ಪಾಟ್ ಮಾಡ್ಕೊಂಡು ಬರ್ತೀನಿ. ನಿಮ್ ತಂದೆಯವ್ರನ್ನ ಹುಷಾರಾಗಿ ನೋಡ್ಕೊಮ್ಮ. ಸರ್, ಗುಡ್ ಮಾರ್ನಿಂಗ್. ಲಿಸ್ಟ್ ರೆಡಿ ಆಯ್ತಾ? ಆಯ್ತು ಸರ್. ಕುಡೀರಿ. ಮೊದಲನೇ ಲಿಸ್ಟ್ ನಲ್ಲಿ ಇವರು ರೋಲ್ ಕಾಲ್ ಮಾಡೋ ಜನ ಸರ್ ಇವರು. ರೋಲ್ ಕಾಲು ಆಗಂದ್ರೇನೆ? ಅದೇ ಸರ್, ನಾನು ಮಹಾ ರೌಡಿ ಅಂತ ಹೇಳ್ಕೊಂಡು ಅಂಗಡಿಯವ್ರನ್ನ ಇವ್ರನ್ನ ಹೆದರ್ಸ್ಕೊಂಡು ಬೆದರ್ಸ್ಕೊಂಡು ತಿಂಗಳಾದ ಅಷ್ಟೋ ಇಷ್ಟೋ ಚಂದ ವಸೂಲಿ ಮಾಡ್ಕೊಂಡು ಬದುಕೋ ಜನ ಸರ್ ಇವರು. ಇವನ್ನೆಲ್ಲ ನಾನು ನೋಡ್ಬೇಕಲ್ಲ? ಅಯ್ಯೋ ಡ್ಯಾಡಿ ಸರ್, ನಿಮ್ಗೆ ಯಾಕೆ ಸರ್ ಇವ್ರು ಸಾವಾಸ? ಸರ್, ನಿಮ್ಗೆ ರಸೀದಿ ಹಾಕ್ಬಿಟ್ಟು ನಿಮ್ಮ ಹತ್ರನೇ ಚಂದ ವಸೂಲಿ ಮಾಡೋರು ಇವರು ಸರ್. ಇವರೆಲ್ಲ ಒಂಥರ ಹೈ ಕ್ಲಾಸ್ ಬೆಗ್ಗರ್ಸ್ ಇದ್ದಾಗೆ ಹೈ ಕ್ಲಾಸ್ ಬೆಗ್ಗರ್ಸು. ಎರಡನೇ ಲಿಸ್ಟ್ ನಲ್ಲಿರುವ ಜನ ಚಾಕು, ಚೂರಿ, ಚೈನು, ಕತ್ತಿ, ರೇಸರು, ಬೇಡು ಅಂತ ಯಾವಾಗ ಜೇಬ್ನಲ್ಲಿ ಇಟ್ಕೊಂಡು ಸುತ್ತಾಡ್ತಾ ಇರ್ತಾರೆ. ಹೆದರೋರ್ನ ಕಂಡ್ರೆ ಹೆದರ್ಸ್ತಾರೆ, ಎದುರು ಬಿದ್ದವ್ರನ್ನ ಕಂಡ್ರೆ ಮುಳುಕೋತಾರೆ. ಒಂಥರ ಕೈಲಿ ಏನು ಕಿಸಿದೆ ಇರೋ ಜನ. ಮೂರನೇ ಲಿಸ್ಟ್ ನಲ್ಲಿರೋರೆಲ್ಲ ನಮ್ಗೆ ಬಾಳ ಬೇಕಾದವ್ರು. ಯಾಕೆಂದ್ರೆ ನಾವ್ ಕೇಸ್ ಹಿಡಿಲಿಲ್ಲ ಅಂತ ಮೇಲ್ನವ್ರು ನಮ್ಮನ್ನ ದಬಾಯಿಸಿದಾಗ ಇವ್ರನ್ನೆಲ್ಲ ಕರ್ಕೊಂಡ್ಬಂದು ಕೇಸ್ ಹಾಕಿ ಒಳಗ್ ತೊಳ್ಬಹುದು. ಬಾಯಿ ಮುಚ್ಕೊಂಡು ಒಳಗೆ ಹೋಗ್ತಾರೆ. ಸರ್,
ಈ ಲಿಸ್ಟ್ ಇದೆಯಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟು. ಏನೇ ಇದು? MLA, MP, ಕೌನ್ಸಿಲರ್ಸ್, ಸಾಹುಕಾರು, ಇವ್ರು ಗಣ್ಯ ವ್ಯಕ್ತಿಗಳೆಲ್ಲ ಈ ಲಿಸ್ಟ್ ಅಲ್ಲಿ ಇದಾರೆ. ಅಂಥವ್ರೆ ಸರ್ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು. ನೀವು ಇವರಿಗೆಲ್ಲ ಫೋನ್ ಮಾಡಿ ಪರಿಚಯ ಮಾಡ್ಕೊಳ್ಳಿ. ಇವ್ರುಗಳ ಪರಿಚಯ ನನಗೆ ಅದಕ್ಕೆ ಬೇಕು ಸರ್, ಬೇಕು. ನಾವ್ ಇವನ್ನೆಲ್ಲ ಬಗಲಿನಲ್ಲಿ ಇಟ್ಕೊಳ್ಳದೆ ಹೋದ್ರೆ ನಾವು ನೀರಿಳಿದು ಕೊಂಪ್ಕೋಬೇಕಾಗುತ್ತೆ. ಸರಿ, ನೀನ್ ಹೋಗು. ಆಯ್ತು, ಬರ್ತೀನಿ. ಸರಿ ಸರ್. ರಾಮ ಮಂದಿರದವರು ಬಂದೋಬಸ್ತ್ ಬೇಕು ಅಂತ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಯಾವ್ದಕ್ಕಯ್ಯ ಬಂದೋಬಸ್ತು? ಅದೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಅದ್ಯಾರೋ ಪ್ರೀತಿಯಿಂದ ಹುಡುಗಿ ಹಾಡ್ತಾಳಂತೆ. ಅದೇ ದಿವಸ ಅವಳಿಗೆ ಸನ್ಮಾನ ಬೇರೆ ಇಟ್ಕೊಂಡಿದ್ದಾರೆ ಸರ್. ಈ ಸಂಘದವರು ಬಂದೋಬಸ್ತ್ಗೋಸ್ಕರ ಅಪ್ಲಿಕೇಶನ್ ಸಮೇತ ಒಂದು ಪಾಂಪ್ಲೆಟ್ ಕೂಡ ಕೊಟ್ಟಿದ್ದಾರೆ ಸರ್. ಸರ್ ನಮ್ಮ ಏರಿಯಾ ಇದಕ್ಕೆಲ್ಲ ಫೇಮಸ್ ಸರ್. ಒಂದ್ ಕಡೆ ಸನ್ಮಾನನೂ ಮಾಡ್ತಾರೆ, ಒಂದ್ ಕಡೆ ಚಪ್ಲಿಂಗ್ ಮಾಡಿದ್ದಾರೆ. ತಗೊಳ್ಳಿ ಸರ್. ಒಬ್ಬ ಕೋಟ್ಯಾಧೀಶ್ವರನ ಮಗ ಇನ್ಸ್ಪೆಕ್ಟರ್ ಆಗಿ ಬಂದು ನಿಂತಿದ್ದಾನೆ ಅಂತ ಆಶ್ಚರ್ಯ ಆಗ್ತಿದ್ಯಾ? ನೋಡು ಪ್ರೀತಿ, ಜೀವನದಲ್ಲಿ ಏನೇನೋ ಆಗ್ಬೇಕು ಅಂತ ಆಸೆ ಪಡ್ತೀವಿ. ಆದ್ರೆ ವಿಧಿ ಯಾವ ರೀತಿ ನಮ್ಮನ್ನು ಆಟ ಆಡಿಸುತ್ತೆ ಅನ್ನೋದನ್ನ ಊಹನೆ ಮಾಡೋಕ್ಕಾಗಲ್ಲ. ಉದಾಹರಣೆಗೆ, ನೀನ್ ಸ್ಟೇಜ್ ಸಿಂಗರ್ ಆದೆ, ನಾನು ಸಬ್ ಇನ್ಸ್ಪೆಕ್ಟರ್ ಆದೆ. ಅದನ್ನೇ ಜೀವನ ಅಂತ ನಾವು ಅನುಸರಿಸ್ಕೊಂಡು ಹೋಗ್ಬೇಕು. ದಟ್ಸ್ ಅವರ್ ಗ್ರೇಟ್ನೆಸ್. ಬೈ ಪ್ರೀತಿ, ನಾಳೆ ನಿನಗೆ ರಾಮಂದಲ್ಲಿ ಸನ್ಮಾನ ಮಾಡ್ತಾರಂತಲ್ಲ, ಅಲ್ಲಿ ಬಂದು ಬಸ್ಗೆ ನನ್ನೇ ಹಾಕಿದ್ದಾರೆ. ನಾನು ನಿನಗೆ ರಕ್ಷಣೆ ಕೊಡ್ಬೇಕಂತೆ. ಅಶೋಕ್, ನಿಮ್ಮ ರಕ್ಷಣೆ ನನಗೆ ಶಾಶ್ವತವಾಗಿ ಸಿಗೋದಾದ್ರೆ ನನಗಿಂತ ಅದೃಷ್ಟಶಾಲಿ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇರ್ಲಾರು ಅನ್ಸುತ್ತೆ. ಪ್ರೀತಿ, ಯಾಕೆ ಮೌನವಾಗಿ ನಿಂತ್ಬಿಟ್ಟೆ? ನನಗೆ ರಕ್ಷಣೆ ಕೊಡಕ್ಕೆ ನಿಮ್ಗಿಷ್ಟ ಇಲ್ವಾ? ಪ್ರೀತಿ, ನೀನು ಬಾಳಿನ ಕೊನೆವರೆಗೂ ರಕ್ಷಣೆ ಕೊಡಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಆದ್ರೆ ನಿನಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಶೋಕ್, ಹೇಳಿ. ಅದು ನನ್ನ ಕರ್ತವ್ಯ. ನಾಳೆ ನಡೆಯೋ ನಿನ್ನ ಸನ್ಮಾನ ಸಮಾರಂಭದಲ್ಲಿ ಜನ ನಿನಗೆ ಶಾಲು ಹೊತ್ತಿಸಿ ಸಂತೋಷ ಪಡ್ತಾರೆ. ಅವ್ರಿಗಿಂತ ಮೊದಲು ನಾನು ನಿನಗೆ ಸನ್ಮಾನ ಮಾಡಬೇಕು ಅಂತ ಈ ಶಾಲೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅಶೋಕ್, ಈ ನಿಮ್ಮ ಪ್ರೀತಿ ಕೊಡುಗೆನ ಮುಂದೆಂದು ನನ್ನ ಹತ್ರನೇ ಇಟ್ಕೊಂಡಿರ್ತೇನೆ. ನಾನು ಬರ್ತೀನಿ ಪ್ರೀತಿ. ಬಾಯ್. ಹೇಳ್ಬೇಕು ಅಂತ ಬಂದು ಸಹಿಲೆ ಮರ್ತ್ಬಿಟ್ಟು ಹೊರಟೋದ್ರು. ಶ್ರೀಕಾಂತ್, ನೀನು ಯಾಕೆ ಬಂದೆ? ಅವತ್ ನನ್ನ ಎದೆ ಮೇಲೆ ನಿಮ್ ಹೆಸರು ಬರೀ ಎಂದೆ, ನೀನ್ ಬರೀಲಿಲ್ಲ. ಅದಕ್ಕೆ ಇವತ್ತು ಬರ್ಸ್ಕೊಂಡೇ ಹೋಗೋಣ ಅಂತ ಬಂದೆ. ಶ್ರೀಕಾಂತ್, ಕಾಲೇಜ್ ಲೈಫಲ್ಲಿ ನೀನು ಹುಡುಗಾಟ ಆಡ್ತಾ ಇದ್ದೆ ಅಂತ ನಾನು ಸುಮ್ಮನೆ ಅನುಸರಿಸ್ಕೊಂಡು ಹೋಗ್ತಾ ಇದ್ದೆ. ಆದ್ರೆ ಅದೇ ಆಟನ ರಿಯಲ್ ಲೈಫಲ್ಲಿ ಮುಂದುವರಿಸೋ ಪ್ರಯತ್ನ ಮಾಡಬೇಡ. ಮರ್ಯಾದೆ ಹೊರಟೋಗು.
ನಿನಗೆ ಸನ್ಮಾನ ಮಾಡಿ ಸ್ವೀಟ್ ತಿಂದೆ ನಾನು ಹೋಗಲ್ಲ ಡಿಯರ್. ಬಾರಿ ನಿನ್ ಹೆಸರು. ನಾ ಹೊರಟೋಗು ಶ್ರೀಕಾಂತ್, ಹೊರಟೋಗು. ನೋ ಪ್ರೀತಿ, ನನಗಂತೂ ಈ ನನ್ನ ಪೆನ್ನಿಗೆ ನಿನ್ ಹೆಸರು ಬರಿಬೇಕು ಅಂತ ತುಂಬಾ ಆಸೆ. ಕಮಾನ್ ಡಿಯರ್. ಈಗ ನೀನ್ ಬರಲಿಲ್ಲ ಅಂದ್ರೆ ನನ್ನ ಹೆಸರನ್ನ ನಿನ್ನ ಎದೆ ಮೇಲೆ ನಾನೇ ಬರಿಬೇಕಾಗುತ್ತೆ. ನೀನ್ ಬರೀತೀಯೋ ಇಲ್ಲ ನಾನ್ ಬರಿಲ್ಲ. ನೀನು ಬರಿಬೇಕಾಗಿಲ್ಲ, ನಾನು ಬರಿತೀನಿ. ಬರ್ದಿದ್ ಸಾಕ ಇಲ್ಲ ಇನ್ನಷ್ಟು ಬೇಕಾ? ಬಿಗಿದ ಕೈ ಕೊಡಲಿ. ಯಾಕೆ? ಈ ನಾಯಿಗಳ ಹಲ್ಲು ಬಹಳ ಹರ್ತ, ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡ್ಬಿಡ್ತವೆ. ಯಾಕಪ್ಪ ಬಂದು ಇವ್ರ ಹತ್ರ ಸಿಗಾಕಂಡ್ರಿ? ನಿಮ್ಮಂತ ದೊಡ್ಡ ಮನುಷ್ಯರು ಮರ್ಯಾದೆನೆ ಕೊಡಲ್ಲ ಇವರು. ಎಂತ ದೊಡ್ಡ ಮನುಷ್ಯರು. ರೇ ಬೆಳೆಯಪ್ಪ, ನಮ್ಮ ಅಪ್ಪನ ಸ್ವಲ್ಪ ಫೋನ್ ಮಾಡಿ. ರೇ ಅವ್ರಿಗೆ ಹೇಳಿ ನಾಳೆ ಬೆಳಗ್ಗೆ ಕೋರ್ಟ್ ಹತ್ರ ಬಂದು ಬೇಲ್ ಕೊಟ್ಟು ನಿಮ್ಮ ಮಗನ್ ಬಿಡ್ಸ್ಕೊಂಡು ಹೋಗಿ ಅಂತ. ಹಾಗೆ ಈ ಅಧಿಗಳು ಇನ್ನೂ 4 ದಿವಸ ಪೊಲೀಸ್ ಕಸ್ಟಡಿಗೆ ಬೇಕು, ಅವ್ರಿಗೆ ಎನ್ಕ್ವೈರಿ ಮಾಡೋದು ಬೇಕಾದಷ್ಟಿದೆ ಅಂತ ಒಂದು ಮಿಕ್ರಿ. ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ ಹಿಂದು ಹೋಗ್ಲಾ? ಕಮಿಷನರ್ ಫೋನ್ ಮಾಡಿ ಫೋನ್ ಕೊಡು. ಕಮಿಷನರ್ ಸಾಹೇಬ್ರು ಊರ್ನಲ್ಲಿ ಇಲ್ವಲ್ಲ, ನಾಳೆ ತಾನೇ ಬರೋದು. ಹೋಮ್ ಮಿನಿಸ್ಟರ್ ಮಾಡ್ಯಾ? ಸರ್, ಉಗುರ್ನೆಲ್ಲ ಹೋಗೋ ವಿಷಯಕ್ಕೆ ಕೊಡ್ಲಿ ಯಾಕೆ ತಗೊಳ್ತೀರಾ? ಚಾರ್ಜ್ ಶೀಟ್ ಸ್ಟ್ರಾಂಗ್ ಮಾಡ್ತಾನೆ. ನಾಳೆ ಕಮಿಷನರ್ ಸಾಹೇಬ್ರು ಬಂದ್ಮೇಲೆ ನೋಡ್ರೆ ಆಯ್ತು. ಅಂದ್ರೆ ನಾಳೆವರೆಗೂ ನನ್ನ ಮಗ ಲಾಕಪ್ ನಲ್ಲಿ ಇರ್ಬೇಕಾ? ನೀವೇನಾ ಸಬ್ ಇನ್ಸ್ಪೆಕ್ಟರ್ ಮಿಸ್ಟರ್ ಅಶೋಕ್? ಎಸ್, ಏನಾಗಬೇಕಾಗಿತ್ತು? ನಿನ್ನೆ ಇವ್ರನ್ನವ್ರನ್ನ ಲಾಕಪ್ ಅಲ್ಲಿ ಹಾಕಿದ್ರಂತೆ, ಅವ್ರನ್ನ ಬಿಡ್ಸ್ಕೊಂಡು ಹೋಗಕ್ ಬಂದಿದ್ದೀವಿ. ಕೂತ್ಕೊಳ್ಳಿ. ಹೇಳಿ, ಏನ್ ವಿಷಯ? ನಿನ್ನೆ ಮಧ್ಯಾಹ್ನ ನಮ್ಮ ಹುಡುಗ ಯಾವಳನ್ನೋ ಕೆಣಕದ ಅಂತ ರಾತ್ರಿ ಎಲ್ಲ ಪೊಲೀಸ್ ಸ್ಟೇಷನ್ ಇಟ್ಕೊಂಡಿದ್ದೀರಲ್ಲ, ಅದ್ ಯಾವ ಮಹಾ ದೊಡ್ಡ ಕೇಸು ಅಂತ. ಏನು? ಇನ್ನೊಂದ್ಸತಿ ಹೇಳಿ. ಅದೇ ರೀ, ಯಾವ ಅಂದ್ರೆ ನಿಮ್ಮ ಲೆಕ್ಕದಲ್ಲಿ ಹೆಂಗಸರಿಗೆ ಬೆಲೆನೇ ಇಲ್ಲ. ಓಟ್ ಬೇಕಾದ್ರೆ ನೀವು ಅವ್ರ ಕಾಲು ಹಿಡಿತೀರಾ, ಓಟ್ ಕೊಟ್ಟ ಮೇಲೆ ಅವ್ರ ಸೆರಿಗೆ ಎಳಿತೀರಾ? ನಮ್ಮ ದೇಶದಲ್ಲಿ ಜಾಸ್ತಿ ಓಟ್ ಇರೋದು ಹೆಂಗಸರದು. ನಿಮ್ಮಂತ ಪ್ರಜಾಸೇವಕರು ಅವ್ರನ್ನ ತುಚ್ಛವಾಗಿ ಕಾಣಬಾರ್ದು. ಅಡ್ವೊಕೇಟ್, ನಿಮ್ ವಾದ ಏನಿದ್ರು ಕೋರ್ಟ್ನಲ್ಲಿ. ಕಲ್ಪ್ರಿಟ್ಸ್ ನ 11 ಗಂಟೆಗೆ ಚಾರ್ಜ್ ಶೀಟ್ ಸಮೇತ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಅಲ್ಲಿ ಬಂದು ನಿಮ್ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿ. ಮಿಸ್ಟರ್ ಅಶೋಕ್, ಅಲ್ಲಿವರೆಗೂ ಹೋಗ್ಬೇಡ. ಅಲ್ಲಿವರೆಗೂ ಹೋಗಬೇಡಿ ಎಂದೆ. ನೋಡಿ, ನೀವು ಪ್ರಜಾಸೇವಕರು ಅಂತ ಮರ್ಯಾದೆ ಕೊಡ್ತೀವಿ, ಅದನ್ನ ಉಳಿಸ್ಕೊಳ್ಳೋದು ಬಿಡೋದು ನಿಮ್ ಕೈಲಿದೆ. ಜನತೆ ಕೊಟ್ಟಿರೋ ಅಧಿಕಾರನ ದುರುಪಯೋಗ ಪಡಿಸ್ಕೋಬೇಡಿ. ಪ್ರಜಾಸೇವಕರು ಅಂತ ಕೂತ್ಕೊಳ್ಳೋಕೆ ಕುರ್ಚಿ ಕೊಟ್ಟಿದ್ದೀವಿ, ಪ್ರಜಾ ಕಂಟಕರಾಗಿ ಅದನ್ನ ಕಳ್ಕೋಬೇಡಿ. ಹೊಡೆಯಲಿಂದ
ಸಬ್ ಇನ್ಸ್ಪೆಕ್ಟರ್ ಅಶೋಕ್ ಯಾ. ನಾನು ಮುದ್ದು ಕೃಷ್ಣ ಅಂತ ಪ್ರೀತಿ ಮನೆ ಪಕ್ಕದಲ್ಲೇ ಇರೋದು. ಏನ್ ವಿಷಯ? ಪ್ರೀತಿ ತಂದೆ ಇವತ್ತು ಆಸ್ಪತ್ರೆಯಲ್ಲಿ ತೀರ್ಕೊಂಡ್ರು. ಪ್ರೀತಿ ಈ ವಿಷಯನ ತಮಗೆ ತಿಳ್ಸಕ್ ಹೇಳುದು. ಅಂಕಲ್, ನನಗೆ ಪ್ರಪಂಚದಲ್ಲಿದ್ದವರೆಲ್ಲ ನಮ್ಮ ತಂದೆ ಒಬ್ರೆ. ನಮ್ಮ ತಂದೆ ಉಳಿಸ್ಕೋಬೇಕು ಅಂತ ಹಾಡೋಕ್ ಶುರು ಮಾಡಿದೆ. ಅವರೇ ಹೋದ್ಮೇಲೆ ನಾನು ನಿಮ್ಗೆ ಯಾರಿಗೋಸ್ಕರ ಹಾಡ್ಲಿ? ಹಾಡದೆ ವಿಧಿ ಇಲ್ಲಮ್ಮ. ನಿಮ್ ತಂದೆ ಸತ್ರು ಅವ್ರಿಗೋಸ್ಕರ ಮಾಡಿದ್ದು ಸಾಲ ಸತ್ತೋಗುತ್ತೇನು? ಇವತ್ತಲ್ಲ ನಾಳೆ ನೀವು ಹೋಗಿ ಪ್ರೋಗ್ರಾಮ್ನ ಫಿಕ್ಸ್ ಮಾಡ್ಕೊಂಬನ್ನಿ. ಫಿಕ್ಸ್ ಮಾಡ್ಕೊಂಡೆ ಬಂದಿದ್ದೀನಲ್ಲ. ಫ್ರೈಡೆ ಉಡುಪಿ, ಸ್ಯಾಟರ್ಡೆ ಮಂಗಳೂರು, ಸಂಡೇ ಮಡಿಕೇರಿ. ಸಂಡೇ ಮಡಿಕೇರಿನ ನೋಡಿ. ನಾನು ಒಂದು ಕೇಸ್ ಮೇಲೆ ಅಲ್ಲಿಗೆ ಬರ್ತಾ ಇದ್ದೀನಿ. ನಿಮ್ಮನ್ನ ಅಲ್ಲೇ ಭೇಟಿ ಮಾಡ್ತೀನಿ. ಆಯ್ತು ಸರ್. ಏನಮ್ಮ? ಪ್ರೀತಿ ಮರ್ಕೆರದಲ್ಲಿ ಪ್ರೋಗ್ರಾಮ್ ಕೊಡ್ತಾ ಇದ್ದಾಳಂತೆ. ಆ ವಿಷಯ ಪೇಪರ್ ಬಂದೆ, ಗೊತ್ತಾ? ಇಲ್ಲಿ ಕೊಡಿಲಿ. ಪ್ರೀತಿ, ಪ್ರೀತಿ, ಯಾರು? ನಾನಮ್ಮ ಮುದ್ದು ಕೃಷ್ಣ. ಬಾಗಿಲು ತೆಗಿಯಮ್ಮ. ಏನ್ ಮಳೆ ಅಮ್ಮ, ಈ ಮಡಿಕೇರಿಯಲ್ಲಿ ಮಳೆ ಬರೋಕ್ ಶುರು ಆಯ್ತು ಅಂದ್ರೆ ಬೇಕಿಲ್ಲದ ಬಸ್ಸು ಬೆಟ್ಟ ಇಳಿದ ಹಾಗೆ ಇಲ್ಲೋದೇ ಇಲ್ಲಮ್ಮ. ಆ ಪ್ರೋಗ್ರಾಮ್ ವಿಷಯ ಏನಾಯ್ತು ಅಂಕಲ್? ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡದಮ್ಮ. ಬೇರೆ ಪ್ರೋಗ್ರಾಮ್ಗೆ ಡೇಟ್ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ರಾತ್ರಿನೇ ಬೆಂಗಳೂರಿಗೆ ಹೋಗ್ಬಿಡೋಣಮ್ಮ. ಇವತ್ತಾ? ಹ್ಮ್. ಅಶೋಕ್ ಇವತ್ತು ಬರ್ತೀನಿ ಅಂತ ಹೇಳಿದಾರಲ್ಲ. ಹೌದಲ್ವಾ? ಹಾಳಾದಿ ಚಳಿ ಮಳೆ ಗಾಳಿಲಿ ಮರ್ತೇ ಬಿಟ್ಟಿದ್ದೆ. ಸರಿ ಅಮ್ಮ, ನೀನು ಊಟ ಮಾಡಿ ಮಲಕ್ಕೋ. ನನಗೆ ಈ ಕಾಮಾಕ್ಷಿ ಇವತ್ತಿನಲ್ಲಿ ನನ್ನ ತಲೆ ತುಂಬಾ ಕೆಟ್ಟೋಗಿದೆ. ಹಾಗೆ ಹೊರಗಡೆ ಅಡ್ಡಾಡ್ಕೊಂಡ್ ಬರ್ತೀನಿ. ಅಂಕಲ್, ತಪ್ಪು ತಿಳ್ಕೊಬೇಡಮ್ಮ. ಈ ಮಡಿಕೇರಿಯಲ್ಲಿ ಇದೇನೋ ತುಂಬಾ ವಿಶೇಷ ಅಂತೆ. ಸರಿ, ಸ್ವಲ್ಪ ಬೆಚ್ಚಿ ಮಾಡ್ಕೊಂಬರ್ತೀನಿ ಅಷ್ಟೇ. ಈ ಮನೇಲಿ ಹೋಗಿ ಯಾಕೆ ಆರೋಗ್ಯ ಕೆಡಿಸ್ಕೋತೀರಾ? ಅಯ್ಯೋ, ನಿನಗೆ ಗೊತ್ತಿಲ್ಲಮ್ಮ. ಗಾದನೆ ಇಲ್ವಾ? ಹೆಂಗಸು ಹಠ ಮಾಡಬಾರ್ದು, ಗಂಡಸು ಚಟ ಕಲಿಬಾರ್ದು ಅಂತ. ಹಾಗೆ ಕಲ್ತಿದಾಯ್ತು. ಮಳೆ, ಚಳಿ, ಗಾಳಿ ಎಲ್ಲ ಮಾನ ಮರ್ಯಾದೆ ಎಲ್ಲ ಬಿಡ್ಬೇಕಮ್ಮ. ಅಲ್ಲಿ ಲೇಟ್ ಮಾಡ್ಬೇಡಿ, ಬೇಗ ಬಂದ್ಬಿಡಿ ನೀವು. ನನಗೇನು ಕಾಯ್ಬೇಡಮ್ಮ, ನಾನು ಬರೋದಿನ ಬೆಳಿಗ್ಗೆನೆ. ಬಾಗಿಲು ಹಾಕೊಂಡು ತಿರ್ಕಾಕಮ್ಮ. ಅಂಕಲ್, ಜಾಸ್ತಿ ಕುಡಿಬೇಡಿ. ಏನಿಲ್ಲಮ್ಮ, ಏನಿದು ನನ್ನ ಕೋಟ 2 ಕ್ವಾರ್ಟರ್. ಆ? ಅಯ್ಯೋ, ಹಂಗ್ ನೋಡ್ಬೇಡಮ್ಮ, ಭಯ ಆಗುತ್ತೆ. ಬಾಗ್ಲಾಕಮ್ಮ. ಮತ್ತೆ ಯಾಕೆ ಬಂದೆ? ಕೆಣಕಿ ಸರ್ಪ, ಗಾಯದ ಹುಲಿ ಮತ್ತೆ ಯಾಕೆ ಬರುತ್ತೆ ಪ್ರೀತಿ? ಸೇಡ್ ತೀರ್ಸ್ಕೊಳಕ್ ತಾನೆ. ಈಗ ನೀನು ನಿನ್ನ ಹೆಸರು ನನ್ನ ಎದೆ ಮೇಲೆ ಬರೆದಿದ್ರೆ, ನಾನು ನನ್ನ ಹೆಸರು ನಿನ್ನ ಎದೆ ಮೇಲೆ ಬರೆದು ಹಿಂದೆ ಮುಂದೆ ಈ ಪ್ರೀತಿಯ ಹೂವನ್ನು ಹೊಸಕಾಕಿ ನಾನು ಸೇಡಿನ ದಾಹ ತೀರ್ಸ್ಕೋತೀನಿ. ಮರ್ಯಾದೆಯಾಗಿ ಹೇಳ್ತಿದ್ದೀನಿ, ಹೊರಟೋಗು. ಬೇಡ ಶ್ರೀಕಾಂತ್. ಪ್ರೀತಿ, ಈ ಮಳೆಯಲ್ಲಿ ನೀನ್ ಏನ್ ಕೂತ್ಕೊಂಡ್ರು ಬೇಡ್ಕೊಂಡ್ರು ಯಾರಿಗೂ ಕೇಳಲ್ಲ. ಕಮಾನ್ ಡಿಯರ್, ಬರೀ ಬಿಡು ಶ್ರೀಕಾಂತ್, ಪ್ಲೀಸ್. ಯಾರಾದ್ರೂ ಮುಂದೆ ಬಂದ್ರೆ ನಾನು ಸುಮ್ಮನೆ ಇರಲ್ಲ.
ಪ್ರೀತಿ ಪ್ರೀತಿ ಅತಿಯಾದ ಚಳಿಯಿಂದ ರಕ್ತವು ಹೆಪ್ಪುಗಟ್ಟಿ ದೇಹವು ತಣ್ಣಗಾಗಲು ಪ್ರಾರಂಭಿಸಿ ಉಸಿರಾಟ ನಿಲ್ಲುವ ಸ್ಥಿತಿಗೆ ಬಂದಾಗ ಅಂತಹ ವ್ಯಕ್ತಿಯನ್ನು ಮತ್ತೊಬ್ಬ ವ್ಯಕ್ತಿಯು ಗಟ್ಟಿಯಾಗಿ ಅಪ್ಪಿಕೊಂಡರೆ ಆ ವ್ಯಕ್ತಿಯ ದೇಹದಲ್ಲಿ ಉಷ್ಣತೆ ಹೆಚ್ಚಿ ಬದುಕುವ ಸಂಭವವಿದೆ. ತಗೊಳ್ಳಿ ಅಶೋಕ್, ಇದರಲ್ಲಿ ಮಂಗಲಸೂತ್ರ, ಸೀರೆ, ಒಡವೆ ಎಲ್ಲ ಇದೆ. ನಾನು ಪುರೋಹಿತರಿಗೂ ವಾರದವರೆಗೂ ಹೇಳಿ ಬಂದಿದ್ದೀನಿ. ಆದ್ರೂ ಈ ಮದುವೆ ಇಷ್ಟು ಅವಸರದಲ್ಲಿ ಯಾಕೆ ಆಗ್ತಿದ್ದೀರಿ ಅನ್ನೋದೇ ನನಗೆ ಅರ್ಥ ಇಲ್ಲ. ರಾತ್ರಿ ನಡೆದಿದ್ದೆಲ್ಲ ನಿಮ್ಗೆ ಹೇಳಿದ್ದೀನಿ. ಪ್ರೀತಿ ಬಹಳ ಸೂಕ್ಷ್ಮ. ಅವಳ ಮನಸ್ಸು ಯಾವ ಉದ್ವೇಗಕ್ಕೂ ಯೋಚನೆಗೂ ಒಳಗಾಗಕ್ಕಿಂತ ಮುಂಚೆ ಅವಳ ಕೊಳಗೆ ತಾಳಿ ಕಟ್ಟದೆ ಸರಿಯಾದ ಮಾರ್ಗ. ಅಲ್ಲಪ್ಪ, ಚಳಿ ಸಾಯ್ತಾ ಇದ್ದ ಪ್ರೀತಿ ಪ್ರಾಣನ್ ಕಾಪಾಡಿದೀಯ. ನಿನ್ನಿಂದ ಅಂತ ಅಚಾತುರ ಏನು ನಡೆದಿಲ್ವಲ್ಲ? ನಮ್ಮ ತಂದೆ ಒಪ್ಪಿಗೆ ಪಡೆದು ಅವಳನ್ನ ಮದುವೆ ಆಗೋವರೆಗೂ ಅವಳು ಎಷ್ಟು ವೇದನೆ ಪಡ್ತಾಳೆ ಅಂತ ನಿಮಗೆ ಗೊತ್ತಿಲ್ಲ. ನಮ್ಮ ಸಂಸ್ಕೃತಿ ನಿಮಗೆ ಗೊತ್ತೇ ಇದೆ. ಭಾರತೀಯ ನಾರಿ ತನ್ನ ದೇಹನ ತನ್ನ ಗಂಡನಿಗಲ್ದೆ ಬೇರೆ ಯಾರಿಗೂ ಒಪ್ಸೋದಿಲ್ಲ. ಇದನ್ನೆಲ್ಲ ಯೋಚನೆ ಮಾಡೇ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ನಿರ್ಧಾರನ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಯಾಕ್ರಿ ಬೈತಾರೆ? ಏನೇ ನಿಮ್ ಸಾಹೇಬ್ರು ಬಂದು ನಮ್ ರಿಕ್ರಿಯೇಷನ್ ಎಂಟರ್ಟೈನ್ಮೆಂಟ್ ಏನು ಇಲ್ದಂಗ್ ಮಾಡ್ಬಿಟ್ರು ಅಂತ ಜನ ಸಿಕ್ಕಾಪಟ್ಟೆ ಬೈತಾ. 2-3 ದಿವಸ ಹೆಂಡತಿ ಮಕ್ಕಳು ಮುಖ ಮರೆತು ಕ್ಲಬ್ನಲ್ಲಿ ಕುತ್ಕೊಂಡು ಜಾಲಿಯಾಗಿ ಸ್ಪೀಚ್ ಆಡ್ತಾ ಇದ್ರು. ನೀವು ಆ ಕ್ಲಬ್ಗಳನ್ನೆಲ್ಲ ಮುಂಚಿಸ್ಬಿಟ್ರಲ್ಲ ಸರ್. ಏನೋ ಗೌರ್ಮೆಂಟ್ ಕಿಕ್ ಕೊಡ್ತಿರ್ಲಿಲ್ಲ ಅಂತ ಕಳ್ಳ ಬಟ್ಟೆ ಗಿಳ್ ಬಟ್ಟೆ ಕುಡಿತಾ ಇದ್ರು, ರುಚಿ ನೋಡ್ತಾ ಇದ್ರು. ಅದನ್ನು ಇಲ್ದಂಗ್ ಮಾಡ್ಬಿಟ್ರಿ. ಅಲ್ಲ ಸರ್, ಮನೆಯಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಹೆಂಡತಿ ಮುಖ ನೋಡಿ ನೋಡಿ ಬೇಜಾರಾಗಿ ಹೊರಗಡೆ ಸ್ವಲ್ಪ ಹಾರಿಸಿದಾದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಅಂತ ಮಜಾ ಮಾಡಕ್ಕೆ ಆ ಮನೆ ಈ ಮನೆ ಅಂತ ಸುತ್ತಾಡ್ತಿದ್ರು. ಇಂತ ಒಳ್ಳೆ ಮನೆಗಳನ್ನ, ಸುಖ ಕೊಡ್ತಿದ್ ಮನೆಗಳನ್ನ ನೀವೇನೇ ಹೇಳಿ ಈ ನಡುವೆ ನಮ್ಮ ಏರಿಯಾದಾಗೆ ಕಾಲೇನ ಇಲ್ಲ ಸಾ. ಹನುಮಂತು, ಇಲ್ಲಿ ಯಾವ್ದೋ ಒಂದು ವಿಡಿಯೋ ಕ್ಲಬ್ ಇದೆ ಅಂತಲ್ಲ, ನಿಮ್ಗೆ ಗೊತ್ತಾ? ಗೊತ್ತು ಸರ್. ಇಲ್ಲ ಸರ್. ಅದೇ ಬ್ಲೂ ಫಿಲಂ ತೋರಿಸಲ್ಲ ಅಂತ ಹೇಳ್ರಿ. ಸರ್, ನಾನು ಮದುವೆ ಆಗಿ 4 ವರ್ಷ ಆಯ್ತು. ಅದ್ರಲ್ಲೂ ನಾನು ಮನೆ ಅಳಿಯ ಬೇರೆ. ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದು ಅಂತ ವಿಡಿಯೋ ಕ್ಲಬ್ ನನಗೆ ಗೊತ್ತಾಗ್ಬಿಟ್ರೆ ಆಮೇಲೆ ನಾನು ಟ್ರಾನ್ಸ್ಫರ್ ಮಾಡಿಸ್ಬಿಟ್ರೆ ಸಾ. ನೀವ್ ಹೇಳಿದ್ರಿ ಅಂತ ಹೇಳಲ್ಲ, ಹೇಳ್ರಿ. ಹೇಳ್ತೀನಿ ಸರ್. ತೆಗಿರಿ 20 ರೂಪಾಯಿ ತೆಗಿರಿ. ಒಳಗ್ ಬರ್ಬೇಕಾದ್ರೆ 5 ರೂಪಾಯಿ ಕೊಟ್ಟು ಬಂದಲ್ರಿ. ರೇ, ಅದು ಒಳಗೆ ಬರೋದಕ್ಕೆ ಮಾತ್ರ. ಈಗ ಕೊಡೋದು ಸಂಪೂರ್ಣ ರಾಮಾಯಣ ನೋಡೋದಕ್ಕೆ. ಹಂಗ? ಸರಿ ಸರಿ, ತಗೊಳ್ಳಿ. ತೋರಿಸ್ತೀರಾ? ಸ್ವಲ್ಪ ಚೆನ್ನಾಗಿರೋ ತೋರಿಸ್ತೀವಿ, ನೀವು ನೋಡೋ ಚೆನ್ನಾಗಿ ನೋಡಿ. ಜಾನ್ ಮಾವ್, ಐ ಆಮ್ ಸಬ್ ಇನ್ಸ್ಪೆಕ್ಟರ್ ಅಶೋಕ್. ಯು ಆರ್ ಆಲ್ ಅಂಡರ್ ಅರೆಸ್ಟ್. ಏನು? ಅಶೋಕ್ ವಿಡಿಯೋ ಕ್ಲಬ್ನ ರೇಡ್ ಮಾಡೋಣ? ಅಷ್ಟೇ ಅಲ್ಲ ಶ್ರೀಕಾಂತ್, ಮುಖ್ಯವಾಗಿ ಅಶೋಕ್ ತಂಗಿ ಬ್ಲೂ ಫಿಲಂ ಕ್ಯಾಸೆಟ್ ಅವನ ಕೈಗೆ ಸಿಗಾಕೊಂಡ್ಬಿಟ್ಟಿದೆ. ಅಶೋಕ್ ತಂಗಿ ಕ್ಯಾಸೆಟ್? ಏನ್ ಹೇಳ್ತಾ ಇದೆಯೋ? ಯಾರೋ ಅವಳು? ಅವಳೇ ಶ್ರೀಕಾಂತ್, ಅವತ್ತು ಕಮಿಷನರ್ ಮಗಳು ವಿನುತಾ ಜೊತೆ ಭೇಟಿ ಮಾಡಿದ್ವಲ್ಲ ಉಷಾ, ಅವಳು ಬೇರೆ ಯಾರು ಅಲ್ಲ, ಅಶೋಕ್ ತಂಗಿ ಇದ್ದಾನೆ. ನನ್ನ ಮಗಳು ಕೀರ್ತಿ ತಕ್ಕಾಳೆ ಅಂತ ಅಪ್ಪ ಬೆಟ್ಟದಷ್ಟು ಆಸೆ ಹೊತ್ಕೊಂಡಿದ್ರು. ಅದನ್ನೆಲ್ಲ ಮಣ್ಪಾಲ್ ಮಾಡ್ಬಿಟ್ಟಿಯಲ್ಲಮ್ಮ. ಅಣ್ಣ, ನನ್ನನ್ ಪಾರ್ಟಿಗೆ ಅಂತ ಕರ್ಕೊಂಡು ಹೋಗಿ ಈ ರೀತಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಖಂಡಿತ ಅನ್ಕೊಂಡಿರ್ಲಿಲ್ಲ ಅಣ್ಣ. ಯಾರಮ್ಮ ನಿನ್ನ ಪಾರ್ಟಿ
ಶ್ರೀಕಾಂತ್ ಏನು MLA ರಾಜಶೇಖರನ್ ಮಗ ಶ್ರೀಕಾಂತ? ಅಶೋಕ್, ಇಷ್ಟೊತ್ತಿನಲ್ಲಿ ಅಂತ ಗಣ್ಯ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ನಾಳೆ ಅದರಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ತೊಂದರೆ ಆಗುತ್ತೆ. ಸರ್, ಇವತ್ತು ನಾವು ಅವ್ರನ್ನ ಬಿಟ್ರೆ ಖಂಡಿತ ಅವ್ರು ತಪ್ಪಿಸ್ಕೊಂಡ್ಬಿಡ್ತಾರೆ ಸರ್. ಎಲ್ಲೋ ಒಂದು ಬ್ಲೂ ಫಿಲ್ಮ್ ತೋರಿಸ್ತಾ ಇದ್ರು ಒಂದೇ ಒಂದು ಕಾರಣಕ್ಕೆ ನೀವು ಅವ್ರ ಮೇಲೆ ಕೇಸ್ ಬುಕ್ ಮಾಡಿದ್ರೆ ಆ ಕೇಸ್ ಉಳಿಯುತ್ತಾ ಮಿಸ್ಟರ್ ಅಶೋಕ್? ಅದು ಅಲ್ಲದೆ ಅವರೇ ಈ ಕೇಸ್ ಮಾಡಿದಾರೆ ಅನ್ನೋದಕ್ಕೆ ಏನ್ ಎವಿಡೆನ್ಸ್ ಇದೆ? ಎವಿಡೆನ್ಸ್ ಇದೆ ಸರ್. ಯಾರು? ನನ್ನ ತಂಗಿ ಸರ್. ಹೌದು ಸರ್, ನನ್ನ ತಂಗಿ ಮೇಲೆ ಈ ಅತ್ಯಾಚಾರ ನಡೆದಿದೆ. ಅಶೋಕ್, ನೀನ್ ಅವ್ರ ಮೇಲೆ ಕೇಸ್ ಹಾಕಿ ಕೋರ್ಟಲ್ಲಿ ನಿಲ್ಸಿದ್ರೆ ಈ ವಿಷಯ ಪೇಪರ್ ಬಂದು ನಿನ್ ತಂಗಿ ಬಹಳ ಹಾಳಾಗಲ್ಲ? ನನ್ನ ತಂಗಿ ಬಾಳಲ್ಲಿ ಏನು ಉಳಿದಿದೆ ಸರ್? ಆ ಚಂಡಾಳರನ್ನ ಹೇಗೆ ಬಿಟ್ಟುಬಿಟ್ರೆ ಬೇಕಾದಷ್ಟು ಹುಡುಗಿರು ಬಾಳ ಹಾಳಾಗೋದು ಖಂಡಿತ ಸರ್. ನನ್ನ ತಂಗಿ ಹೆಸರಿಗೆ ಕಳಂಕ ಬರುತ್ತೆ ಅಂತ ನಾನು ಡ್ಯೂಟಿಗೆ ವಿಮುಖನಾಗಲ್ಲ ಸರ್. ಪ್ಲೀಸ್ ಪ್ಲೀಸ್ ಪರ್ಮಿಟ್ ಮಿ ಸರ್. ಐ ಆಮ್ ಸಾರಿ ಮಿಸ್ಟರ್ ಅಶೋಕ್, ನಾವು ಪ್ರಜಾಸೇವಕರು, ಕಾನೂನು ರಕ್ಷಕರು ಅನ್ನೋದನ್ನ ಒಂದು ಕ್ಷಣ ಮರೆತುಬಿಟ್ಟಿದ್ದೆ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಮಮತೆ ಮೋಹ ಸ್ವಾರ್ಥಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ನೀನ್ ಜ್ಞಾಪಿಸಿದೆ. ಪ್ರೊಸೀಡ್, ಬಟ್ ಬಿ ಕೇರ್ಫುಲ್. ಥ್ಯಾಂಕ್ ಯು ಸರ್. ಹಲೋ, ಯಾರು? ಕಮಿಷನರಾ? ನಾನ್ರಿ MLA ರಾಜಶೇಖರ್ ಮಾತಾಡ್ತಾ ಇರೋದು. ಐ ಆಮ್ ಸಾರಿ ಮಿಸ್ಟರ್ ರಾಜಶೇಖರ್, ಈ ವಿಷಯದಲ್ಲಿ ಅಶೋಕ್ಗೆ ನಾನೇನು ಹೇಳಕ್ಕಾಗಲ್ಲ. ಅರೆ, ನೀವೇ ಹಾಗಂದ್ಬಿಟ್ರೆ ಹೇಗೆ? ನಮಗ್ ಹೆಲ್ಪ್ ಮಾಡ್ಲೇಬೇಕು. ಯಾಕೆಂದ್ರೆ ನೀವೇನು ಮಾಡ್ಬೇಕಾಗಿಲ್ಲ. ನಮ್ಮ ವಿಷಯದಲ್ಲಿ ನೀವು ಸ್ವಲ್ಪ ಸುಮ್ಮನಿದ್ರೆ ಸಾಕು. ನಮ್ಮನ್ನ, ನಮ್ಮ ಪ್ರೆಸ್ಟೀಜ್ ಅನ್ನ ಕಾಪಾಡ್ಕೊಳ್ಳಕ್ಕೆ ವಿ ಆರ್ ಟೇಕಿಂಗ್ ಲಾ ಇನ್ ಟು ಅವರ್ ಓನ್ ಹ್ಯಾಂಡ್ಸ್. ಏನಂತೀರಾ? ಮೈ ಡಿಯರ್ ಸನ್, ನೀನ್ ಏನ್ ಮಾಡ್ಬೇಕು ಅಂತಿದ್ಯೋ ಧೈರ್ಯವಾಗಿ ಮಾಡು. ಥ್ಯಾಂಕ್ ಯು ಡ್ಯಾಡ್. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ನಾನು ಅವ್ರ ಸ್ಟೇಟ್ಮೆಂಟ್ ತಗೋಬೇಕಾಗಿತ್ತು. ಸಾರಿ ಮಿಸ್ಟರ್ ಖಾನ್, ಪೇಷಂಟ್ ಕಂಡೀಷನ್ ಬಹಳ ಸೀರಿಯಸ್ ಆಗಿದೆ. ಪ್ರೀತಿ ಅನ್ನೋರು ನೀವೇನಾ? ಹೌದು ಡಾಕ್ಟರ್. ನೀವು ಮಾತ್ರ ಹೊರಗೋಗಿ. ಹೋಗಮ್ಮ. ಪ್ರೀತಿ, ಪ್ರೀತಿನ ಮದುವೆ ಮಾಡ್ಕೊಂಡಿದ್ದೀನಮ್ಮ. ಪ್ರೀತಿ ನಿನ್ ಸೊಸೆ ಅಮ್ಮ. ಪ್ರೀತಿ, ಅಶೋಕ್, ಅಶೋಕ್, ಪ್ರೀತಿ, ಅಶೋಕ್, ಏನಾಯ್ತು? ಕೊಲೆ
ಮರ್ಡರ್ ಶ್ರೀಕಾಂತ್ ಮರ್ಡರ್. ನಮಸ್ಕಾರ ಸರ್. ಯಾರು ನೀವು? ನನ್ನ ಹೆಸರು ಮುದ್ದು ಕೃಷ್ಣ ಅಂತ. ಈಕೆ ಪ್ರೀತಿ. ಏನಾಗ್ಬೇಕಾಗಿತ್ತು? ತಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಏನು? ಈಕೆ ನಿಮ್ಮ ಸೊಸೆ ಆಗ್ಬೇಕು. ಅಂದ್ರೆ ನಿಮ್ಮ ಮಗ ಅಶೋಕ ಆಕೆ ಮದುವೆ ಆಗಿದ್ದಾನೆ. ಚಡಪ್. ನಿಜ ಹೇಳ್ತೀನಿ ಸರ್, ಮಡಿಕೇರಿ ದೇವಸ್ಥಾನದಲ್ಲಿ ನಿಮ್ಮ ಮಗನಿಗೂ ಆಕೆಗೂ ಮದುವೆ ಆಯ್ತು. ಈಗ ಆಕೆ 3 ತಿಂಗಳ ಗರ್ಭಿಣಿ. ಶಾರದಾ, ಶಾರದಾ, ಏನ್ರಿ? ಬಾರ ಇಲ್ಲಿ. ಯಾರು ಬಂದಿದ್ದಾರೆ ನೋಡು. ಯಾರಿವ್ರು? ನಿನ್ನ ಸೊಸೆ. ಸೊಸೆನಾ? ಸೊಸೆನೂ ಇಲ್ಲ, ಅಳಿಯನೂ ಇಲ್ಲ. ಬಂಗಾರದಂತ ಮಕ್ಳಿಬ್ಬರನ್ನ ಕಳ್ಕೊಂಡು ಕೊರಗ್ತಿರ್ಬೇಕಾದ್ರೆ ಯಾಕ್ರಿ ತಮಾಷೆ ಮಾಡ್ತಿದ್ದೀರಾ? ತಮಾಷೆ ಮಾಡ್ತಾ ಇಲ್ಲ ಕಣೆ. ನೋಡು, ಇವಳು ನಿನ್ನ ಸೊಸೆ ಅಂತೆ. ನಿನ್ನ ಮಗ ಅಶೋಕ ಮಡಿಕೇರಿ ದೇವಸ್ಥಾನದಲ್ಲಿ ಇವಳಿಗೆ ತಾಳಿ ಕಟ್ಟದ್ನಂತೆ. ಈಗ ಇವಳು 3 ತಿಂಗಳ ಗರ್ಭಿಣಿ ಅಂತೆ. ಯಾಕಮ್ಮ ಸತ್ತು ನನ್ನ ಮಗನ ಮೇಲೆ ಈ ಅಪವಾದ ಹೊರಸ್ತಿದ್ಯಾ? ನಮ್ ಮಗ ನಮ್ ಮಾತ್ ಕೇಳ್ತಿರ್ಲಿಲ್ಲ ನಿಜ, ಆದ್ರೆ ಮದುವೆ ಮಾಡ್ಕೊಂಡು ಹೇಳ್ದೆ ಇರೋಷ್ಟು ಕೆಟ್ಟವನಲ್ಲಮ್ಮ. ಅವನ್ ಯಾವತ್ತೂ ಅಂತ ತಪ್ಪು ಕೆಲಸ ಮಾಡ್ದನಲ್ಲಮ್ಮ, ಮಾಡ್ದನಲ್ಲ. ಇಲ್ಲ, ನಿಮ್ ಮಗ ನನ್ನ ಮದುವೆ ಮಾಡ್ಕೊಂಡಿದ್ರು. ಇದಕ್ ನಮ್ಮ ಅಂಕಲ್ಲೇ ಸಾಕ್ಷಿ. ಮುಚ್ಚುಬಾಯ್. ಹಣಕ್ಕಾಗಿ ನಾಚಿಕೆ ಬಿಟ್ಟು ಸಾವಿರಾರು ಜನಗಳ ಎದುರುಗಡೆ ಸ್ಟೇಜಿನ ಮೇಲೆ ಹಾಡೋ ನೀನು, ಅದೇ ಹಣಕ್ಕೋಸ್ಕರ ಯಾವನಿಗೂ ಸೆರಗ ಹಾಸಿ ಆ ಪಾಪದ ಪಿಂಡನ ಹೊಟ್ಟೆನಲ್ಲಿ ಹೊತ್ತುಕೊಂಡು ಈ ಮನೆ ಸೊಸೆ ಅಂತ ಹೇಳ್ಕೊಂಡು ಬಂದಿದ್ದೀಯಾ? ಇದು ನೀನು ನನ್ನ ಆಸ್ತಿಯನ್ನು ಹೊಡೆಯೋದಕ್ಕೆ ಮಾಡಿರೋ ಸಂಚು. ನಿಲ್ಸಿ. ನಿಮ್ ಮಗ ಹೇಳ್ತಾ ಇದ್ರು ನಮ್ಮಪ್ಪ ದೊಡ್ಡ ಶ್ರೀಮಂತರು, ಅವರಿಗೆ ಹೃದಯನೇ ಇಲ್ಲ ಅಂತ. ಅವ್ರ ಮಾತು ಸತ್ಯ ಅಂತ ನನಗೀಗ ಅರ್ಥವಾಯ್ತು. ಆ ಸ್ವಾಭಿಮಾನದ ಮೂರ್ತಿ ನಿನ್ನಿಂದ ಯಾಕೆ ದೂರ ಆದ್ರು ಅಂತ ನನಗೀಗ ತಿಳಿಯಿತು. ನನ್ನ ಹೊಟ್ಟೆಲ್ ಬೆಳೀತಾ ಇರೋದು ನಿಮ್ಮ ಮಗು ಅಂತ ನಾನು ಯಾರಿಗೂ ಹೇಳಲ್ಲ. ಗಂಡನ ಕಳ್ಕೊಂಡಿರೋ ಒಂದು ಹೆಣ್ಣಿಗೆ ಅತ್ತೆ ಮಾವ ರಕ್ಷಣೆ ಕೊಡ್ಬೇಕು. ಕೊಡ್ಲಿಲ್ಲ ಅಂತ ಕ್ಷಣಕ್ಕೆ ಕೊರಗಿ ಕಣ್ಣೀರಿಡು ಅಂತ ಹೇಳಿ ಅಲ್ಲ ನಾನು. ಒಂದು ಮಾತು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನಿಮ್ಮ ಆಸ್ತಿಗಾಗ್ಲಿ ಹಣಕ್ಕಾಗ್ಲಿ ಆಸೆ ಪಟ್ಟು ಬಂದವಳಲ್ಲ ನಾನು. ಈ ಸಮಾಜದಲ್ಲಿ ಮರ್ಯಾದೆಯಾಗಿ ಬಾಳ್ತೀನಿ, ಬದುಕು ತೋರಿಸ್ತೀನಿ. ಪ್ರಪಂಚ ವಿಶಾಲವಾಗಿದೆ. ಬರ್ತೀನಿ, ಬನ್ನಿ ಅಂಕಲ್, ಹೋಗೋಣ. ಏನು ಅಂದ್ರೆ ಕಂದ ನನ್ನ ಕಂದ ಲಾಲಾ ಲಾಲಾ ಕಂದ ನನ್ನ ಕಂದ ಲಾಲಾ 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 ಮಾಣಿಕ್ ಚಂದವ್ರೆ, 2-3 ತಿಂಗಳು ಮಾಡಿದ್ದೆ. ಇದರಲ್ಲಿ ಇದನ್ನ ಡೈರೆಕ್ಟ್ ಓಕೆ ಮಾಡಿದ್ರು. ಚೆನ್ನಾಗಿದೆಲ್ಲ? ನಿಮ್ಗೆ ಹೇಗಿದೆ? ಚೆನ್ನಾಗಿದೆ. ಹೌದು, ಇದನ್ನ ಯಾರ ಬರ್ಸೋದು? ಸೆಂಟಿಮೆಂಟ್ ಸಾಂಗು ವಿಜಯ ನರಸಿಂಹ ಚೆನ್ನಾಗಿ ಬರೀತಾರೆ. ಹಾ, ಚೆನ್ನಾಗಿ ಬರೀತಾರೆ. ಇದನ್ನ ಯಾರ ಹಾಡ್ಸೋದು? ಹಿಂದೆ ಇದ್ದಾರೆ ಜಾನಕಿ. ಹಾಗಾದ್ರೆ ಫಿಕ್ಸ್ ಮಾಡ್ಬಿಡಿ. ನಮಸ್ಕಾರ, ಜೆ.ಕೆ. ವೆಂಕಟೇಶ್. ನಮಸ್ಕಾರ. ಮನಸ್ಸಿದವ್ರೆ, ಇವ್ರ ಪರಿಚಯ ಇದೆಯಾ? ಇಲ್ವಲ್ಲ. ಮಿಮಿಕ್ರಿ ಮುದ್ದುಕೃಷ್ಣ ಅಂತ. ಸ್ವಲ್ಪ ಹೊತ್ತು ಇವ್ರ ಹತ್ರ ಮಾತಾಡ್ತಾ ಇದ್ರೆ ನಿಮ್ ತರ ಮಾತಾಡಿ ನಮ್ಮನ್ನು ಫೂಲ್ ಮಾಡ್ಬಿಡು. ಪಿಕ್ಚರಲ್ಲಿ ಏನಾದ್ರು ಆಕ್ಟಿಂಗ್ ಚಾನ್ಸ್ ಇದ್ರೆ ಇವ್ರಿಗೆ ಕೊಡಿ. ನನಗೇನು ಬೇಡಿ ಸರ್, ಪ್ರೀತಿ ಇನ್ಮೇಲೆ ಸಿನಿಮಾದಲ್ಲಿ ಹಾಡ್ಬೇಕು ಅಂತ ಇಷ್ಟಪಟ್ಟಿದ್ದಾಳೆ. ಹಾಗಾದ್ರೂ ಮಾಡಿ ಒಂದು ಅವಕಾಶ ಮಾಡಿಕೊಟ್ರೆ ತುಂಬಾ ಉಪಕಾರ ಆಗುತ್ತೆ ಸರ್. ನಾಳೆ ಪ್ರಸಾದ್ ಸ್ಟುಡಿಯೋ ಕರ್ಕೊಂಡ್ಬನ್ನಿ, ವಾಯ್ಸ್ ಟೆಸ್ಟ್ ಮಾಡ್ತೀನಿ. ಓಕೆ. ಏನ್ ಸರ್, ಗಂಟೆ ಒಂದಾಯ್ತು, ಜಾನಕ್ಕೆ ಇನ್ನೂ ಬರ್ಲಿಲ್ವೇ? ಏನಪ್ಪ
ಜಾನಕಿ ಬರ್ಲಿಲ್ವಾ? ಜಾನಕಿ ಅವ್ರು ಬರೋದಿಲ್ವಂತೆ, ನಾಳೆ ಬರ್ತಾರೆ. ನಾಳೆ ಬರ್ತಾಳ? ನಾಳೆ ಶೂಟಿಂಗ್ ಬೇರೆ ಇಟ್ಕೊಂಡಿದ್ದೀವಿ, ಇವತ್ತೇ ರೆಕಾರ್ಡಿಂಗ್ ಆಗ್ಲೇಬೇಕಿತ್ತಲ್ಲ, ಏನ್ ಮಾಡೋದು? ಜಿ ಕೆ ಅವರೇ, ವಾಣಿಜ್ಯರೇ ಟ್ರೈ ಮಾಡಿ. ಜಾನಕಿ ಪ್ರೋಗ್ರಾಮ್ ಕೊಟ್ಟೆ ಬರಲಿಲ್ಲ, ಸಡನ್ ಆಗಿ ವಾಣಿಜ್ಯರಾಮ್ ಕರೆದ್ರೆ ಹೇಗೆ? 11ನೇ ತಾರೀಕು ಲೀವ್ ಇಟ್ಕೊಂಡ್ಬಿಟ್ಟಿದೀವ್ರಿ. ಡೈರೆಕ್ಟ್ರೆ, ಒಂದ್ ಕೆಲಸ ಮಾಡೋಣ. ಹೇಳಿ ಸರ್. ಈಗ ಪ್ರೀತಿ ವಾಯ್ಸ್ ಕೇಳಿದ್ವಲ್ಲ, ಚೆನ್ನಾಗಿಲ್ವೇ? ಅವಳ ಹತ್ರ ಅನ್ಸ್ಬಿಡೋಣ. ಚೆನ್ನಾಗಿದೆ. ಹೊಸಬರಿಗೆ ಅವಕಾಶ ಕೊಡೋಣ್ರಿ. ನೋಡಿ, ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ಏನ್ ಸರ್, ಟ್ರೈ ಮಾಡಿ, ಆರಿಸ್ಬಿಡೋಣ. ಆಡಿಸಿ. ಡೈರೆಕ್ಟ್ರೆ, ಅವ್ರಿಗೆ ಸನ್ನಿವೇಶ ಹೇಳಿ. ನೋಡಿ ಅಮ್ಮ, ನಮ್ ಚಿತ್ರದಲ್ಲಿ ಹೀರೋ ಒಬ್ಬರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇರ್ತಾರೆ. ಆದ್ರೆ ಅವ್ರ ಪ್ರೀತಿಗೆ ಅವ್ರ ತಂದೆ ತಾಯಂದ್ರು ಅಡ್ಡಿ ಮಾಡ್ತಾರೆ. ಅವ್ರ ಮಾತನ್ನು ಮೀರಿ ಅವರಿಬ್ರು ದೇವಸ್ಥಾನದಲ್ಲಿ ಮದ್ವೆನೂ ಮಾಡ್ಕೋತಾರೆ. ಆಕಸ್ಮಿಕವಾಗಿ ಒಂದು ಆಕ್ಸಿಡೆಂಟ್ ನಲ್ಲಿ ಹೀರೋ ತೀರ್ಕೊಂಡ್ಬಿಡ್ತಾನೆ. ಗಂಡನ್ ಕಳ್ಕೊಂಡ ಆ ಹೆಣ್ಣಿಗೆ ಪ್ರಪಂಚದಲ್ಲಿ ಬೇರೆ ಯಾರು ದಿಕ್ಕಿರಲ್ಲ. ಹೊಟ್ಟೆಲಿ ಮಗು ಬೇರೆ ಬೆಳೀತಾ ಇರತ್ತೆ. ಆ ಮಗುನ ತನ್ನ ಗಂಡನ ಹಾಗೆ ಒಂದು ದೊಡ್ಡ ವ್ಯಕ್ತಿನ ಮಾಡ್ಬೇಕು ಅಂತ ಅವಳು ಆಸೆ ಪಡ್ತಾಳೆ. ಆ ಮಗುನ ಪ್ರೀತಿ ವಾತ್ಸಲ್ಯದಿಂದ ಬೆಳೆಸಿ ದೊಡ್ಡವನ್ನಾಗಿ ಮಾಡೋ ಈ ಸನ್ನಿವೇಶನ ಒಂದು ಹಾಡಿನ ಮುಖಾಂತರ ಮಾಂಟೇಜ್ ಟೈಪ್ ಬಿಲ್ಡಪ್ ಮಾಡ್ತೀನಿ. ತಾಯಿಯ ಪ್ರೀತಿ, ಪ್ರೇಮ, ಆ ಹೆಣ್ಣಿನ ಹೃದಯದ ನೋವು ಎಲ್ಲ ಈ ಹಾಡಿನಲ್ಲಿ ತುಂಬಿ ಬರ್ಬೇಕಮ್ಮ. ಸರಿ ಸರ್. ಹೊಸದೊಂದು ಕಥೆಯಾಗಿದೆ ಕಂದ ನನ್ನ ಕಂದ ನಿನ್ನಿಂದ ಆನಂದ. ಇರದಂತೆಯೆಂದು ವಿಧಿ ಬರೆದು ಬರೆ ಹಾಕಿದೆ. ಸಿಂಧೂರದಿಂದು ಇರದಂತೆಯೆಂದು ವಿಧಿ ಬರೆದು ಬರೆ ಹಾಕಿದೆ. ಸೌಭಾಗ್ಯ ನೌಕೆ
ನಿನ್ನ ಕಂದ ನಿನ್ನಿಂದ ಆನಂದ. ಯಾವ ರೆಕಾರ್ಡಿಗೂ ಬರಲ್ಲ. ಕನ್ನಡ ಅರ್ಥ ಆಗುತ್ತೆ ತಾನೆ? ಬರಲ್ಲ ಅಂದ್ರೆ ನಾಟ್ ಕಮಿಂಗ್, ಸಾಧ್ಯ ಇಲ್ಲ ಅಂದ್ರೆ ಇಂಪಾಸಿಬಲ್. ಇರಿ ಫೋನ್ನ. ಓ, ನಾನೇ ಇರ್ಲಿಲ್ವಾ? ಯಾರ್ದಂಕಲ್ ಫೋನು? ಅದೇ ಅಮ್ಮ, ಬಾಲಚಂದ್ರ ಫೋನ್ ಮಾಡಿದ್ರು. ಲಂಚಾಲಕ ಪಿಕ್ಚರ್ ಕವರ್ ಮಾಡ್ಕೊಳಕ್ಕೆ ಈಗ ಮಂಚ ಚಿತ್ರ ತೆಗಿತಿದ್ದಾರಂತೆ. ಇವತ್ತೇ ರೆಕಾರ್ಡಿಂಗ್ ಫಿಕ್ಸ್ ಮಾಡ್ಕೊಂಡಿದಾರಂತೆ. ಪ್ರೀತಿನ ಹಾಡಬೇಕು ಅಂದ್ರು. ನಾನು ಇಟ್ಕೊಂಡು ಇಲ್ಲ, ಇನ್ನು 3 ದಿವಸ ಪ್ರೀತಿ ಯಾವ ರೆಕಾರ್ಡಿಂಗು ಬರೋಲ್ಲ ಅಂತ ಕಡಾಖಂಡಿತವಾಗಿ ಹೇಳ್ಬಿಟ್ಟೆ. ಫ್ಲೈಟ್ ಎಷ್ಟೊತ್ತಿಗೆ ಬರುತ್ತೆ? ಅಯ್ಯೋ, ನಿಮ್ದೊಳ್ಳೆ ಕತೆ ಆಯ್ತಲ್ಲಮ್ಮ. ಬೆಳಿಗಿಂದ 30 ಸರ್ತಿ ಕೇಳ್ತಾನೆ ಇದೆಯಾ? ನಾನು ಹೇಳ್ತಾನೆ ಇದ್ದೀನಿ 5 ಗಂಟೆ ಬರುತ್ತೆ 5 ಗಂಟೆ ಬರುತ್ತೆ ಅಂತ. ಗಂಟೆ 3 ಆಯ್ತು, ಹೊರಡೋಣ ಅಂಕಲ್. ನಿನ್ನ ಗಡಿ ಆದ್ಮೇಲೆ 3 ಗಂಟೆ ಆದ್ರೆ ಏರ್ಪೋರ್ಟ್ 5 ಗಂಟೆ ಆಗಿರುತ್ತಾ? ಅದು ಬರೋ ಟೈಮ್ಗೆ ಬರೋದು. ನಾವು ಬೇಗ ಹೋದ್ವಿ ಅಂತ ಅದೇನು ಬೇಗ ಬರೋಲ್ಲ. ಹೋಗೋಣ, ನಿಧಾನ ಮಾಡಮ್ಮ. ಕಾಮಾಕ್ಷಿ ಹಾಕುವುದೇ ಬರೋಲ್ವೇ? ಕಾಮು, ಸ್ವಲ್ಪ ಕಾಮು. ಬಂದ್ಬಿಟ್ಲು ಅಲಂಕಾರ ಮಾಡ್ಕೊಂಡು ಒಯ್ಯಾರ ಮಾಡ್ತಾ. ಹೊಸ ಮದುವೆ ಹೆಣ್ಣು ಬಂದಾಗೆ. ನಾಚಿಕೆ. ಮದುವೆ ಆಗಿ 30 ವರ್ಷದ ಮ್ಯಾಕೆ. ಕಾಮಾಕ್ಷಿ ಅಂತ ಕರೆದ್ರೆ ಕೇಳಿಸಲ್ವೇನೆ? ಕಾಮು ಅಂತಲೇ ಕರಿಬೇಕೇನೋ ಈ ಮುದಿ ಹುಡುಗಿಗೆ. ನಾನು ಏರೋಪೋರ್ಟ್ ಬರ್ತೀನಿ. ಏರೋಪೋರ್ಟ್ ಅಂತೆ. ಇವ್ರು ಹುಟ್ಟಿಗೆ ಕನ್ನಡ ಸರಿಯಾಗಿ ಬರಕಿಲ್ಲ. ಅದ್ರಲ್ಲಿ ಇಂಪೋರ್ಟೆಡ್ ಭಾಷೆ ಬೇರೆ. ಏರೋಪೋರ್ಟ್ ಅಂತ. ಏರ್ಪೋರ್ಟ್ ಅಂದೆ. ನೀನು ಪಾಸ್ಪೋರ್ಟ್ ಇಲ್ಲ, ನೀನು ಏರ್ಪೋರ್ಟ್ ಸೇರ್ಸಾಕಿಲ್ಲ. ನೀ ಇಲ್ಲೇ ಇರೋ, ನಾವು ಬಂದಾಗ ಆಚೆ ಎತ್ಬೇಕಾಗತ್ತೆ. ನಿಮ್ ಮುಖಕ್ಕೆ ಆ ಕೇಡು. ಅಯ್ಯ ನಿನ್ನ ಪ್ರೀತಿ ಇವ್ರ ಹತ್ರ ಮಾತಾಡ್ತಾ ಇದ್ರೆ ಬಂದು ಪ್ಲೇನು ಮತ್ತೆ ಇಂಡಿಯಾ ಬಿಟ್ಟು ವಾಪಸ್ ಹೊಟ್ಟೋಗ್ಬಿಡ್ತೀವಿ ಲಂಡನ್ಗೆ. ಬಾಮ ಹೋಗೋಣ. ಮಮ್ಮಿ, ಹಾರ ಬಾಡೋಗ್ತಿದೆ ಬಾಡೋಗ್ತಿದೆ. ಮಮ್ಮಿ, ಇವ್ರು ಮುದ್ದುಕೃಷ್ಣ ಅಂಕಲ್ ಅಲ್ವಾ? ಏನ್ ತಾತ ಆಗ್ಬಿಟ್ಟಿದ್ದಾರೆ? ಪಬ್ಲಿಕ್ ಮೇಲೆಲ್ಲ ತಾತ ಅಲ್ಬೇಡಪ್ಪ. ನನ್ನ ಹೆಂಗಸು ತುಂಬಾ ಫೀಲ್ ಮಾಡ್ಕೋತಾಳೆ. ಆನಂದ್, ಪಾಪ ಊಟ ಮಾಡೋಣ. ತಾತ ತಾತ ಮತ್ತೆ ತಾತ ಆದ್ಬೇಡಪ್ಪ, ಬೇಕಾದ್ರೆ ಏನೇ ಮಾಡಿಸ್ಕೋತೀನಿ. ನೋಡು, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅಪ್ಪನ ತರ ಮಾತಾಡಿ ನಮ್ಮನ್ನೆಲ್ಲ ನಗಿಸ್ತಿದ್ದಲ್ಲ, ಹಾಗೆ ಮಾತಾಡೋ. ಆ ವಯಸ್ಸು ಸಿಕ್ತಿದ್ದು, ವಾಯ್ಸ್ ಚೆನ್ನಾಗಿತ್ತು, ಮಾತಾಡ್ತಿದ್ನಪ್ಪ. ಈಗ ಆಗಲ್ಲ ನೋಡು. ನೀನ್ ಬಂದಿದ್ದೀಯ ಅಂತ ನಿಮ್ ತಾಯಿನೂ ಕಾಮಾಕ್ಷಿ ಇಬ್ರು ಸೇರಿ ಅಡಿಗೆ ಮಾಡಿದ್ದೆ. ಪಾಪ ಊಟ ಮಾಡೋಣ. ನಾನು ಊಟ ಬೇಡ, ಹೋಗು. ನೀನ್ ಮಾಡಿ ತೋರಿಸ್ಲಿಲ್ಲ, ನಾನು ಉಪವಾಸ ಬಿದ್ದು ಸತ್ತೋಗ್ಬಿಡ್ತೀನಿ ಅಷ್ಟೇ. ಇದು ಒಳ್ಳೆ ಗ್ರಾಚಾರ ಆಯ್ತಲ್ಲ ನೋಡಪ್ಪ. ಈಗ ನೀನ್ ಹೇಗಿದ್ಯೋ ನಿಮ್ ತಂದೆನೂ ಹಾಗೆಯೇ ಇದ್ರು. ಈಗ ನೀನ್ ಹೇಗ್ ಮಾತಾಡ್ತಾ ಇದ್ದೀಯೋ ನಿಮ್ ತಂದೆನೂ ಹಾಗೆಯೇ ಮಾತಾಡ್ತಾ ಇದ್ರು. ನೀನೇ ಮಾತಾಡ್ಕೋ ಅಷ್ಟೇ. ಬಾ ಊಟಕ್ಕೆ ಹೋಗು, ನಾನು ಬರೋದಿಲ್ಲ. ಮಾಡಿ ತೋರ್ಸು. ಒಳ್ಳೆ ಹುಡುಗಾಟಿಕೆ ಸಮಸ್ಯೆ ಆಯ್ತಲ್ಲ. ಈಗ ವಾಯ್ಸ್ ಬ್ರೋಕರ್ ಆಗಿದೆಯಪ್ಪ. ಏನಿದು? ಎಸ್ ಐ ಕ್ಯಾಪಪ್ಪ. ಇದೇನಿದು? ಅಯ್ಯೋ, ಎಸ್ ಐ ಸ್ಟಿಕ್ಕಪ್ಪ. ನೋಡು ಮಿಸ್ಟರ್ ಆನಂದ್, ನಾನೊಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ. ನನ್ನ ಕರ್ತವ್ಯದಲ್ಲಿ ಯಾವತ್ತು ಯಾವ ಕಾರಣಕ್ಕೂ ನಿಷ್ಠೆ ಪ್ರಾಮಾಣಿಕತೆಯ ದಾರಿ ಮೀರಿಲ್ಲ.
ಹಣದಾಸೆಗಾಗ್ಲಿ ಸ್ವಾರ್ಥಕ್ಕಾಗ್ಲಿ ಅಧಿಕಾರಿಗಳ ಹೆದರಿಕೆಗಾಗ್ಲಿ ಅಡ್ಡದಾರಿ ಹಿಡಿದವನಲ್ಲ. ನನ್ನ ಜೀವಕ್ಕಿಂತಲೂ ಹೆಚ್ಚಾಗಿ ಕಾನೂನು ಕಾಯ್ದೆಗಳನ್ನ ಪ್ರೀತಿಸ್ತಿದ್ದೆ, ಗೌರವಿಸ್ತಿದ್ದೆ. ನಿನ್ನ ಒಬ್ಬ ವಕೀಲನಾಗಿ ಮಾಡ್ಬೇಕು ಅಂತ ನಾನು ಯಾಕೆ ಬಯಸ್ತೆ ಗೊತ್ತಾ? ನಿನ್ನಿಂದ ನಿರಪರಾಧಿಗಳಿಗೆ ನ್ಯಾಯ ದೊರಕಬೇಕು, ಅವ್ರ ಶಿಕ್ಷೆಯಿಂದ ಪಾರಾಗಬೇಕು ಅಂತ. ನ್ಯಾಯಾಲಯ ನ್ಯಾಯದೇವತೆಯ ಪವಿತ್ರ ಪೀಠ ಆಗ್ಬೇಕು. ಇದೇ ನನ್ನ ಆಸೆ. ನನ್ನ ನಂಬಿಕೆ ನಿಜ ಮಾಡ್ತೀಯಾ? ನನ್ನ ಆಸೆನ ಪೂರೈಸ್ತೀಯಾ? ಡ್ಯಾಡಿ, ನಿಮ್ಮ ಆಸೆನ ಖಂಡಿತ ಪೂರೈಸ್ತೀನಿ. ವೆರಿ ಗುಡ್. ನಿಮ್ಮಂತ ಆದರ್ಶವಾದಿ ಪೊಲೀಸ್ ಅಧಿಕಾರಿಗಳ ಮಗ ನಾನು ಅಂತ ಹೇಳ್ಕೊಳಕ್ಕೆ ನನಗೆಷ್ಟು ಹೆಮ್ಮೆ ಆಗ್ತದೆ ಗೊತ್ತಾ? ಇಸ್ ಇಟ್? ಎಸ್ ಡ್ಯಾಡಿ. ಆದ್ರೆ ಆ ಆದರ್ಶವಾದಿನ ಅಪ್ಪ ಅಂತ ಕರೆಯೋ ಅದೃಷ್ಟ ನನ್ನ ಪಾಲಿಗೆ ಸಿಗದೆ ಹೋಯ್ತಲ್ಲ ಅಂತ ತುಂಬಾ ನೊಂದ್ಕೋತಾ ಇದೀಯ ಅಲ್ಲ? ಮಮ್ಮಿ, ಪ್ರೀತಿ, ಹಳೆದನ್ನೆಲ್ಲ ಜ್ಞಾಪಿಸಿ ನಿನ್ನ ಮನಸ್ಸಿಗೆ ತುಂಬಾ ನೋವು ಕೊಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಪರವಾಗಿಲ್ಲ ಅಂಕಲ್. ಗುಡ್ ಮಾರ್ನಿಂಗ್ ಮಮ್ಮಿ. ಗುಡ್ ಮಾರ್ನಿಂಗ್ ಮಮ್ಮಿ. ಸ್ವಲ್ಪ ಹಾಗೆ ಹೊರಗಡೆ ಹೋಗ್ಬಿಡ್ತೀನಿ. ಎಲ್ಗೋ? ನನ್ನ ಫ್ರೆಂಡ್ಸ್ನೆಲ್ಲ ಒಂದು ನೋಡ್ಕೊಂಡು ಐ ವಿಲ್ ಬಿ ಎಕ್ಸಾಕ್ಟ್ಲಿ 6 o'clock ಇನ್ ದ ಹೌಸ್ ಮಮ್ಮಿ. ನೋಡು, ನಿನ್ ಫ್ರೆಂಡ್ಸ್ನೆಲ್ಲ ಆಮೇಲೆ ನೋಡಿದ್ರಾಯ್ತು. ಮೊದ್ಲು ನೀನು ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ರೆಡಿ? ಮಮ್ಮಿ ಇವತ್ತೊಂದಿನ ನಾನು ಫ್ರೀ ಆಗಿ ಬಿಟ್ಬಿಡು ಮಮ್ಮಿ. ಫ್ರೀ ಆಗ್ಬಿಡಕ್ ಸಾಧ್ಯವೇ ಇಲ್ಲ. ಈಗಿನ ಕಾಲದಲ್ಲಿ ವಯಸ್ಸು ಬಂದು ಹುಡುಗರು ಅಂದ್ರೆ ಆಟೋ ರಿಕ್ಷಾ ಇದ್ದ ಹಾಗೆ. ಮುಂದಿನ ಚಕ್ರ ನುಗ್ಗರೆ ಸಾಕು, ಹಿಂದಿನ 2 ಚಕ್ರ ಬಂದ್ರೆ ಬರ್ಲಿ ಬಿಟ್ರೆ ಬಿಡ್ಲಿ ನುಗ್ತಾನೇ ಇರ್ತಾರೆ. ತಾತ ನೀನ್ ತಾತ ಆಗಿದ್ದ ಅನ್ಬೇಡಪ್ಪ. ನೆನ್ನೆ ನೀನ್ ತಾತ ಆಗಿದ್ ಗೊತ್ತಾಗಿ ನಮ್ಮ ಹೆಂಗರು ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡಿದ್ರು? ನನ್ನ ಹಾಸಿಗೆ ತೆಗೆದು ಹೊರಗಡೆ ಹಾಸಿದ್ಲು. ಒಳ್ಳೇದಾಯ್ತು ಬಿಡಿ, ಅವ್ರ ಹಾಸಿಗೆ ಮೇಲೆ ಮಲ್ಕೋಬೋದಾಗಿತ್ತಲ್ಲ. ಅಯ್ಯಪ್ಪ, ಒಂದೇ ಹಾಸಿಗೆಲ್ಲ ನಿದ್ದೆ ಬರಲ್ಲಪ್ಪ. ತಾತ ಇವತ್ತೊಂದಿನ ನನ್ನ ಒಂದು ದಿವಸ ಅಲ್ಲ, ಒಂದು ನಿಮಿಷ ಕೂಡ ಬಿಡೋಕ್ ಸಾಧ್ಯ ಇಲ್ಲ. ಕಮಾನ್, ಫಾಲೋ ಮೀ. ವಂಡರ್ಫುಲ್ ಮಮ್ಮಿ, ಫ್ಯಾಂಟಾಸ್ಟಿಕ್ ಡೆಕೋರೇಷನ್. ಯಾರಿಗಿದು? ಅಲ್ಲಿ ನೋಡಿ. ಮಮ್ಮಿ, 10:30 ಸಾಯಂಕಾಲ 5 ಗಂಟೆ ತನಕ ಐ ಆಮ್ ಫ್ರೀ. ನೋ, ಇಂಪಾಸಿಬಲ್, ಸಾಧ್ಯ ಇಲ್ಲ. ಬೆಳಿಗ್ಗೆ 10:00 ಸಂಜೆ 5 ಗಂಟೆವರೆಗೂ ಕೋರ್ಟ್ ಇದೆ. ಅಡ್ವೊಕೇಟ್ ರಾಜಶೇಖರನಿಗೆ ನಾನೇ ಹೇಳಿದ್ದೀನಿ. ಸ್ವಲ್ಪ ದಿವಸ ಅವ್ರ ಹತ್ರ ಜೂನಿಯರ್ ಆಗಿ ಕೆಲಸ ಮಾಡು. ಮಮ್ಮಿ ವರ್ಕಿಂಗ್ ಅವರ್ಸ್ ತುಂಬಾ ಆಯ್ತು. ಅಟ್ಲೀಸ್ಟ್ ಸಾಯಂಕಾಲ 6 ಗಂಟೆಗೆ ಮೇಲೆ ನಾನು ಫ್ರೀ ಆಗಿಬಿಟ್ಬಿಡಿ ಪ್ಲೀಸ್ ಮಾಮಿ. ಆನಂದ್, ನಿಮ್ಮಮ್ಮನ ಆಸೆ ಏನ್ ಗೊತ್ತಾ? ನೀನೊಬ್ಬ ದೊಡ್ಡ ಅಡ್ವೊಕೇಟ್ ಆಗ್ಬೇಕು. ಅಡ್ವೊಕೇಟ್ ಆಗಿದ್ದು ಆಯ್ತು, ಓದಿದ್ದು ಆಯ್ತಲ್ಲ. ಬರೀ ಓದಿದ್ರೆ ಸಾಲದು, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬೇಕು. ಇಲ್ಲಿರೋ ಬುಕ್ಸ್ ಎಲ್ಲ ಓದು, ಬೇಕಾದಷ್ಟು ಕೇಸ್ಗಳ ರೆಫರೆನ್ಸ್ ಸಿಗುತ್ತೆ. ಹಾ, ಇವತ್ತಿನಿಂದ ಸ್ಟಾರ್ಟ್ ಮಾಡು. ನಿನ್ ಟೈಮ್ಗೆ ಕಾಫಿ ತಿಂಡಿ ಊಟ ಇಲ್ಲಿಗೆ ಬರುತ್ತೆ. ಓಕೆ? ಯಾರು ಇನ್ನೂ ಓದ್ತಾರೆ? ಏನ್ ಕೂತ್ಬಿಟ್ಟೆ? ನೋ ರೆಸ್ಟ್ ತಗೋ. ಹೈಕೋರ್ಟ್ ಡೈಜೆಸ್ಟ್ ಸಂಜೆವರೆಗೆಲ್ಲ ಓದಿ ಡೈಜೆಸ್ಟ್ ಮಾಡ್ಕೋ. ಬೆಳಿಗ್ಗೆ ಸುಪ್ರೀಂ ಕೋರ್ಟ್ ಡೈಜೆಸ್ಟ್ ಕೊಡ್ತೀನಿ. ಏನಿದು? ಇಲ್ಲ ನಿನ್ ಸೀಟು ಒಳಗೆ ಹೇಳು. ಹೊರಡು. ನಾನು ಇಲ್ಲೇ ಕೂತಿರ್ತೀನಿ, ಎಲ್ಲೂ ಹೋಗಲ್ಲ. ನೀನ್ ಓದೋದು ಬಿಡೋದಲ್ಲ, ಈ ಗಾಡಿ ಕಾಣುತ್ತೆ. ಹುಷಾರ್. ಆಶಾ, ಹಾಯ್ ಆನಂದ್. ಈಗ ನನ್ನ ನಾಟಕ ಬಂತ? ಕಾಲೇಜ್ನಲ್ಲಿ ಆಶಾ ಗಂಟೆಗೊಂದ್ಸಲ ನಿನ್ ಮುಖ ನೋಡ್ತಾ ಇದ್ರೆ BP HP ಎಲ್ಲ ಶುರು ಆಗುತ್ತೆ ಅಂತ ಹೇಳ್ತಿದ್ದೆ. ಊರು ಬಂದ್ 24 ಗಂಟೆ ಆಯ್ತು. ಅಟ್ಲೀಸ್ಟ್ ಒಂದ್ 12 ಫೋನ್ ಆದ್ರೂ ಮಾಡ್ಬೋದಿತ್ತಲ್ಲ. ನಿನ್ ಫೋನ್ ಬರುತ್ತೆ ಬರುತ್ತೆ ಅಂತ ನಾನು ಎಷ್ಟು ವೇಟ್ ಮಾಡ್ತಿದ್ದೀನಿ ಗೊತ್ತಾ? ಆನಂದ್, ಯಾಕೆ ಅಳ್ತಾ ಇದ್ದೀರಾ? ಓ, ನಿಮ್ಮ ಅಮ್ಮನ ಅರಮನೆ ಬಿಟ್ಟು ಬರೋದಕ್ಕೆ ನಿಮ್ಗೆ ಇಷ್ಟ ಇಲ್ವೇನೋ? ಆಶಾ, ಇದು ಅರಮನೆ ಅಲ್ಲ ಆಶಾ, ಸೆರೆಮನೆ. ಸೆರೆಮನೆ? ನಮ್ಮ ಮಮ್ಮಿ ನನ್ನ ಸೆರೆಮನೆ ಒಳಗೆ ಹಾಕ್ಬಿಟ್ಟಿದ್ದಾರೆ. ಏನೋ ನೀವ್ ಹೇಳ್ತಾ ಇರೋದು? ಇನ್ಮೇಲೆ ನಾನು ನಿನ್ ಮೀಟ್ ಮಾಡ್ಬೇಕು ಅಂದ್ರೆ ನಮ್ಮ ಮಮ್ಮಿ ಪರ್ಮಿಷನ್ ತಗೊಂಡೇ ಮೀಟ್ ಮಾಡ್ಬೇಕು. ನಿಮ್ಮ ಅಮ್ಮನ ಪರ್ಮಿಷನ್ಗೆಲ್ಲ ನಾನು ಲವ್ ಮಾಡಿದ್ರೆ ಈಗ ನಾನು ಏನ್ ಮಾಡು ಅಂತ್ಯಾ? ನೋಡು, ಅದೆಲ್ಲ ನನಗೆ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ನೀವು ನನ್ನ 10 ಗಂಟೆ ಮೀಟ್ ಮಾಡ್ತೀರಾ. ನಾವಿಬ್ರು ಕೆಮ್ಮಣ್ಗುಂಡಿಗೆ ಹೋಗ್ತೀವಿ. ಅಯ್ಯೋ ಆಶಾ, ನನಗೆ ಬೆಳಗ್ಗೆ 10:15 ಗಂಟೆಗೆ ಈ ಸೆರೆಮನೆಯಿಂದ ಬಿಡುಗಡೆ ಆಗೋದು. 11 ಗಂಟೆಗೆಲ್ಲ ನಾನು ಕೋರ್ಟಲ್ಲಿ ಇರ್ಬೇಕು. ನೀವು ಕೋರ್ಟ್ನೆಲ್ಲಾದ್ರೂ ಇರಿ, ಪಾರ್ಕ್ನೆಲ್ಲಾದ್ರೂ ಇರಿ, ನಾನ್ ನಿಮ್ಮನ್ನ ಖಂಡಿತ ಮೀಟ್ ಮಾಡೇ ಮಾಡ್ತೀನಿ. ಇಲ್ಲಿ ಒಪ್ಕೊಂಡಿದ್ದೀನಿ ಅಂತ ಒಂದೇ ಒಂದು ಕೊಡು. ಕೊಡು. ಯಾರಪ್ಪ ಫೋನು? ಸದಾಶಿವನವ್ರದು.
ಸದಾಶಿವ ಹೌದಾ ಕೋಪ ನೀನ್ ಕೊಡ್ಲಿಲ್ಲ ಅಂದ್ರೆ ನಾನೇ ಕೊಡ್ತೀನಿ. ಯಾರಪ್ಪ ಮುತ್ತು ಕೊಡ್ತಾ ಇದ್ದಾರೆ? ನಾನು MMK ಮಿಮಿಕ್ರಿ ಮುದ್ದು ಕೃಷ್ಣ. ಇದೇನಪ್ಪ ನಾಯಿ ಬೀಳ್ತಾ ಇದೆ? ಸದಾಶಿವನ ಮೇಲೆ ನಾಯಿ ಇರ್ಲಿಲ್ವೇ? ಸದಾಶಿವ ಕೂಗಾಡೋದೇ ಹೇಗೇನಾ? ಹಲೋ, ಆ ಫೋನ್ ಡಿಸ್ಕನೆಕ್ಟ್ ಮಾಡ್ಬಿಡ್ತೇನಪ್ಪ, ನಿನ್ ಓದಿಗೆ ಡಿಸ್ಟರ್ಬ್ ಆಗತ್ತೆ. ನೋಡು ಆನಂದ್, ನೀನು ಮೊದಲು ತಿಳ್ಕೋಬೇಕಾಗಿರೋದು ಕೋರ್ಟ್ ಪ್ರೊಸೀಜರ್ಸ್. 1 ತಿಂಗಳ ಕಾಲ ಇದನ್ನೆಲ್ಲ ಫಾಲೋ ಮಾಡು. ಈಗ ಒಂದು ಕೆಲಸ ಮಾಡು, ಈ ಮೆಮೊ ತಗೋ, ಇದನ್ನ ಟೈಪ್ ಮಾಡಿಸ್ಕೊಂಬ. ನಾನು 7th ಕೋರ್ಟ್ನಲ್ಲಿ ಇರ್ತೀನಿ. ಸರಿ ಸರ್. ಓಕೆ? ಕೋರ್ಟ್ಗೆ ಯಾಕೆ ಬಂದೆ? ಇನ್ಮೇಲೆ ನೀನು ಪಾತೊಂದೆಲ್ಲ ಔತ್ಕೊಂಡಿದ್ರು ನಾನಿನ್ನ ಬಿಡೋದಿಲ್ಲ. ಬನ್ನಿ, ಎಲ್ಲಿಗೆ? ಆಮೇಲೆ ಹೇಳ್ತೀನಿ ಬನ್ನಿ. ಆಶಾ, ಅವ್ರು ಬನ್ನಿ ಅಂದ್ರೆ ನನ್ನ ಮಾತು ನೋಡಿ, ಕೇಳು. ಸುಮ್ಮನೆ ಬರ್ಬೇಕು. ಒಂದ್ ನಿಮಿಷ. ಆಶಾ, ಈಗ ನಾನು ಕಿಡ್ನಾಪ್ ಮಾಡಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಕೆಮ್ಮಣ್ಗುಂಡಿಗೆ ಕೆಮ್ಮಣ್ಗುಂಡಿಗ? ತುಂಬಾ ಚಳಿ ಆಶಾ. ಪ್ರಾಮಿಸ್ ಮಾಡೋದಕ್ಕೆ ಚಳಿನ ಬೆಸ್ಟ್ ಸೀಸನ್. ಅದೇನೋ ಕರೆಕ್ಟ್, ಆದ್ರೆ ನಮ್ಮ ಮಮ್ಮಿ ಪರ್ಮಿಷನ್ ತಗೊಂಡಿಲ್ವೇ? ನಾನೇ ಮನೆಗೆ ಡ್ರಾಪ್ ಮಾಡ್ತೀನಿ. ಅರ್ಧ ಗಂಟೆಲಿ ನಿಮ್ಮ ಅಮ್ಮನ ಪರ್ಮಿಷನ್ ತಗೊಂಡ್ ಬರ್ಬೇಕು. ಅರ್ಧ ಗಂಟೆ ನಮ್ಮ ಮಮ್ಮಿ ಪರ್ಮಿಷನ್ ಸಾಧ್ಯನೇ ಇಲ್ಲ. ನೋಡು, ಈಗ ನೀನು ಹೊಟ್ಟೋಗು, ಆಮೇಲೆ ಕಾಶ್ಮೀರ, ಸಿಮ್ಲಾ, ಸ್ವಿಟ್ಜರ್ಲ್ಯಾಂಡ್ ಅಂತ ಬರೀ ಚಳಿ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗಿ. ಅದೆಲ್ಲ ನಂಗೆ ಗೊತ್ತಿಲ್ಲ. ಈಗೇನೋ ನೀನ್ ನನ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಕೆಮ್ಮಣ್ಗುಂಡಿಗೆ ಒಬ್ಳೆ ಹೋಗ್ತೀನಿ, ನೇಣ್ ಹಾಕೊಂಡು ಸೂಸೈಡ್ ಮಾಡ್ಕೊಳ್ತೀನಿ. ಆಶಾ, 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 ಈಗ ನೀನ್ ಬರ್ತೀಯೋ ಇಲ್ವೋ? ಒಳ್ಳೆ ನನ್ ಕರ್ಮ ಆಯ್ತಲ್ಲ. ಇದು ಕರ್ಮ ಅಲ್ಲ, 7 ಜನ್ಮ ನಂಟು. ರಂಟಲ್ಲ ಆಶಾ, ಗಂಟು. ಅಲ್ರಿ, ಈಗಿನ ಕಾಲ್ ಹುಡುಗಿರ ಹುಡುಗರ ಜೊತೆ ಡ್ರಾಪ್ ತಗೋತಾರೆ. ಅಂತದ್ರಲ್ಲಿ ಲಾಯಲಾಗಿಟ್ಕೊಂಡು ನೀವೇ ಹೆದರ್ತಿರಲ್ರಿ. ನಾನು ಹೆದರ್ತಾ ಇಲ್ಲ, ನಮ್ಮಮ್ಮ ನಮ್ ತಾತ ಇದಾರಲ್ಲ. ತಾತ ಗೀತೆಲ್ಲ ನಂಗೆ ಗೊತ್ತಿಲ್ಲ. ಈಗ ನೀವು ಬರ್ಲಿಲ್ಲ ಅಂದ್ರೆ ಕೆಮ್ಮಣ್ಗುಂಡಿ, ಒಂಟಿ ಮರ, ಸೂಸೈಡ್. ಅಯ್ಯೋ ನನ್ ಚಿನ್ನ, ನನ್ ಕಣ್ಣ. ನೋಡಿ ಮತ್ತೆ. ಆಶಾ, ಟೈಪ್ ಮಾಡಿಸ್ಬೇಕು. ಟೈಪ್ ಗೀಪ್ ಇಲ್ಲ ಆಮೇಲೆ. ಹಾ, ಹೆಚ್ಚಿಗೆ ಮಾತಾಡಿದ್ರೆ ಕೆಮ್ಮಣ್ಗುಂಡಿ, ಒಂಟಿ ಮರ, ಸೂಸೈಡ್. ಇನ್ನು ಅರ್ಧ ಗಂಟೆಲಿ ಬರ್ಲಿಲ್ಲ ಅಂದ್ರೆ ಬಿರುಗಾಳಿಗೆ ಒಳಗ್ ನುಗ್ಬಿಡ್ತೀನಿ. ನೀ ತಂಗಾಳಿ ಆಗಿಲ್ಲೇ ಇರು, ನಮ್ಮ ಮಮ್ಮಿನ ಹೇಗಾದ್ರೂ ಮಾಡಿ ವಾಪಸ್ ಬಿಡ್ಬಿಡ್ತೀನಿ. ಈ ಕಾರ್ನ ಸ್ವಲ್ಪ ಆ ಕಡೆ ತಗೊಂಡ್ಬಿಡ್ತೀಯಾ? Okay. ಥ್ಯಾಂಕ್ ಯು. ಆನಂದ್, ಕೋರ್ಟ್ ಇಷ್ಟು ಬೇಗ ಮುಗಿದ್ಬಿಟ್ಟ? ಇಲ್ಲ ಮಮ್ಮಿ. ಮತ್ತ್ಯಾಕ್ ಬಂದೆ? ಅದು ಯಾಕೋ ಬಂದೆ? ಮಮ್ಮಿ, ಅದು ಒಂಟಿ ಮರ, ಕೆಮ್ಮಣ್ಗುಂಡಿ, ಸುಸೈಡ್, ಮರ್ಡರ್. ಕೆಮ್ಮಣ್ಗುಂಡಿ, ಒಂಟಿ ಮರ, ಮರ್ಡರು, ಸೂಸೈಡು, ಅದೇನು ಸರಿಯಾಗಿ ಹೇಳೋ. ಮಮ್ಮಿ, ಕೆಮ್ಮಣ್ಗುಂಡಿಲಿ ಒಂದು ಹುಡುಗಿ ಒಂಟಿ ಮರದಲ್ಲಿ ನೇಣ ಹಾಕೊಂಡು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅದು ನನ್ ಕುತ್ತಿಗೆ ಬಂದ್ಬಿಟ್ಟಿದೆ. ಆ ಕೇಸ್ನ ಸದಾಶಿವಯ್ಯನವ್ರು ತಗೊಂಡಿದ್ದಾರೆ. ಅದ್ರ ಇನ್ವೆಸ್ಟಿಗೇಷನ್ಗೋಸ್ಕರ ಕೆಮ್ಮಣ್ಗುಂಡಿಗೆ ಹೋಗ್ಬೇಕು, ಅರ್ಧ ಗಂಟೆಯಲ್ಲಿ ಬಂದ್ಬಿಡು ಅಂತ ಸದಾಶಿವಯ್ಯನವ್ರು ಹೇಳಿ ಕಳ್ಸಿದ್ದಾರೆ. ಹೋಗಿ ಬಂದ್ಬಿಡ್ಲಾ? ಕೆಮ್ಮಣ್ಗುಂಡಿಗ? ನೋಡ, ಅಲ್ಲಿಗೆ ನಾನು ಬರ್ತೀನಿ. ಮಮ್ಮಿ, ನೀನು ಬರ್ತೀಯ ಮಮ್ಮಿ? ನನಗೆ ಯಾಕೋ ಬೇಜಾರಾಗ್ತಿದೆ. 1-3 ದಿವಸ ಅಟ್ಮಾಸ್ಫಿಯರ್ ಚೇಂಜು ಆಗುತ್ತೆ, ರಿಲೀಫು ಸಿಕ್ಕತ್ತೆ. ಮಮ್ಮಿ, ಕೆಮ್ಮಣ್ಗುಂಡಿಲಿ ತುಂಬಾ ಚಳಿ ಅಂತೆ, ತಪ್ಪ ಸೊಳ್ಳೆಗಳಿವೆ ಅಂತೆ. ಅಕಸ್ಮಾತ್ ನಿನ್ ಕಚ್ಚು ನಿನ್ಗೇನಾದ್ರು ಅಪ್ಸೆಟ್ ಆದ್ರೆ ನಿನ್ ವಾಯ್ಸ್ ಹೊಟ್ಟೋಗುತ್ತೆ, ಆಮೇಲೆ ನೀನ್ ಹಾಕಿರೋ ಪ್ರೋಗ್ರಾಮ್ ಎಲ್ಲ ಹೊಟ್ಟೋಗುತ್ತೆ. ಮಮ್ಮಿ, ಬೇಕಾದ್ರೆ ಸಮ್ಮರ್ ಸೀಸನ್ 1 ಮಂತ್ ಕ್ಯಾಪ್ ಮಾಡುವಂತೆ. ನಿನ್ ಕೇಳಿ ಚಳಿ ತಡೆಯಕ್ಕಾಗಲ್ಲ ಮಮ್ಮಿ. ನಿಮ್ಮಪ್ಪ ಕೊಟ್ಟಿರೋ ಶಾಲ್ ಇದೆಯಲ್ಲ, ಅದನ್ನ ಹೊದ್ಕೊಂಡ್ರೆ ಎಂಥ ಚಳಿನೂ ತಡೆಯುತ್ತೆ. ನೀನ್ ರೆಡಿ ಆಗೋ, ಬರ್ತೀನಿ. ಮಮ್ಮಿ, ಸೊಳ್ಳೆಗೇನ್ ಮಾಡ್ತೀಯಾ? ಅಪ್ಪ ಕೊಟ್ಟಿರೋ ಶಾಲು ಅಂತ ಸೆಂಟಿಮೀಟರ್ ಬೇರೆ ಟಚ್ ಮಾಡ್ತಿದ್ದಿಲ್ಲ ಮಮ್ಮಿ. ಅಪ್ಪ, 20 ನಿಮಿಷ ಇದೆ, ಒಳ್ಳೆ ಬಿರುಗಾಳಿ ಬಂದಂಗ್ ಬಂದ್ಬಿಡ್ತಾಳಲ್ಲಪ್ಪ. ಬಿರುಗಾಳಿ ಹಾಗೆ ಬಂದ್ಬಿಡ್ತಾಳೆ? ಯಾರು? ಅವಳಲ್ಲ ಮಮ್ಮಿ, ಅವರು. ಇನ್ 20 ನಿಮಿಷ ನಾನು ಹೋಗದೆ ಹೋದ್ರೆ ಸದಾಶಿವನವರು ಬಿರುಗಾಳಿ ಬಂದಂಗ್ ಬಂದ್ಬಿಡ್ತಾರೆ ಅಂದೆ. ಬೇಗ ರೆಡಿ ಆಗು. ಅಂಕಲ್, ಏನ್ ಪ್ರೀತಿ, ಎಲ್ಲಿಗೂ ಹೊರಟಾಗಿದೆ? ಆನಂದ್ ಜೊತೆ 3 ದಿನ ಕೆಮ್ಮಣ್ಗುಂಡಿಗೆ ಹೋಗ್ಬಿಟ್ ಬರೋಣ ಅಂತ. ಹೌದು, ಬನ್ನಿ. ಇಂಪಾಸಿಬಲ್, ಸಾಧ್ಯ ಇಲ್ಲ. ಕರೆಕ್ಟ್. ನಾಗೇಂದ್ರ ರೆಕಾರ್ಡಿಂಗ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇದಕ್ಕಿದ್ದಾಗ ಹೀಗೆ ಹೊರಟ್ರೆ ಹೇಗಮ್ಮ?
ಯಾವ ನಾಗೇಂದ್ರಪ್ಪ? ಅದೇ ಅಮ್ಮ, ಹೆಂಡತಿ ಬೇಕು ಹೆಂಡತಿ ಚಿತ್ರ ತೆಗೆದ್ರಲ್ಲ, ಅದ್ರ ಲಾಸ್ಟ್ ನ ಕವರ್ ಮಾಡ್ಕೊಳಕ್ಕೆ ಈಗ ಮಕ್ಕಳು ಬೇಕು ಮಕ್ಕಳು ಅಂತ ಚಿತ್ರ ತೆಗಿತಿದ್ದಾರಂತೆ. ಏನೋ ಸೆಂಟಿಮೆಂಟಲ್ ಸಾಂಗು ನೀನೇ ಹಾಡ್ಬೇಕು ಅಂತ ಹಠ ಹಿಡಿದಿದ್ದಾರೆ. ಮಮ್ಮಿ, ಅವ್ರ ಸೆಂಟಿಮೆಂಟ್ ನ ನೀನ್ ಯಾಕೆ ತೆಗೆದಾಕ್ತ್ಯಾ? ನೋಡು ಮಮ್ಮಿ, ನಿನ್ ಸುಖಕ್ಕೋಸ್ಕರ ಪ್ರೊಡ್ಯೂಸರ್ಸ್ಗೆಲ್ಲ ತೊಂದರೆ ಕೊಡೋದು ಚೆನ್ನಾಗಿರೋದಿಲ್ಲ. ಸರಿಯಪ್ಪ, ಹಾಗಾದ್ರೆ ನೀನೊಬ್ನೇ ಹೋಗ್ಬಿಟ್ವಾ? ನಾನು ಒಬ್ನೇನಾ ಮಮ್ಮಿ? ಮಮ್ಮಿ ನೀನು ಬಂದಿರೋ ತುಂಬಾ ಚೆನ್ನಾಗಿರ್ತಿತ್ತು. ಸರಿ, ನಾನು ಹೋಗಿ ಬಂದ್ಬಿಡ್ಲಾ? ತಾತ ಸ್ವಲ್ಪ ಹುಷಾರಾಗಿ ನೋಡ್ಕೊ. ಮತ್ತೆ ತಾತ ಅನ್ಬೇಡಪ್ಪ, ಈಗಾಗಲೇ ನನ್ನ ಹೆಂಡತಿ ಆಸ್ತಿ ಆಚೆ ಹಚ್ಚಿದ್ದಾಳೆ, ಇನ್ನು ಮುಂದಕ್ಕೆ ಡೈವರ್ಸ್ ಮಾಡ್ಕೊಂಡ್ರೆ ಅಷ್ಟೇ. ಸರಿ ಸರಿ. ಎಸ್, ಥ್ಯಾಂಕ್ ಯು. ರೆಕಾರ್ಡಿಂಗ್ ಯಾವಾಗ? ಇವತ್ತೇ ಅಮ್ಮ. ಆಶಾ, ಐ ಲವ್ ಯು. ಆನಂದ್. ಆಶಾ, ನಮ್ಮಲ್ಲಿ ಮನ ಮಾಡ್ಕೊಂಡು ನನ್ನ ಕೈ ಮೇಲೆ ನಿನ್ನ ಹೆಸರು, ನಿನ್ ಕೈ ಮೇಲೆ ನನ್ನ ಹೆಸರು ಬರ್ಕೊಂಡು ಈ ರೀತಿ ಕೋಲ್ಡ್ ಪ್ಲೇಸ್ ಅಲ್ಲಿ ನನ್ನ ಜೊತೆ ನೀನ್ ರೊಮ್ಯಾನ್ಸ್ ಮಾಡ್ತಾ ಇದ್ರೆ ನಿಮ್ಮಪ್ಪ ನನ್ನ ಮೇಲೆ ಕಿಡ್ನಾಪ್ ಕೇಸ್ ನ ಫೈಲ್ ಮಾಡ್ಬಿಡ್ತಾರೆ. ಮಾಡ್ಕೊಳ್ಳಿ ಬಿಡು, ಹೇಗಿದ್ರು ನಿನ್ ಲಾಯರು. ನೀನಿಂದನೇ ಆ ಕೇಸ್ನಿಗೆಲ್ಲ ಪಾಯಿಂಟ್ ತಿಳ್ಕೊಂಡು ಆ ಪಾಯಿಂಟ್ ಇಂದ ನಮ್ ಕೇಸ್ನಿಗೆ ಇಟ್ಬಿಟ್ರಾಯ್ತು. ನನ್ಗೆ ಯಾಕೋ ನಿಮ್ಮ ಮುಂದೆ ಭಯ. ನಮ್ಮಮ್ಮನ ಯಾಕೆ? ಯಾವಾಗ ನೋಡಿದ್ರೆ ಎಲ್ಲಾ ವಿಷಯಕ್ಕೂ ಅಮ್ಮ ಅಮ್ಮ ಅಂತ ಓಡಾಡ್ತಿರ್ತಿರಲ್ಲ, ಅದಕ್ಕೆ. ನಮ್ಮಮ್ಮ ಹಾಗೇನಿಲ್ಲ. ನಮ್ಮಮ್ಮನ ಹೆಸರು ಗೊತ್ತಲ್ಲ? ಪ್ರೀತಿ. ಪ್ರೀತಿ ಮಾಡೋರ್ಗೆ ನಮ್ಮಮ್ಮ ಯಾವತ್ತೂ ಅಡ್ಡ ಬರೋದಿಲ್ಲ. ಕೆಮ್ಮಣ್ಗುಂಡಿಗ ಕೆಮ್ಮಣ್ಗುಂಡಿಗೆ ನಾನಾಕಮ್ಮ ಹೋಗ್ಲಿ? ಯಾಕೆ? ತಗೋ, ಒಳಗಡೆ ಹೋಗು. ನಿಮ್ಮಮ್ಮ ಮಕ್ಕೂಗಿತಾಳೆ, ಒರೆಸ್ಕೊಳಕ್ ಬೇಕಾಗತ್ತೆ. ಏನಪ್ಪಾ ಇದು ಸಸ್ಪೆನ್ಸ್ ಪಿಕ್ಚರ್ ತರ ಮಾತಾಡ್ತಿದ್ದೀರಾ? ಎಸ್ ಮೈ ಡಿಯರ್ ಬಾಯ್, ಎಸ್. ಆನಂದ್. ಬಂದೆ ಆನಂದ್. ಬಂದೆ. ಅಲ್ಲ ಮಮ್ಮಿ, ಕೆಮ್ಮಣ್ಗುಂಡಿ, ಒಂಟಿ ಮರ, ಸೂಸೈಡ್ ಕೇಸು ಪತ್ತೆ ಮಾಡಿದ್ಯೇನಪ್ಪ? ಅದಾ ಮಮ್ಮಿ, ತುಂಬಾ ಇಂಟ್ರೆಸ್ಟಿಂಗ್ ಕೇಸ್ ಮಮ್ಮಿ. ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ತುಂಬಾ ಥ್ರಿಲ್ ಆಗಿತ್ತು ಮಮ್ಮಿ. ಮಮ್ಮಿ, ಈ ಕೇಸ್ನ ಒಂದು ಆಶ್ಚರ್ಯ ಏನ್ ಗೊತ್ತಾ? ಆ ಹುಡುಗಿ ಆ ಒಂಟಿ ಮರದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಹೋದ ವರ್ಷ ಅಂತ ಕೇಸ್ ರಿಜಿಸ್ಟರ್ ಆಗಿದೆ. ಆದ್ರೆ ಆ ಮರ ಬುಡ ಸಮೇತ ಬಿದ್ದು 3 ವರ್ಷ ಆಯ್ತು ಅಂತ ಆ ಹಳ್ಳಿಯವ್ರು ಹೇಳಿದ್ರು. ಹಾಗಿದ್ಮೇಲೆ ಆ ಹುಡುಗಿ ಆ ಮರದಲ್ಲಿ ಆತ್ಮಹತ್ಯೆ ಮಾಡ್ಕೊಳಕ್ ಹೇಗೆ ಸಾಧ್ಯ? ಈ ಪಾಯಿಂಟ್ ನ ಸದಾಶಿವಯ್ಯನವ್ರಿಗೆ ಸ್ಟ್ರಾಂಗ್ ಆಗಿ ಕೊಟ್ಟೆ. ಈ ಅಪ್ರಿಶಿಯೇಟೆಡ್ ಮೀ ಲೈಕ್ ಎನಿಥಿಂಗ್ ಮಮ್ಮಿ. ರಿಯಲಿ ಮಮ್ಮಿ. ಹಾಗಾದ್ರೆ ಆ ಸೂಸೈಡ್, ಮರ್ಡರ್, ಒಂಟಿ ಮರ, ಕೆಮ್ಮಣ್ಗುಂಡಿ ಎಲ್ಲಾ ಸುಳ್ಳು ಅಲ್ಲ? ಕರೆಕ್ಟ್. ಆ ಸೂಸೈಡ್ ಮಾಡ್ಕೊಂಡ್ ಹುಡುಗಿ ಇವಳೇನಾ? 100% ಕರೆಕ್ಟ್ ಮಮ್ಮಿ. ಯಾರೇ ಹುಡುಗಿ? ಆಶಾ. ಇವಳ ತಂದೆ ತಾಯಿ ಯಾರು? ಗೊತ್ತಿಲ್ಲ. ಇವಳಿಗೂ ನಿನ್ಗೂ ಯಾವಾಗಿಂದ ಪರಿಚಯ? ಗೊತ್ತಿಲ್ಲ. ಕಾಲೇಜಿಂದ ಮಮ್ಮಿ. ಇವಳ ಮನೆಯಲ್ಲಿದೆ? ಗೊತ್ತಿಲ್ಲ. ಮತ್ತೇನ್ ಗೊತ್ತಿದೆ ನಿನ್ಗೆ? ಅವಳ ಫೋನ್ ನಂಬರ್ ಮಮ್ಮಿ. ಓ, ಫೋನ್ ನಲ್ಲಿ ಮಾಡ್ತಿರೋ ಲವ್ವ ಟೆಲಿಫೋನ್ ಎಕ್ಸ್ಚೇಂಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳ? ಗೊತ್ತಿಲ್ಲ. ಗೊತ್ತಿಲ್ಲದೆ ಮಾಡ್ತಿರೋ ಲವ್ ಪತ್ತೆಲ್ಲೂ ಹೊಡಬಿಡ್ತೆ, ಮತ್ತೆ ಜನ್ಮರು ಸೇರಲ್ಲ. ಹುಷಾರು, ಬಿ ಕೇರ್ಫುಲ್. ನೋಡು, ಆ ಹುಡುಗಿಗೆ ಫೋನ್ ಮಾಡಿ ನನ್ ಕೈ ಕೊಡು. ಮಮ್ಮಿ. ಹೇಳ್ದಷ್ಟು ಮಾಡು, ಹೋಗು. ಕರೆಕ್ಟ್ ಆಗಿ ಮಾಡ್ಬೇಕು, ನಾನು ವಾಚ್ ಮಾಡ್ಬೇಕು. ಮಮ್ಮಿ, ಯಾಕೋ ಅವಳ ಫೋನ್ ರಾಂಗ್ ಆಗ್ತಾ ಇದೆ ಮಮ್ಮಿ. ಫೋನ್ ರಾಂಗ್ ಅಲ್ಲ, ನೀನ್ ಮಾಡ್ತಿರೋ ರಾಂಗು. ಫೋನ್ ನಂಬರ್ ಕೊಡು, ನಾನೇ ಮಾಡ್ತೀನಿ. ಇನ್ನೊಂದ್ಸಲ ಹೇಳ್ಬೇಡ ಮಾತ್ನ, ಮಾಡು. ಹಲೋ. ಆಶಾ, ನಾನು ಆನಂದ್ ಮಾತಾಡ್ತಿದ್ದೀನಿ. ಹಾಯ್ ಆನಂದ್. ನಮ್ ತಾಯಿ ನಿನ್ ಜೊತೆ ಮಾತಾಡ್ಬೇಕಂತೆ. ನನ್ನ ಕೇಳ್ದೆ ನನ್ನ ಮಗನ್ ಲವ್ ಮಾಡೋಷ್ಟು ಧೈರ್ಯ ಬಂದ್ಬಿಡ್ತಾ ನಿನ್ಗೆ? ಇನ್ ನಾನ್ ಸುಮ್ನಿರಲ್ಲ. ನಾಳೆನೆ ನಿನ್ ತಂದೆ ತಾಯಿನ ಕರ್ಕೊಂಡು ಇಲ್ಲಿಗ್ ಬಾ. ಆನಂದ್ ಜೊತೆ ನಿನ್ ಮದ್ವೆ ವಿಷಯ ಮಾತಾಡ್ಬೇಕು. ನೋಡಿದ್ರಾ,
ನಮ್ ಮಗಳು ಎಂಥ ಮನೆ ಸೆಲೆಕ್ಟ್ ಮಾಡಿದ್ದಾಳೆ. ಮನೇನೋ ಚೆನ್ನಾಗಿದೆ, ಒಳಗಡೆ ಯಾವ ಹುಲಿ ಸಿಂಹ ಇದೆಯೋ. ಮಮ್ಮಿ ಮಮ್ಮಿ ಏನ್ ಮಮ್ಮಿ ಇನ್ನೂ ರೆಡಿ ಆಗಿಲ್ವಾ? ಅವರೆಲ್ಲ ಬಂದ್ಬಿಟ್ಟಿದ್ದಾರೆ, ಬೇಗ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಶ್ರೀಕಾಂತ್ ಶಶಿ, ನಡಿ ಹೋಗೋಣ. ಯಾಕ್ರಿ? ಈ ಸಂಬಂಧ ನಮಗ್ ಬೇಡ. ಡ್ಯಾಡಿ, ಇನ್ನೊಂದು ನಿಮಿಷನೂ ಈ ಮನೇಲಿ ಇಟ್ಕೊಡ್ದು. ಕಮಾನ್ ಡ್ಯಾಡಿ. ಶಶಿ. ಆಶಾ, ಬಾಮ್ಮ. ಮಮ್ಮಿ, ಆನಂದ್. ಬಾಮ್ಮ, ಬಾ. ಬಿಡು ಮಮ್ಮಿ. ಯಾಕೆ ಮಮ್ಮಿ ನೀನ್ ನೋಡಿದ ತಕ್ಷಣ ಆಗ್ಬಿಟ್ಟದ್ರು? ಹೇಳು ಮಮ್ಮಿ, ಮಾತಾಡು ಮಮ್ಮಿ. ಆಶಾ ತಂದೆ ಬೇರೆ ಯಾರೂ ಅಲ್ಲಪ್ಪ, ನಿನ್ ತಂದೆ ಕೊಂದ ಕೊಲೆಗಾರ. ಆಶಾ, ನೀನು ಅವನ ಮದುವೆ ಆಗೋದು ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ಅವ್ರಿಗೇನ್ ಕಡಿಮೆ ಆಗಿದೆ? ತಂದೆ ಹೆಸರು ಗೊತ್ತಿಲ್ಲದೆ ಹುಟ್ಟೋನ್ಗೆ ನಾನು ನನ್ನ ಮಗಳನ್ನ ಕೊಡಲ್ಲ. ಯಾಕೆ ಡ್ಯಾಡಿ? ಅವ್ರ ಮನೇಲಿ ಅವ್ರ ತಂದೆ ಫೋಟೋ ಇತ್ತಲ್ಲ, ಅವನನ್ನ ಹುಟ್ಟೋಕ್ ಮುಂಚೆ ಅವ್ರ ತಂದೆ ಸತ್ತೋದ್ರಂತೆ. ಆ ಫೋಟೋದಲ್ಲಿ ಇರೋನೇ ಅವನ ತಂದೆ ಅನ್ನೋದಕ್ಕೆ ಏನ್ ಸಾಕ್ಷಿ? ಆ ಫೋಟೋದಲ್ಲಿದ್ದವರು ಆನಂದ್ ತರನೇ ಇದ್ರಲ್ಲ, ಅದಕ್ಕಿಂತ ಸಾಕ್ಷಿ ಬೇಕಾ? ಆಶಾ, ನಿನ್ಗೆ ಅವನ ತಂದೆ ತಾಯಿ ಬಗ್ಗೆ ಗೊತ್ತಿಲ್ಲ. ಅದು ನಂಗೆ ಬೇಕಾಗ್ಲಿಲ್ಲ. ನಾನ್ ಮದುವೆ ಮಾಡ್ಕೊಳ್ಳೋದು ಆನಂದ್ನ, ಅವ್ರ ತಂದೆ ತಾಯಿನಲ್ಲ. ಆನಂದ್ ತಾಯಿ ನೀನ್ ಸೊಸೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಮಮ್ಮಿ, ಅಲ್ಲಿ ಯಾಕೆ ಒಪ್ಕೊಳ್ಳಲ್ಲ? ಅವ್ರು ತಾನೇ ನಮ್ಮನ್ನ ಕರ್ಸ್ಕೊಂಡಿದ್ದು. ಅದು ಆಶಾ ನನ್ನ ಮಗಳು ಅಂತ ಗೊತ್ತಾಗ ಮುಂಚೆ, ಈಗಲ್ಲ. ಇಲ್ಲ ಡ್ಯಾಡಿ, ಅವ್ರು ತುಂಬಾ ಒಳ್ಳೆಯವರು. ನೋಡು, ಅವ್ರ ಬಗ್ಗೆ ನೀನ್ ನನ್ಗೇನು ಹೇಳ್ಬೇಕಾಗಿಲ್ಲ. ನೀನ್ ಅವನ್ನ ಮರೀಲೇಬೇಕು. ಅದೊಂದು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳಿ, ಆನಂದ್ ಮರೆಯೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಮರಿಬೇಕಪ್ಪ, ಮರೀಲೇಬೇಕು. ನೀನ್ ನಿನ್ ಪ್ರೀತಿನ ತ್ಯಾಗ ಮಾಡ್ಲೇಬೇಕು. ಅವತ್ತು ಹಣದ ಬಲದಿಂದ, ರಾಜಕೀಯ ಪ್ರಭಾವದಿಂದ ನೇಣಗಂಬ ತಪ್ಪಿಸ್ಕೊಂಡವನಿಗೆ ಶಿಕ್ಷೆ ಆಗಲೇಬೇಕು. ಇದೊಂದೇ ಕಾರಣಕ್ಕೆ ನಿನ್ನ ಹೆತ್ತು ಬೆಳೆಸಿ ಲಾಯರ್ನಾಗ್ ಮಾಡಿದ್ದು. ಇಲ್ಲದೆ ಇದ್ರೆ ನಿಮ್ಮಪ್ಪ ಸತ್ತಾಗ್ಲೇ, ನಿಮ್ ತಾತ ಮನೇಲಿ ನನಗ್ ಜಾಗ ಇಲ್ಲ ಅಂದಾಗ್ಲೇ ನಾನು ಸತ್ತು ಹೋಗ್ತಿದ್ದೆ. ಆನಂದ್, ಆನಂದ್, ನಿಮ್ಮಪ್ಪನ ಸೇಡು ತೀರಿಸ್ಕೊಳ್ಳೇಬೇಕು. ನಾನು ನೀತಿಗೆಟ್ಟವಳಲ್ಲ, ವ್ಯಭಿಚಾರಿಣಿಯಲ್ಲ, ನಿಮ್ಮಪ್ಪನ ಪ್ರೀತಿಸಿ ಮದುವೆ ಮಾಡ್ಕೊಂಡವಳು ಅಂತ ನಿಮ್ ತಾತ ನನ್ನ ಸೊಸೆ ಅಂತ ಒಪ್ಕೊಳ್ಳೇಬೇಕು. ನಾನು ಸಾಯೋಕ್ ಮುಂಚೆ ನನ್ನ ಹೆಸರಿನಲ್ಲಿರೋ ಕಳಂಕನ ಅಳಿಸ್ತೀನಿ ಅಂತ ಭಾಷೆ ಕೊಡೋ. ಬಿಡಲ್ಲ ಮಮ್ಮಿ, ಖಂಡಿತ ಬಿಡಲ್ಲ. ನಮ್ಮಪ್ಪನ ಕೊಲೆ ಮಾಡಿದ ದ್ರೋಹಿನ ಬಿಡಲ್ಲ.
ನಿನ್ನ ವ್ಯಭಿಚಾರಣೆಯಿಂದ ಆ ಲಕ್ಷ್ಮೀಪತಿ ಬಂದು ನಿನ್ನ ಸೊಸೆ ಅಂತ ಒಪ್ಕೊಳ್ಳೋವರೆಗೂ ಬಿಡಲ್ಲ. ಇಟ್ಸ್ ಎ ಪ್ರಾಮಿಸ್ ಮಾಮಿ. ಆನಂದ್, ಇದೇ ನಿನ್ನ ತಂದೆ ಕೊಲೆ ಕೇಸಿಗೆ ಸಂಬಂಧಪಟ್ಟ ಫೈಲು. ಈ ಫೈಲ್ ಇಟ್ಕೊಂಡು ನಾನಿಷ್ಟು ಸಲ ಕಣ್ಣೀರು ಹಾಕಿದ್ದೀನಿ, ಎಷ್ಟು ಮೂಕ ವೇದನೆ ಅನುಭವಿಸಿದ್ದೀನಿ ಗೊತ್ತಾ? ಇದರಲ್ಲಿರೋ ಒಂದೊಂದು ಅಕ್ಷರವೂ ಹೇಳುತ್ತೆ ನನ್ನ ಗೋಳಿನ ಕಥೆನ. ನೀನ್ ಲಾಯರ್ ಆಗಿ ಮೊದಲು ತಗೊಳ್ತಾ ಇರೋದೇ ನಿನ್ ತಾಯಿ ಕೇಸ್ನ. ಇದರಲ್ಲಿ ನಿನಗೆ ಜಯ ಸಿಗಲೇಬೇಕು. ಮಿಸ್ಟರ್ ಆನಂದ್, ಇಟ್ ಈಸ್ ನಥಿಂಗ್ ಬಟ್ ಎ ಕೋಲ್ಡ್ ಬ್ಲಡೆಡ್ ಮರ್ಡರ್. ಒಬ್ಬ ಇನ್ಸ್ಪೆಕ್ಟರ್ ಆಗಿ ನಾನೇನೇನು ಇನ್ವೆಸ್ಟಿಗೇಷನ್ ಮಾಡಬೇಕೋ ಎಲ್ಲ ಮಾಡಿದೆ. ಆದ್ರೆ ಈ ಕೇಸ್ನಲ್ಲಿ ಹಿರಿಯ ಅಧಿಕಾರಿಗಳ ಪ್ರಭಾವ ನನ್ನ ಮೇಲೆ ತುಂಬಾ ಬಿತ್ತು. ನಮ್ ತಂದೆ ನಿಮ್ಗೆ ಅಷ್ಟು ಕ್ಲೋಸ್ ಫ್ರೆಂಡ್ ಆಗಿದ್ರು, ಅವ್ರ ಸಾವು ಕಾರಣರಾದವ್ರನ್ನ ನೀವು ಹೇಗೆ ಸುಮ್ಮನೆ ಬಿಟ್ರಿ? ನಾನ್ ಸುಮ್ಮನೆ ಬಿಡ್ಲಿಲ್ಲ ಮಿಸ್ಟರ್ ಆನಂದ್. ಇದರಿಂದ ನನ್ನ ಕೆಲಸಕ್ಕೆ ತೊಂದರೆ ಬರಬಹುದು ಅಂತ ಗೊತ್ತಿದ್ದು ನಾನು ಚಾರ್ಜ್ ಶೀಟ್ ಫೈಲ್ ಮಾಡಿದೆ. ಚಾರ್ಜ್ ಶೀಟ್ ಫೈಲ್ ಮಾಡಿದ್ರು, ಯಾಕೆ ಶಿಕ್ಷೆ ಆಗ್ಲಿಲ್ಲ? ಶಿಕ್ಷೆ ಕೊಡೋನು ನಾನಲ್ವಲ್ಲ, ಕೋರ್ಟ್ನಲ್ಲಿ ಐ ಲಾಸ್ಟ್ ದ ಕೇಸ್. ಅಷ್ಟು ವೀಕ್ ಆಗಿ ಚಾರ್ಜ್ ಶೀಟ್ ಹಾಕಿದ್ರಾ? ಇಲ್ಲ, ಚಾರ್ಜ್ ಶೀಟ್ ವೀಕ್ ಆಗಿರ್ಲಿಲ್ಲ, ಪಬ್ಲಿಕ್ ಪ್ರಾಸಿಕ್ಯೂಟರ್ ವೀಕ್ ಮಾಡಿದ್ರು. ಸಾಕ್ಷಿಗಳನ್ನ ಸರಿಯಾಗಿ ವಿಚಾರಿಸಲಿಲ್ಲ, ಆರ್ಗ್ಯುಮೆಂಟ್ ಸರಿಯಾಗಿ ಮಾಡಲೂ ಇಲ್ಲ. ಎಲ್ಲರೂ ಸೇರಿ ನ್ಯಾಯಸ್ಥಾನದಲ್ಲಿ ಒಬ್ಬ ಕರ್ತವ್ಯನಿಷ್ಠ ಪೊಲೀಸ್ ಅಧಿಕಾರಿಗೆ ಅನ್ಯಾಯ ಮಾಡಿಬಿಟ್ರು. ಏನ್ ಕಾರಣ? ಹಣ, ರಾಜಕೀಯ ಪ್ರಭಾವ, ಇನ್ಫ್ಲೂಯೆನ್ಸ್ ನಮ್ಮ ದೇಶದಲ್ಲಿ ಎಲ್ಲೆಲ್ಲೂ ತಾಂಡ್ವಾಡ್ತಿದೆ ಅನ್ನೋದು ನಿಮ್ಗಿನ್ನೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಮಿಸ್ಟರ್ ಆನಂದ್. ಅಂದ್ರೆ ರಾಜಕೀಯ ಪ್ರಭಾವದಿಂದ ಹಣಕ್ಕೋಸ್ಕರ ನಿಮ್ ಕರ್ತವ್ಯ ನೀವು ಮರೆತು ಒಂದು ಕೋಲ್ಡ್ ಬ್ಲಡೆಡ್ ಮರ್ಡರ್ನ ಆಕ್ಸಿಡೆಂಟ್ ಅಂತ ನಿರೂಪಿಸ್ಬಿಟ್ರಿ. ಒಬ್ಬ ನೇಣಿಗೊಬ್ಬ ಹತ್ತಬೇಕಾಗಿದ್ದ ಅಪರಾಧಿನ ಮತ್ತೆ ಮತ್ತೆ ತಪ್ಪು ಮಾಡ್ಲಿ ಅಂತ ಸಮಾಜದಲ್ಲಿ ಬಾಳೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಇಟ್ಸ್ ಎ ಶೇಮ್ ಆನ್ ಯುವರ್ ಪಾರ್ಟ್ ಟು ಬಿ ಎ ಪಬ್ಲಿಕ್ ಪ್ರಾಸಿಕ್ಯೂಟರ್. ನಿಮ್ಮ ವಕೀಲ ವೃತ್ತಿಗೆ ಕಳಂಕ ತಂದು ಕರ್ತವ್ಯ ಭ್ರಷ್ಟರಾದ್ರಿ. ಸರ್, ನಿಮ್ ಮನಸ್ಸಾಕ್ಷಿ ವಿರುದ್ಧವಾಗಿ ಈ ರೀತಿ ನಡ್ಕೊಳ್ಳಕ್ಕೆ ನಿಮ್ಮನ್ನು ಪ್ರೇರೇಪಿಸಿದ ಅಸಂದಿಗ್ಧ ಪರಿಸ್ಥಿತಿ ಏನಂತ ಹೇಳ್ತೀರಾ? ಪ್ಲೀಸ್ ಟೆಲ್ ಮಿ ಸರ್. ಸರ್, ಕರ್ತವ್ಯಕ್ಕೋಸ್ಕರ ತನ್ನ ಜೀವನ ತೊರೆದ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆತ್ಮಕ್ಕೆ ಶಾಂತಿ ಸಿಗಬೇಕು ಸರ್. ನ್ಯಾಯನ ಎತ್ತಿಡ್ತೀನಿ ಅಂತ ಈ ಕಪ್ ಕೋಟ್ ಧರಿಸಿ ನನಗೆ ನ್ಯಾಯ ಸಿಗ್ಬೇಕು ಸರ್. ಪ್ಲೀಸ್ ಸರ್, ಪ್ಲೀಸ್ ಹೆಲ್ಪ್ ಮಿ ಔಟ್. ಆನಂದ್, ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ಕರ್ತವ್ಯ ಭ್ರಷ್ಟನಾಗೋದಕ್ಕೆ ಮುಖ್ಯ ಕಾರಣ ಅಂದಿನ ಪೊಲೀಸ್ ಕಮಿಷನರ್ ಮಗಳ ಭವಿಷ್ಯ. ಉಷಾ ನಾನು ಕಾಲೇಜ್ ಮಿಟ್ಸ್ ಮಾತ್ರ ಅಲ್ಲ, ಹಾಸ್ಟೆಲಲ್ಲೂ ಒಂದೇ ರೂಮ್ ಮಿಟ್ಸ್ ಕೂಡ. ಫಾಸ್ಟ್ ಲೈಫ್, ಹೈ ಸೊಸೈಟಿ ಅಂತ ಕಡಿವಾಣಗಳ ಕುದುರೆಗಳ ಹಾಗೆ ಹುಚ್ಚುಚ್ಚಾಗಿ ನಮ್ಮ ಯೌವನ ಕಳೆದ್ವಿ. ಅದರ ಪರಿಣಾಮ ವಿಪರೀತವಾಗಿ ಜೀವನದುದ್ದಕ್ಕೂ ಆ ನೋವಿನಲ್ಲೇ ನರಳು ಹಾಗಾಯ್ತು. ಎವ್ರಿ ಸಂಡೇ ಸ್ವಿಮ್ಮಿಂಗ್ ಹೋಗ್ತಾ ಹೋಟ್ಲಲ್ ರೂಮ್ ಹಾಕೊಂಡು ಜಾಲಿಯ ಕಾಲ ಕಳೀತಾ ಇದ್ವಿ. ವಿಡಿಯೋ ಕ್ಲಬ್ನಲ್ಲಿ ನಮ್ ಬ್ಲೂ ಫಿಲ್ಮ್ ಕ್ಯಾಸೆಟ್ ಸಿಕ್ಕಾಕೊಂತು. ಅವತ್ ರಾತ್ರಿ ಅಶೋಕ್ ಹಾಸ್ಟೆಲ್ಗೆ ಬಂದು ಉಷಾನ್ ಕರ್ಕೊಂಡು ಹೋದ್ರು. ನನ್ಗ್ಯಾಕೋ ಅಶೋಕ್ ಮುಖ ನೋಡಿ ಅನುಮಾನ ಆಯ್ತು. ಉಷಾ ಬರೋವರೆಗೂ ಕಾಯ್ತಾನೆ ಇದ್ದೆ. ನನ್ನೇನು ಮಾಡಬೇಡಿ. ಶ್ರೀಕಾಂತ್ ಮತ್ತು ಅವನ ಕಡೆಯವರು ನನ್ನ ಕಣ್ಮುಂದೆನೆ ಉಷಾನ ಬಲವಂತವಾಗಿ ಎತ್ಕೊಂಡು ಹೋಗಿ ಕತ್ತಿಸಿ ಕೊಲೆ ಮಾಡಿದ್ರು. ಬೆಳಿಗ್ಗೆ ಅಣ್ಣ ತಂಗಿ ಇಬ್ರು ಹೋಗ್ತಾ ಇದ್ದ ಬೈಕು ಆಕ್ಸಿಡೆಂಟ್ ಆಗಿ ಅವರಿಬ್ರು ಸತ್ತು ಹೋದ್ರು ಅಂತ ಪೇಪರ್ನಲ್ಲಿ ಬಂತು. ಹಾಸ್ಟೆಲಿಂದ ಅವರಿಬ್ರು ಬೈಕ್ ನಲ್ಲಿ ಹೋದ್ರು ಅನ್ನೋದಕ್ಕೆ ರೆಕಾರ್ಡ್ಸ್ ಇತ್ತು. ಒಂದ್ ವೇಳೆ ಅಂದು ವಿಚಾರಣೆ ಸರಿಯಾಗಿ ನಡೆದಿದ್ರೆ ಇಂದು ನಾನು ಜೀವಂತವಾಗಿರ್ತಿರ್ಲಿಲ್ಲ. ನನ್ನ ಭವಿಷ್ಯನೇ ಹಾಳಾಗ್ತಾ ಇತ್ತು. ಕರ್ತವ್ಯ ದೃಷ್ಟಿಯಿಂದ ನಿಮ್ ತಂದೆ ತಂಗಿ ಭವಿಷ್ಯನೇ ಪಣ ಒಡ್ಲು ನಿಂತರು. ಆದ್ರೆ ನಮ್ ತಂದೆ ಕರ್ತವ್ಯ ಮರೆತು ಮಗಳ ಭವಿಷ್ಯ ಚಿಂತಿಸಿದ್ರು. ಕೇಸ್ ಕ್ಲೋಸ್ ಮಾಡಿಸಿ ಕರ್ತವ್ಯ ಭ್ರಷ್ಟರಾದ್ರು. ಇದೇ ನಡೆದಿದ್ದು ಮಿಸ್ಟರ್ ಆನಂದ್. ವಿನುತಾ ಅವರೇ, ಒಂದು ವೇಳೆ ನಾನು ಈ ಕೇಸ್ನ ರಿಓಪನ್ ಮಾಡಿದ್ರೆ
ನೀವು ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ತೀರಾ? ಆನಂದ್, ನಾನ್ ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ತಿದ್ದೆ. ಆದ್ರೆ ಇದರಿಂದ ನನ್ನ ಮಗಳ ಭವಿಷ್ಯಕ್ಕೆ, ನನ್ನ ಗಂಡನ ಗೌರವಕ್ಕೆ ಎಂಥ ಪರಿಣಾಮ ಬೀರುತ್ತೆ ಅಂತ ನಿಮಗ್ ಗೊತ್ತಿಲ್ವೇ? ಬೇಡಿ ಅಮ್ಮ. ಅಳಿಸಿ ಹೋದ ಕಳಂಕನ ಮತ್ತೆ ನಿಮ್ಮ ಮುಖದ ಮೇಲೆ ಬೆಳೆಯೋಕೆ ನಾನು ಪ್ರಯತ್ನ ಪಡಲ್ಲ. ನೀವು ಇಷ್ಟೊಂದು ಹೇಳಿದ್ರಲ್ಲ, ಅಷ್ಟೇ ಸಾಕು. ಆ ನಿಮ್ ದೊಡ್ಡ ಮನಸ್ಸಿಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ನಂಗೆ ಗೊತ್ತಾಗ್ತಿಲ್ಲ. ಆನಂದ್, ಇಂಥ ವ್ಯಕ್ತಿಗಳಿಂದ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ನನ್ನ ಹಾಗೆ ಎಷ್ಟು ಜನ ನೋವನ್ನ ಹೃದಯದಲ್ಲಿ ಇಟ್ಕೊಂಡಿದ್ದಾರೋ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು, ಶ್ರೀಕಾಂತ್ಗೆ ಶಿಕ್ಷೆ ಆಗಲೇಬೇಕು. ಪ್ರಯತ್ನ ಪಡ್ತೀನಮ್ಮ. ಆನಂದ್ ಬರೋದು ಹೊತ್ತಾಗತ್ತೆ. ಅವನು ಬಂದ ಮೇಲೂ ನಿನ್ನ ಹತ್ರ ಮಾತಾಡ್ತಾನೆ ಅನ್ನೋ ನಂಬಿಕೆ. ನನ್ನ ತಂದೆ ಮಾಡಿರೋ ತಪ್ಪಿಗೆ ನನಗೆ ಶಿಕ್ಷೆ ಕೊಡ್ಬೇಡಿ. ನನ್ನ ಆನಂದ ನನ್ನಿಂದ ದೂರ ಮಾಡಬೇಡಿ. ಆನಂದನ ನಾನು ತುಂಬಾ ಪ್ರೀತಿಸ್ತಿದ್ದೀನಿ. ಅವನು ಬಿಟ್ಟು ನನ್ನಿಂದ ಬಾಳಕ್ ಸಾಧ್ಯವಿಲ್ಲ. ನೀವು ಒಂದು ಹೆಣ್ಣು, ಪ್ರೀತಿ ಬಗ್ಗೆ ನಿಮ್ಗೂ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಮೌನದಿಂದ ನನ್ ಕೊಲ್ಬೇಡಿ, ಮನಸಾರ ಬೈದ್ಬಿಡಿ, ಹೊಡೀರಿ, ಕತ್ತೆ ರಾಜು ತಳ್ಳಿ. ಆದ್ರೆ ಈ ಮೌನ ನಾನ್ ಸಹಿಸ್ಲಾರೆ. ಮಾತಾಡಿ ಅತ್ತೆ, ಪ್ಲೀಸ್ ಮಾತಾಡಿ. ಎಲ್ಲಾ ವಿಷಯ ನಿನಗೆ ಗೊತ್ತಿದ್ಯಾ? ನಿಮ್ ತಂದೆ ಒಬ್ಬ ಕೊಲೆಗಾರ, ನಿಮ್ ಕುಂಕುಮ ಅನಿಸ್ತಾನಂತ ಗೊತ್ತಿದೆ. ಗೊತ್ತಿದ್ದು ನಿನ್ ತಂದೆ ಮೇಲೆ ಸೇಡ್ ತೀರಿಸ್ಕೊಳ್ಬೇಕು ಅಂತ ಹೊರಟಿರೋ ನನ್ನ ಮಗ ಇನ್ನೂ ನಿನ್ನ ಪ್ರೀತಿಸ್ತಿದ್ದಾನೆ ಅನ್ನೋ ನಂಬಿಕೆ ನಿನಗಿದ್ಯಾ? ನಾನು ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ. ಈ ಸೇಡಿನ ಜ್ವಾಲೆ ನಿಮ್ಮನೆನೇ ಸುಡುತ್ತೋ ಇಲ್ಲ ನಮ್ಮನೆನೇ ಬೆಂದು ಬೂದಿ ಮಾಡುತ್ತೋ ಗೊತ್ತಿಲ್ಲ. ಆನಂದ್ ಜೊತೆ ನಾನು ಬೆಂದು ಬೂದಿ ಆಗೋದಕ್ಕೂ ಸಿದ್ಧವಾಗಿದ್ದೀನಿ. ಆಶಾ, ಆನಂದ್ ಕರ್ತವ್ಯ ನಿನ್ ತಂದೆಗೆ ಶಿಕ್ಷೆ ಕೊಡಬೇಕು ಅಂತಲೇ ಹೊರತು ನಿನಗಲ್ಲಮ್ಮ. ನನ್ನ ಮಗನ ಕರ್ತವ್ಯಕ್ಕೆ ಅಡ್ಡಿ ಬರೋದಿಲ್ಲ ಅಂತ ನನ್ನ ಸೊಸೆ ಮೇಲೆ ನನಗೆ ನಂಬಿಕೆ ಇದೆ. ನಿನ್ ಪ್ರೀತಿ ಎಷ್ಟಿದೆ ಅಂತ ಪರೀಕ್ಷೆ ಮಾಡಿದೆ. ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ತಂದೆ ಮರ್ಡರ್ ಕೇಸನ್ನ ರೀಓಪನ್ ಮಾಡೋಕೆ ಕೋರ್ಟ್ ಒಪ್ಕೊಂಡಿದೆ. ಸಂಬಂಧಪಟ್ಟವರಿಗೆ ಸಮನ್ಸ್ ಕಳಿಸೋಕೆ ಆರ್ಡರ್ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ಶಶಿ, ಏನ್ರಿ? ನೋಡ್ತೀನಿ ನಾನು ಹೇಳಿದ ಕರೆಕ್ಟ್ ಆಯ್ತು ಅಂತ. ಏನಾಯ್ತು? ಆ ಪ್ರೀತಿ ನನ್ನ ಮೇಲೆ ಸೇರ್ ತೀರ್ಸ್ಕೊಳ್ಳೋಕೆ ಮೊದಲನೇ ಮೆಟ್ಲು ಹತ್ತಿದ್ದಾಳೆ. ನೀವ್ ಹೇಳೋದು ಒಂದೇ ಅರ್ಥವಾಗ್ತಾ ಇಲ್ಲ. ಅಶೋಕ್ ಆಕ್ಸಿಡೆಂಟ್ ಕೇಸ್ನ ರಿಓಪನ್ ಮಾಡ್ತಿದ್ದ. ಅವಳ ಮಗನೇ ಅವಳ ಅಡ್ವೊಕೇಟ್. ಈಗೇನ್ರಿ ಮಾಡೋದು? ಆವತ್ ನಮ್ಮನ್ನು ಉಳಿಸಿದ ಅಡ್ವೊಕೇಟ್ ರಾಜಾರಾವ್ನ ಮತ್ತೆ ಭೇಟಿ ಮಾಡಲೇಬೇಕು. ಮಿಸ್ಟರ್ ರಾಜಾರಾವ್, ನಿಮ್ಮನ್ನೇ ನಂಬಿದ್ದೀನಿ. ಹಿಂದೆ ಇದೇ ಕೇಸಲ್ಲಿ ನೀವೇ ನನ್ನ ಬಚಾವ್ ಮಾಡಿದ್ರಿ. ಈಗಲೂ ನೀವೇ ನನ್ನ ಬಚಾವ್ ಮಾಡಬೇಕು. ಇದು ನನ್ನ ಪ್ರಾಣದ ಪ್ರಶ್ನೆ, ನಿಮ್ಮ ಪ್ರೆಸ್ಟೇಜ್ ಪ್ರಶ್ನೆ. ಮಿಸ್ಟರ್ ಶ್ರೀಕಾಂತ್, ನೀವು ಹಣ ಇರೋರು ಏನ್ ಬೇಕಾದ್ರೂ ಸಾಧಿಸಬಹುದು. ನಮ್ಮ ದೇಶದಲ್ಲಿ ಹಣ ಇದ್ರೆ ಏನ್ ಬೇಕಾದ್ರೂ ಕೊಂಡ್ಕೋಬಹುದು. ನಿಮ್ ಕೇಸ್ನ ಗೆದ್ದೇ ಗೆಲ್ಲಬಹುದು. ಆದ್ರೂ ನಮ್ಮ ಎಚ್ಚರದಲ್ಲಿ ನಾವಿರ್ಬೇಕು. ಸರ್, ಆ ಹುಡುಗ ನಿಮ್ಮ ಮುಂದೆ ಏನ್ ತಾನೇ ಮಾಡಬಲ್ಲ. ನಾನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಅವನ್ನ. ನಾವು ಮೊದಲು ಮಾಡಿರೋ ತಪ್ಪನ್ನೆಲ್ಲ ಅವನು ಪತ್ತೆ ಹಚ್ಚಿದ್ದಾನೆ. ನೋಡಿ, ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಅವನ ಎವಿಡೆನ್ಸ್ ಅನ್ನ ನಾಶ ಮಾಡಬೇಕು. ಅಂದ್ರೆ ಐ ಮೀನ್, ಅವನ ಮುಖ್ಯ ಸಾಕ್ಷಿ ಕಮಿಷನ್ ಮಗಳು ವಿನುತಾ ಇನ್ನೂ ಜೀವಂತವಾಗಿದ್ದಾಳೆ. ಅವಳು ಸಾಕ್ಷಿ ಮೇಲೆ ನಿಮ್ಮ ಕೇಸ್ ನಿಂತಿದೆ. ಅರ್ಥವಾಯ್ತು. ಆ ವಿಷಯ ನಮಗ್ ಬಿಟ್ಬಿಡಿ ಸರ್. ಅಂದ್ಮೇಲೆ ನೀವು ಅರ್ಧ ಕೇಸ್ ಗೆದ್ದ ಹಾಗೆ. ಬೈ ವಿನೂತನ ಜೊತೆ ಇನ್ನೊಂದು ಸಾಕ್ಷಿ ಇದೆ, ಅದನ್ನ ನೀವು ಗಮನಿಸ್ಕೋಬೇಕು. ಯಾರು? ಅಶೋಕನ್ ಕೊಲೆ ಮಾಡಿದ್ನಲ್ಲ, ಲಾರಿ ಡ್ರೈವರ್ ಜೋಸೆಫ್. ಅವನೊಬ್ಬ ಹುಚ್ಚ. ಅವನಿಂದ ನಮಗೇನ್ ತೊಂದ್ರೆ? ಹುಚ್ಚ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ವಿನುತಾ ಸಾಕ್ಷಿಯಿಂದ ನಮಗೆಷ್ಟು ಆಪತ್ತು, ಜೋಸೆಫ್ನಿಂದ ಅಷ್ಟೇ ಆಪತ್ತು. ಆನಂದ್ ಬಹಳ ಬುದ್ಧಿವಂತ. ನಮ್ಮ ಬುಡಾನೆ ಅಳ್ಳಾಡ್ಸ್ಬಿಟ್ಟ. ಆ ಬುಡಾನೆ ಇಲ್ದಾಗ ಮಾಡ್ಬಿಟ್ರೆ ಮರ ಎಲ್ಲಿ ಉಳಿಯುತ್ತೆ? ನೀವು ಕೇಸ್ ಗೆದ್ದ ಹಾಗೆ. ನಿಮ್ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡ್ತೀನಿ.
ರೀಟಾ 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 Rita, my child, sleep. My child, sleep, my child, sleep. ನೀವೆಲ್ಲ ಯಾರು? ಇಲ್ಲಿಗೆ ಯಾಕೆ ಬಂದ್ರಿ? ಗಲಾಟೆ ಮಾಡ್ಬೇಡಿ. ನನ್ ಮಕ್ಕಳು ನಿದ್ರೆ ಮಾಡ್ತಾ ಇದ್ದಾರೆ. ಈಗ ತಾನು ನಿದ್ರೆ ಮಾಡ್ತಾ ಇದ್ದಾರೆ. ಯಾರು ಗಲಾಟೆ ಮಾಡಬೇಡಿ. 25 ವರ್ಷವಾದ್ರೂ ಸತ್ತಿನ ಮಕ್ಕಳ ಮೇಲೆ ಅಷ್ಟೊಂದು ಆಸೆನಾ? ಮತ್ತೆ ತಂದೆ ತಾಯಿಗಳಿಗೆ ಅವ್ರ ಮಕ್ಕಳ ಮೇಲೆ ಆಸೆ ಇರಲ್ವಾ? ನನಗೂ ನನ್ನಿಬ್ರು ಮಕ್ಕಳ ಮೇಲೆ ತುಂಬಾ ಆಸೆ. ನಿನ್ನ ಮಕ್ಕಳು ನಿನಗೆ ನೋಡ್ಬೇಕು ಅಂತ ಆಸೆನಾ? ನಿನ್ನ ಅಲ್ಲಿಗೆ ಕಳಿಸ್ತೀವಿ. ನನಗೆ ಆಗ್ರಯ್ಯ ಹೊಡಿತಾ ಇದ್ದೀರಾ?
ಏನೋ ಮಾಡಿದ್ರಿ ಮರಕ್ ಕಟ್ಟಾಕಿದೀವಿ. ಥ್ಯಾಂಕ್ ಯು ಸರ್. ಓಕೆ, ಬಾಮ್ಮ ಹೋಗಿ ಮಲಗೋಣ. ಡ್ಯಾಡಿ ಬರ್ಲಿ ಮಮ್ಮಿ. ಇವತ್ತು ನಿಮ್ ಡ್ಯಾಡಿ ಬರಲ್ಲ. ಬಾಮ್ಮ ಫ್ಲೈಟ್ ಮಿಸ್ ಆಯ್ತಂತೆ, ಬೆಳಿಗ್ಗೆ ಬರ್ತಾನೆ ಅಂತ ಫೋನ್ ಮಾಡಿದ್ದಾರೆ. ಬಾ ಹೋಗೋಣ. ಯಾಕ್ರಮ್ಮ ನೀವು ತಗೋತಾ ಇದ್ರ ಹಾಲು? ರಾಜಮ್ಮ ಬರ್ಲಿಲ್ವಾ? ಅವಳು ಊರಿಗೆ ಹೋಗಿದ್ದಾಳೆ, ನಾಳೆ ಬರ್ತಾಳೆ. ಇಪ್ಪತ್ತೈದು ವರ್ಷಗಳ ಹಿಂದೆ ನಡೆದ ಕೊಲೆ ಪ್ರಕರಣದ ಪುನರಾರಂಭ. ಏ ಶಾರದಾ, ಏನ್ರಿ ಪೇಪರ್ ಏನ್ ಬಂದಿದೆ ನೋಡಿದ್ಯಾ? ಅದೇನ್ ನೀವೇ ಓದಿ ಹೇಳ್ರಿ. ಓದ್ತೀನಿ ಕೇಳು. 25 ವರ್ಷಗಳ ಹಿಂದೆ ನಡೆದ ರಸ್ತೆ ಅಪಘಾತದಲ್ಲಿ ಅಶೋಕ್ ಅನ್ನೋ ಸಬ್ ಇನ್ಸ್ಪೆಕ್ಟರ್ ಸತ್ರು. ಅದು ಅಪಘಾತ ಅಂತ ಕೋರ್ಟ್ ತೀರ್ಪು ಕೊಡ್ತು. ಆದ್ರೆ ಅದು ಅಪಘಾತ ಅಲ್ಲ, ಕೊಲೆ. ಅದಕ್ಕೆ ಮೊದಲನೇ ಸಾಕ್ಷಿ ಶ್ರೀಮತಿ ಪ್ರೀತಿ, ಮೃತಪಟ್ಟ ವ್ಯಕ್ತಿಯ ಧರ್ಮಪತ್ನಿ. ಹೇಳಿಯಮ್ಮ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ಎಸ್, ಪ್ರೊಸೀಡ್. ಥ್ಯಾಂಕ್ ಯು ರಾಣ. ನಿಮ್ಮ ಹೆಸರು? ಪ್ರೀತಿ. ನಿಮ್ಮ ಗಂಡನ ಹೆಸರು? ಅಶೋಕ್. ಅವ್ರೇನು ಕೆಲಸ ಮಾಡ್ತಿದ್ರು? ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು. ಅವ್ರು ಹ್ಯಾಕ್ ಸತ್ರು? ಯಾರೋ ದುಷ್ಕರ್ಮಿಗಳು ಅವ್ರನ್ನ ಕೊಲೆ ಮಾಡಿದ್ರು. ಅವ್ರು ಕೊಲೆ ಯಾಕೆ ಸತ್ರು ಅಂತ ನಿಮಗೆ ಹೇಗೆ ಗೊತ್ತು? ಅವ್ರು ಸಾಯೋಕ್ ಮುಂಚೆ ನನಗೆ ಹೇಳಿದ್ರು. ಏನು ಹೇಳಿದ್ರು? ಪ್ರೀತಿ, ಇದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ಹೇಳಿದ್ರು. ದಟ್ಸ್ ಆಲ್ ಯುವರ್ ಆನರ್. ಎಸ್, ಡಿಫೆನ್ಸ್ ಕೌನ್ಸಿಲ್ ಕ್ಯಾನ್ ಪ್ರೊಸೀಡ್. ಎಸ್ ಯುವರ್ ಆನರ್. ನೋಡಿಮ್ಮ, ಸಬ್ ಇನ್ಸ್ಪೆಕ್ಟರ್ ಕೊಲೆ ಆಯ್ತು ಅಂತ ಹೇಳಿದ್ರಲ್ಲ, ಕೊಲೆ ಆದ್ದನ್ನ ನೀವು ನೋಡಿದ್ರ? ಇಲ್ಲ. ಸಾಯೋದಕ್ಕೆ ಮುಂಚೆ ಹೇಳಿದ್ದಕ್ಕೋಸ್ಕರ ಅದು ಕೊಲೆ ಅಂತ ನೀವು ನಿರ್ಧಾರ ಮಾಡ್ಬಿಟ್ರಿ. ಹೌದು. ಯುವರ್ ಆನರ್, ನೋಟ್ ದಿಸ್ ಪಾಯಿಂಟ್. ಶ್ರೀಕಾಂತ್ ಅವರೇ ಕೊಲೆ ಮಾಡಿದ್ರು ಅಂತ ಹೇಗೆ ಹೇಳ್ತೀರಾ? ನಾನು ಕಾಲೇಜ್ನಲ್ಲಿ ಓದ್ತಾ ಇದ್ದಾಗ ಶ್ರೀಕಾಂತ್ ಅವ್ರ ವರ್ತನೆ ನಡವಳಿಕೆ ಸರಿಯಾಗಿರ್ಲಿಲ್ಲ. ಅವರು ನನ್ನ 2 ಸಾರಿ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಆದ್ರೆ ನಮ್ಮ ಯಜಮಾನರು ನನ್ನನ್ನು ಕಾಪಾಡಿದ್ರು. ಆ 1 ಮಿನಿಟ್, ನಿಮ್ಮ ಯಜಮಾನ್ರು ಅಂದ್ರೆ ಯಾರು? ಸತ್ತ ಸಬ್ ಇನ್ಸ್ಪೆಕ್ಟರ್ ಅಶೋಕ್. ಅವ್ರು ನಿಮಗೆ ತಾಳಿ ಕಟ್ಟಿದ ಗಂಡನ, ಇಟ್ಕೊಂಡ ಗಂಡನ? ಐ ಅಬ್ಜೆಕ್ಟ್ ಯುವರ್ ಆನರ್. ಇದು ಒಂದು ಹೆಣ್ಣಿನ ಮಾನದ ಪ್ರಶ್ನೆ. ಈ ಕೇಸ್ಗೂ ಈ ಪ್ರಶ್ನೆಗೂ ಸಂಬಂಧನೇ ಇಲ್ಲ. ಸಂಬಂಧ ಇರೋ ಪ್ರಶ್ನೆ. ಈ ಪ್ರಶ್ನೆಯಿಂದ ಕೇಸ್ ರಿಓಪನ್ ಆಗೋಕೆ ಕಾರಣ ಏನು ಅಂತ ಘನ ನ್ಯಾಯಾಲಯಕ್ಕೆ ತಿಳಿಯುತ್ತೆ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಹೇಳಿಮ್ಮ, ಅವ್ರು ನಿಮಗೆ ತಾಳಿ ಕಟ್ಟಿದ ಗಂಡನೋ, ಇಟ್ಕೊಂಡ ಗಂಡನೋ? ತಾಳಿ ಕಟ್ಟಿದ ಗಂಡ. ಮದುವೆ ಎಲ್ಲಾಯ್ತು? ಮದುವೆ ಆಗಿದ್ದಕ್ಕೆ ಸಾಕ್ಷಿ ಏನಿದೆ? ದೇವಸ್ಥಾನದಲ್ಲಿ ಅವರು ನನ್ನ ಕೊರಳಿಗೆ ತಾಳಿ ಕಟ್ಟಿದ್ರು. ಇದಕ್ಕೆ ಸಾಕ್ಷಿ ನನಗೆ ರಕ್ಷಣೆ ಕೊಟ್ಟ ನನ್ನ ಅಂಕಲ್ ಮುದ್ದು ಕೃಷ್ಣ ಅವರು. ನಿಮಗೆ ರಕ್ಷಣೆ ಕೊಟ್ಟವರು ನಿಮಗೆ ಅನುಕೂಲ ಆಗೋ ಹಾಗೆ ಸಾಕ್ಷಿ ಹೇಳ್ಬೋದು. ಬೇರೆ ಯಾರಾದ್ರೂ ಇದ್ದಾರಾ? ಆ ದೇವರನ್ನು ಬಿಟ್ರೆ ನನಗೆ ಬೇರೆ ಯಾವ ಸಾಕ್ಷಿನೂ ಇಲ್ಲ. ಯುವರ್ ಆನರ್,
25 ವರ್ಷಗಳ ನಂತರ ನ್ಯಾಯಾಲಯದಲ್ಲಿ ಅಪಘಾತ ಅಂತ ತೀರ್ಮಾನಿಸಲ್ಪಟ್ಟ ಕೇಸ್ ಒಂದನ್ನ ಪುನಃ ಪರಿಶೀಲಿಸಬೇಕು ಅಂತ ಇವರು ಅರ್ಜಿ ಹಾಕಿದ್ದಾರೆ. ಇವರಿಗೆ ನಿಜ ಹೇಳೋದಕ್ಕೆ 25 ವರ್ಷ ಬೇಕಾಯ್ತು. ಯಾಕೆ ಗೊತ್ತಾ? ಶ್ರೀಕಾಂತ್ ಅವರು ಕಾಲೇಜ್ ದಿನಗಳಲ್ಲಿ ಇವರ ಮೇಲೆ 2 ಸಾರಿ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದನ್ನ ಇವರು ಒಪ್ಕೊಂಡಿದ್ದಾರೆ. ರೇಪ್ ಮಾಡಿರಬಹುದು, ಕ್ವೈಟ್ ಪಾಸಿಬಲ್. ನೋ ವುಮನ್ ವಿಲ್ ಅಕ್ಸೆಪ್ಟೆಡ್. ತನ್ನ ಮಾನ ಹೋಗುತ್ತೆ ಅಂತ ರೇಪ್ ಮಾಡೋದನ್ನ ಒಪ್ಕೊಳ್ಳದೆ ಸೇಡನ್ನ ತೀರಿಸ್ಕೋಬೇಕು ಅನ್ನೋ ಛಲದಿಂದ ತನ್ನ ಮಗನನ್ನೇ ಒಬ್ಬ ಅಡ್ವೊಕೇಟ್ ಮಾಡಿ ಅವನ ಕೈಯಲ್ಲೇ ಈ ಕೇಸನ್ನ ರಿಓಪನ್ ಮಾಡಿಸಿದ್ದಾರೆ. ಯಾಕೆಂದ್ರೆ ಈಕೆ ಹೆಣ್ಣು, ಒಲಿದರೆ ನಾರಿ, ಮುನಿದರೆ ಮಾರಿ. ದೇವರನ್ನ ಸಾಕ್ಷಿ ಇಟ್ಟು ಮದುವೆ ಆಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬೀಯಿಂಗ್ ಎ ಗ್ರಾಜುಯೇಟ್, ಅದು 20ನೇ ಶತಮಾನದಲ್ಲಿ. ಇವರಿಗೂ ಸಬ್ ಇನ್ಸ್ಪೆಕ್ಟರ್ ಅಶೋಕ್ಗೂ ಮದುವೆನೇ ಆಗಿಲ್ಲ. ಸುಳ್ಳು, ಅವರೇ ನನಗೆ ತಾಳಿ ಕಟ್ಟಿದವರು. ನೋ, ಅಶೋಕ್ ಮದುವೆನೇ ಆಗಿರಲಿಲ್ಲ. ಪೊಲೀಸ್ ಅಫಿಷಿಯಲ್ ರೆಕಾರ್ಡ್ಸ್ ಪ್ರಕಾರ ಹಿ ವಾಸ್ ಎ ಬ್ಯಾಚುಲರ್. ಇವರ ಮಗ ಅಶೋಕ್ಗೆ ಹುಟ್ಟಿದ್ದು ಅನ್ನೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ. ಅಶೋಕ್ ತಂದೆ ತಾಯಿಗೆ ಹೆತ್ತ ಮಗನ ಮೇಲೆ ಇಲ್ಲದ ಅಕ್ಕರೆ ಅಭಿಮಾನ ಈಕೆಗೆ ಯಾಕೆ ಬಂತು ಗೊತ್ತಾ? ಶ್ರೀಕಾಂತ್ ಮೇಲಿನ ಸೇಡು. ಮಿಸ್ ಆನಂದ್ ಶ್ರೀಕಾಂತ್ಗೆ ಹುಟ್ಟಿರ್ಬೋದು. ಮಗನ ಕೈಯಿಂದಾನೇ ತಂದೆ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಕುಮಾರಿ ಪ್ರೀತಿಯವರು. ಸುಳ್ಳು. ಯುವರ್ ಆನರ್, ಪ್ರೀತಿ ಅಶೋಕನ ಹೆಂಡತಿ ಅನ್ನೋದಕ್ಕೆ ನನ್ನ ಹತ್ರ ಒಂದು ಸಾಕ್ಷಿ ಇದೆ. ಯಾರು ನೀವು? ಸಬ್ ಇನ್ಸ್ಪೆಕ್ಟರ್ ಅಶೋಕನ ತಂದೆ ನಾನು. Posted for further evidence on 28th. ಅಮ್ಮ ಪ್ರೀತಿ, ಅವತ್ತು ನೀನಾಗೆ ನನ್ನ ಮನೆ ಬಾಗಿಲಿಗೆ ಬಂದು ನನ್ನನ್ನು ಸೊಸೆಯಾಗಿ ಒಪ್ಕೊಳ್ಳಿ ಅಂತ ಅಂಗಲಾಚಿದೆ. ನಾನು ಹಣದ ಮದದಿಂದ, ಅಹಂಕಾರದಿಂದ ಗರ್ಭಿಣಿಯಾಗಿದ್ದ ನಿನ್ನನ್ನ ನಿರ್ದಾಕ್ಷಿಣ್ಯವಾಗಿ ಆಚೆಗೆ ಓಡಿಸ್ಬಿಟ್ಟೆ. ಆದ್ರೆ ಇವತ್ತು ನನ್ನ ಮೊಮ್ಮಗನ ನೀನು ಬೆಳೆಸಿ ಅವನ ಕೈಯಿಂದಾನೇ ನನ್ನ ಮಗ ಆಕ್ಸಿಡೆಂಟ್ ನಲ್ಲಿ ಸತ್ತಿಲ್ಲ, ಕೊಲೆಯಾಗಿದ್ದಾನೆ. ನಿನ್ನ ಮೇಲಿರೋ ಕಳಂಕನ ತೊಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರೋ ನಿನ್ನ ತ್ಯಾಗದ ಮುಂದೆ ನಮ್ಮದೇನೂ ಇಲ್ಲಮ್ಮ, ಏನೂ ಇಲ್ಲ. ಆವತ್ತು ಮಗ ಸತ್ತ ಅನ್ನೋ ಸಂಕಟದಲ್ಲಿ ನಿನ್ನ ಸಂಕಟನ ಅರ್ಥ ಮಾಡ್ಕೊಳ್ಳದೆ ಹೋದ್ವಮ್ಮ. ನಿನ್ನ ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ನಿರಾಕರಿಸ್ಬಿಟ್ವಿ. ಇವತ್ತು ನಿನ್ನ ಕೇಳ್ಕೊತಾ ಇದ್ದೀನಮ್ಮ, ನೀನ್ ನಮ್ಮನ್ನ ನಿರಾಕರಿಸ್ಬೇಡಮ್ಮ, ನಿರಾಕರಿಸ್ಬೇಡ. ನೀನು ನಮ್ಮನ್ನು ಕ್ಷಮಿಸೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಆದ್ರೆ ಈ ಇಳಿ ವಯಸ್ಸಿನಲ್ಲಿ ಮಕ್ಕಳನ್ನ ಕಳ್ಕೊಂಡಿರೋ ನನಗೆ ಈ ಮೊಮ್ಮಗನನ್ನ ಬಿಟ್ರೆ ಬೇರೆ ಯಾರಮ್ಮ ದಿಕ್ಕು? ಪ್ರೀತಿ, ನಿನ್ನ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ, ನಮ್ಮನ್ನ ಕ್ಷಮಿಸಮ್ಮ. ಬೇಡಿ ಮಾವ, ಮಾವ. ಪ್ರೀತಿ, ಅತ್ತೆ, ಪ್ರೀತಿ. ಆನಂದ್, ತಾತ, ಯುವರ್ ಆನರ್, ಅವ ಸಬ್ ಇನ್ಸ್ಪೆಕ್ಟರ್ ಅಶೋಕ್ನ ಆಕ್ಸಿಡೆಂಟ್ ಆದಾಗ ಕೊಲೆ ಮಾಡಿ ಜೈಲ್ಗೆ ಹೋದ ಲಾರಿ ಡ್ರೈವರ್ ಜೋಸಫ್. ಐ ಅಬ್ಜೆಕ್ಟ್ ಯುವರ್ ಆನರ್. ಜೋಸೆಫ್ ಹುಚ್ಚಿನಾಗಿ ಸ್ಮಶಾನದಲ್ಲಿ ಅಲಿತಾ ಇದ್ದ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿದೆ. ಹುಚ್ಚಿನ ಸಾಕ್ಷಿಗೆ ಯಾವ ಬೆಲೆನೂ ಇಲ್ಲ. ಯುವರ್ ಆನರ್, ಜೋಸಫ್ ಯಾವತ್ತೂ ಹುಚ್ಚನಾಗಿರಲಿಲ್ಲ. ಮೆಂಟಲ್ ಶಾಕ್ ಇಂದ ಹಳೆದನ್ನೆಲ್ಲ ಮರ್ತಿದ್ದ. ಹಳೆದೆಲ್ಲ ಮತ್ತೆ ಜ್ಞಾಪಕ ಬಂದಿದೆ ಅನ್ನೋದಕ್ಕೆ ಡಾಕ್ಟರ್ ಸರ್ಟಿಫಿಕೇಟ್. ಯುವರ್ ಆನರ್, ಇದು ಕೋಟಾ ಸರ್ಟಿಫಿಕೇಟ್ ಅಲ್ಲ, ಸರ್ಕಾರಿ ಹುಚ್ಚಾಸ್ಪತ್ರೆ ಹೈಲಿ ಕ್ವಾಲಿಫೈಡ್ ಡಾಕ್ಟರ್ ಕೊಟ್ಟಿರೋ ಸರ್ಟಿಫಿಕೇಟ್. ಈತಲೇ ಜೋಸಫ್ ಅನ್ನೋದಕ್ಕೆ ಜೈಲಿಂದ ಸರ್ಟಿಫಿಕೇಟ್ ತಂದಿದ್ದೀನಿ ವಿತ್ ಫೋಟೋಗ್ರಾಫ್ಸ್. ಯಾಕೆಂದ್ರೆ ತಂದೆ ಮಗ ಒಂದೇ ರೂಪದಲ್ಲಿ ಇದ್ರೂ ಸ್ವಂತ ಮಗನ್ನೇ ಬೇರೆ ಯಾರಿಗೋ ಹುಟ್ಟಿರೋ ಮಗ ಅಂತ ವಾಸು ನಮ್ಮ ಈ ಸ್ನೇಹಿತ ಲಾಯರ್ ಈ ಜೋಸಫ್ನ ಬೇರೆಯವನು ಅಂತ ಬುದ್ಧಿವಂತಿಕೆ ತೋರಿಸ್ಬೋದು ಅಂತ ಪ್ರೂಫ್ ಸಮೇತ ಬಂದಿದ್ದೀನಿ. ಎಸ್, ಪ್ರೊಸೀಡ್. ನನ್ನ ಮಕ್ಕಳು ರೋಜಿ, ರೀಟಾ ಮದುವೆಗೆ ನನಗೆ ಹಣ ಬೇಕಾಗಿತ್ತು. ಶ್ರೀಕಾಂತ್ ಅಶೋಕನ್ ಸಾಯಿಸಿದ್ರೆ ಹಣ ಕೊಡ್ತೀನಿ ಅಂತ ನನ್ನ ಕೈಯಿಂದ ಆಕ್ಸಿಡೆಂಟ್ ಮಾಡಿಸಿದ್ರು. ಅದಕ್ಕೆ ನನಗೆ 1 ವರ್ಷ ಜೈಲ್ ಶಿಕ್ಷೆನೂ ಆಯ್ತು.
ಜೈಲಿನಿಂದ ವಾಪಸ್ ಬಂದೆ. ರೋಸಿ ರೀಟಾನ ಕಾಪಾಡ್ತೀನಿ ಅಂತ ಹೇಳಿದ ಚಂಡಾಲ ಶ್ರೀಕಾಂತ್ ಅವರಿಬ್ಬರನ್ನು ಬ್ಲೂ ಫಿಲ್ಮ್ಗೆ ಉಪಯೋಗಿಸ್ಕೊಂಡು ಅವ್ರ ಬಾಳನ್ನೇ ಹಾಳು ಮಾಡ್ದ. ಶ್ರೀಕಾಂತ್ ಯಾವ ಕೇಳಕ್ ಹೋದ್ ನನ್ನ ಮೈ ಮೂಳೆ ಮುರಿಯಾಗಿ ಹೊಡೆಸ್ದ. ನನಗೆ ವಿಷಯ ತಿಳಿದೋತು ಅಂತ ನನ್ನ ಮಕ್ಕಳಿಬ್ರು ನೇಣ ಹಾಕೊಂಡ್ರು. ಅದೇ ಶಾಕ್ನಿಂದ ಒಂದ್ ರೀತಿ ಚಿತ್ತ ಭ್ರಮಣೆಯಾಗಿ ನನ್ನ ಮಕ್ಕಳು ರೋಸಿ ರೀಟಾ ಸಮಾಧಿ ಮೇಲೆ ಯಾವಾಗ್ಲೂ ಬಿದ್ದಿರ್ತಿದ್ದೆ. ನಿನ್ನ ಹೆಸರೇನು? ಜೋಸಫ್. ಶ್ರೀಕಾಂತ್ ಅವರು ನಿನ್ನ ಕೊಲೆ ಮಾಡು ಅಂದ್ರು, ನೀನ್ ಮಾಡ್ಬಿಟ್ಟೆ. ಹೌದು. ಶ್ರೀಕಾಂತ್ ಅವರು ನಿನ್ನ ಇಬ್ಬರನ್ನ ಕೊಲೆ ಮಾಡು ಅಂತ ಹೇಳಿದ್ರು, ಒಬ್ಬನ್ ಕೊಲೆ ಮಾಡು ಅಂತ ಹೇಳಿದ್ರು. ಅಶೋಕ್ ಒಬ್ರನ್ನೇ ಕೊಲೆ ಮಾಡುವಂತ ಹೇಳಿ. ನಲ್ಲಿ ಅಶೋಕ್ ಜೊತೆಗೆ ಅವನ್ ತಂಗಿನೂ ಸತ್ತಲ್ಲ, ಹೇಗೆ? ನನ್ನ ಗಮನ ಎಲ್ಲ ಅಶೋಕ್ ಮೇಲಿತ್ತು, ಅವ್ರ ತಂಗಿ ನಾನು ನೋಡ್ಲಿಲ್ಲ. ಅಂದ್ರೆ ನೋಡ್ದೆ ನೀನು ಲಾರಿನ ಅವ್ರ ಮೇಲೆ ಬಿಟ್ಬಿಟ್ಟೆ. ಹ, ಯುವರ್ ಆನರ್, ನೋಟ್ ದಿಸ್ ಪಾಯಿಂಟ್. ಶ್ರೀಕಾಂತ್ ಅವರು ಬ್ಲೂ ಫಿಲ್ಮ್ ತೆಗಿತಾ ಇದ್ದದನ್ನ ನೀನ್ ನೋಡ್ದ್ಯಾ? ನನ್ ಮಕ್ಕಳು ರೀಟಾ ರೋಸಿದು ಬ್ಲೂ ಫಿಲ್ಮ್ ಹಾಕೊಂಡು ನೋಡ್ತಾ ಇದ್ದಿದ್ದನ್ನ ನಾನು ನೋಡ್ದೆ. ನಾನ್ ಕೇಳ್ತಾ ಇರೋದು, ನಿನ್ನ ಮಕ್ಕಳಾಗ್ಲಿ ಅಥವಾ ಬೇರೆ ಯಾರದ್ದಾದ್ರೂ ಬ್ಲೂ ಫಿಲ್ಮ್ ತೆಗಿತಾ ಇದ್ದದನ್ನ ನೀನ್ ನೋಡ್ದ್ಯಾ? ಇಲ್ಲ. ಅಂದ್ರೆ ಶ್ರೀಕಾಂತ್ ಅವರು ಬ್ಲೂ ಫಿಲ್ಮ್ ನ ತೆಗೆದಿರ್ಬೇಕು ಅಂತ ನೀನ್ ಅನ್ಕೊಂಡೆ. ಯುವರ್ ಆನರ್, ಇವನು ನೋಡ್ದೆ ಅಶೋಕ್ ಮೇಲೆ ಲಾರಿ ಹರಿಸ್ಬಿಟ್ಟ ಅಂದ್ಮೇಲೆ ಇಟ್ಸ್ ಅನ್ ಆಕ್ಸಿಡೆಂಟ್. ಜೋಸೆಫ್ ಜೈಲಿನಿಂದ ಬಂದ್ಮೇಲೆ ಶ್ರೀಕಾಂತ್ ಬಳಿ ಕೆಲಸ ಕೇಳೋದಕ್ಕೆ ಹೋದಾಗ ಶ್ರೀಕಾಂತ್ ಯಾವುದೋ ಒಂದು ಕ್ಯಾಸೆಟ್ ನ ನೋಡ್ತಾ ಇದ್ದಿರಬಹುದು. ಆ ಕ್ಯಾಸೆಟ್ ನಲ್ಲಿ ಇವನ ಮಕ್ಕಳು ಇದ್ದಿರಬಹುದು. ಯಾಕೆಂದ್ರೆ ಜೋಸೆಫ್ ಜೈಲಿಗೆ ಹೋದಾಗ ಹೊಟ್ಟೆಪಾಡಿಗೋಸ್ಕರವಾಗಿ ಇವನ ಮಕ್ಕಳು ವ್ಯಭಿಚಾರಕ್ಕೆ ಇಳಿದಿರಬಹುದು. ಆ ಸಂದರ್ಭದಲ್ಲಿ ಯಾರೋ ಇವನ ಮಕ್ಕಳ ಬ್ಲೂ ಫಿಲ್ಮ್ ನ ತೆಗೆದಿರಬಹುದು. ಇಟ್ಸ್ ಕ್ವೈಟ್ ಪಾಸಿಬಲ್. ಇಲ್ಲ, ನನ್ನ ಮಕ್ಕಳು ವ್ಯಭಿಚಾರಕ್ಕೆ ಇಳಿದಿರ್ಲಿಲ್ಲ. ಶ್ರೀಕಾಂತ್ ಬ್ಲೂ ಫಿಲ್ಮ್ ತೆಗೆದಿದ್ದ. ನನ್ನ ಮಕ್ಕಳು ಸಾವಿಗೆ ಅವನೇ ಕಾರಣ. ಇಲ್ಲ, ವ್ಯಭಿಚಾರಕ್ಕೆ ನಿನ್ನ ಮಕ್ಕಳು ಇಳಿದಿದ್ರು ಅನ್ನೋ ವಿಷಯ ನಿನಗೆ ತಿಳಿತು ಅಂತ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಲ್ಲ, ನನ್ನ ಮಕ್ಕಳು ವ್ಯಭಿಚಾರಕ್ಕೆ ಇರಲಿಲ್ಲ. ಅವ್ರ ಸಾವಿಗೆ ಆ ಶ್ರೀಕಾಂತ ಕಾರಣ. ನಾನು ಹೇಳ್ತಾ ಇರೋದು ನಿಜ. ಇಲ್ಲ, ಸುಳ್ಳು. ಖಂಡಿತ ನಾನು ಹೇಳ್ತಾ ಇರೋದು ನಿಜ. ಸುಳ್ಳು. ಅವ್ರು ವ್ಯಭಿಚಾರಕ್ಕೆ ಇಳಿದಿದ್ರು. ನನ್ನ ಮಕ್ಕಳು ವ್ಯಭಿಚಾರಕ್ಕೆ ಇಳಿದಿರ್ಲಿಲ್ಲ. ನನ್ನ ಮಕ್ಕಳು ವ್ಯಭಿಚಾರಕ್ಕೆ ಇಳಿದಿರ್ಲಿಲ್ಲ. ಯುವರ್ ಆನರ್, ಇವನು ಸರಿಯಾಗಿದ್ದಾನೆ ಅಂತ ಡಾಕ್ಟರ್ ಸರ್ಟಿಫೈ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ನಿನ್ನೆದುರಿಗೆ ಇವನು ನನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಮೇಲೆ ಇವನು ಹುಚ್ಚ ಅಲ್ಲ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ? ಯುವರ್ ಆನರ್, ಈ ಸಾಕ್ಷಿ ಕೇಸ್ ಗೆಲ್ಲೋದಕ್ಕೋಸ್ಕರ ನನ್ನ ಸ್ನೇಹಿತ ವಕೀಲರು ಮಾಡಿರ್ತಕ್ಕಂಥ ಒಂದು ನಾಟಕ. ಶ್ರೀಕಾಂತ್ ಒಬ್ಬ ದೊಡ್ಡ ಮನುಷ್ಯ, ಶ್ರೀಮಂತ. ಅವರಿಗೆ ಶತ್ರುಗಳಿದ್ದೇ ಇರ್ತಾರೆ. ಶ್ರೀಕಾಂತ್ ಅಶೋಕನ್ನ ಕೊಲೆ ಮಾಡಿದ್ದು ಆತ ಬ್ಲೂ ಫಿಲ್ಮ್ ತೆಗೆದು ಸಿಕ್ಕಾಕೊಂಡ ಅಂತ. ಆದ್ರೆ ಶ್ರೀಕಾಂತ್ ಬ್ಲೂ ಫಿಲ್ಮ್ ನ ತೆಗಿತಾ ಇದ್ರು ಅನ್ನೋದನ್ನ ನಮ್ಮ ವಕೀಲರು ಪ್ರೂವ್ ಮಾಡಲಿಲ್ಲ. ಯಾಕೆ? ಸಾಕ್ಷಿಗಳಿಲ್ಲ. ಸಾಕ್ಷಿ ಇತ್ತು. ಎಕ್ಸ್ ಪೊಲೀಸ್ ಕಮಿಷನರ್ ರಾಜಾರಾವ್ ಮಗಳು ಶ್ರೀಮತಿ ವಿನುತಾ ಆಕೆನ ಸ್ಟವ್ ಆಕ್ಸಿಡೆಂಟ್ ಸತ್ಲು ಅಂತ ಕ್ಲೆವರ್ ಆಗಿ ಡಿಸ್ಟ್ರಾಯ್ ಮಾಡಿದ್ರು. ಆದ್ರೆ ಅದು ಆಕ್ಚುಲ್ ಬ್ಲಡ್ ಅಂಡ್ ಮರ್ಡರ್. ಯುವರ್ ಆನರ್, ಶ್ರೀಕಾಂತ್, ಶ್ರೀಮತಿ ವಿನುತಾ ಹಾಗೂ ಕುಮಾರಿ ಉಷಾನಿಟ್ಟು ಬ್ಲೂ ಫಿಲ್ಮ್ ತೆಗೆದಿದ್ರು. ಕುಮಾರಿ ಉಷಾ ಸಬ್ ಇನ್ಸ್ಪೆಕ್ಟರ್ ಅಶೋಕ್ ತಂಗಿಂದ ತಿಳಿದ ತಕ್ಷಣ ಆಕೆನ ಕತ್ತಿಸಿ ಕೊಂದ್ರು. ಇದಕ್ಕೆ ಐ ವಿಟ್ನೆಸ್ ಶ್ರೀಮತಿ ವಿನುತಾ. ವಿನುತಾ ಬದುಕಿದ್ರೆ ಇವ್ರ ನಾಟಕ ಎಲ್ಲ ಬಯಲಾಗುತ್ತೆ ಅಂತ ತಿಳಿದು ಆಕೆನ ಕೊಂದಾಕಿದ್ರು. ಅಷ್ಟೇ ಅಲ್ಲ ಯುವರ್ ಆನರ್, ಇವತ್ತು ನಾನು ನಿಮ್ಮ ಮುಂದೆ ನಿಲ್ಲಿಸಿರೋ ಸಾಕ್ಷಿ ಮಿಸ್ಟರ್ ಜೋಸಫ್. ಈತನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ರು. ಈತನ ಮೇಲೆ ಪೆಟ್ರೋಲ್ ಸುರಿಸಿ ಸುಟ್ಟಾಕಕ್ ನೋಡಿದ್ರು. ಇದಕ್ಕೆ ನಾನೇ ಸಾಕ್ಷಿ. ಯುವರ್ ಆನರ್, ಈತನ್ ನಾನು ಕಾಪಾಡ್ಲಿಲ್ಲ, ಆ ದೇವರು ನನ್ನ ಮುಖಾಂತರ ಕಾಪಾಡಿಸ್ತಾ. ಯಾಕೆಂದ್ರೆ ಇವತ್ತು ಈ ಪಾಪಿಗಳ ನಿಜ ಸ್ವರೂಪನ ಈಚೆಗೆ ತರಬೇಕಾದ್ರೆ ನನಗಿರೋ ಸಾಕ್ಷಿ ಮಿಸ್ಟರ್ ಜೋಸಫ್ ಒಬ್ಬನೇ. ಶ್ರೀಕಾಂತ್ ಹಣದಿಂದ, ರಾಜಕೀಯ ಪ್ರಭಾವದಿಂದ ಏನೇನ್ ಬೇಕಾದ್ರೆ ಸಾಧಿಸಬಹುದು, ಈ ಕೋರ್ಟ್ಗೆ ವಂಚಿಸಬಹುದು. ಆದ್ರೆ ಸತ್ಯ ಮಾತ್ರ ಮುಚ್ಚಿಡಕ್ ಸಾಧ್ಯ ಇಲ್ಲ. ಯುವರ್ ಆನರ್, ಶ್ರೀಕಾಂತ್ ಬ್ಲೂ ಫಿಲ್ಮ್ ತೆಗಿತಾ ಇದ್ದ ಅನ್ನೋದಕ್ಕೆ ಬಹಳ ಮುಖ್ಯವಾದ ಒಂದು ಸಾಕ್ಷಿ ಇದೆ. ಏನಿದೆ ಸಾಕ್ಷಿ? ಆಶಾ, ನಮ್ ತಂದೆ ಮಿಸ್ಟರ್ ಶ್ರೀಕಾಂತ್ ಸ್ವಲ್ಪ ದಿವಸ ಹಿಂದೆ ಒಬ್ಬ ಅರಬ್ ಗಿರಾಕಿಗೋಸ್ಕರ ಬ್ಲೂ ಫಿಲ್ಮ್ ತೆಗೆದುಕೊಟ್ರು. ಆ ಅರಬ್ ಗಿರಾಕಿಯಾಗಿ ಬಂದವರು ಮತ್ಯಾರು ಅಲ್ಲ, ಮಿಸ್ಟರ್ ಆನಂದ್. ನಾನ್ ಶ್ರೀಕಾಂತ್ ಜೊತೆ ಮಾತಾಡಿದ್ದು, ಅವನ್ ನಮ್ಮ ಮುಂದೆನೆ ಬ್ಲೂ ಫಿಲ್ಮ್ ಮಾಡಿದ್ದು ಎಲ್ಲ ನಾನು ಆಶಾ ಸೇರಿ ವಿಡಿಯೋ ಕ್ಯಾಸೆಟ್ ಮಾಡಿಟ್ಟಿದ್ದೀವಿ. ಅದೇ ಆ ಕ್ಯಾಸೆಟ್. ಅದು ಒಂದೇ ಮುಂದಿಟ್ರೆ ಎಲ್ಲರೂ ಶೂಟ್ ಆಗ್ಬಿಡ್ತೀವಿ. ಯುವರ್ ಆನರ್,
ದಟ್ಸ್ ಆಲ್ ಐ ವಾಂಟೆಡ್. ನನಗೆ ಬೇಕಾಗಿದ್ದಿಷ್ಟೇ. ನಾನು ಅರಬ್ ದೇಶದಲ್ಲಿ ಶ್ರೀಕಾಂತ್ ಹತ್ರ ಹೋಗ್ಲೂ ಇಲ್ಲ, ನಾನು ಆಶಾ ಬ್ಲೂ ಫಿಲಂ ನ ಟೇಪ್ ಮಾಡ್ಲೂ ಇಲ್ಲ. ಇಟ್ಸ್ ಅನ್ ಎಂಪ್ಟಿ ಕ್ಯಾಸೆಟ್. ಇದು ನಾನು ಬೀಸಿದ ಬಲೆ ಅಪರಾಧಿನ ಹಿಡಿಯೋದಕ್ಕೆ. ಇಟ್ಸ್ ಓನ್ಲಿ ಎ ಟ್ರ್ಯಾಪ್ ಟು ಗೆಟ್ ಕನ್ಫೆಕ್ಷನ್. ಇವನ್ನ ಹೀಗೆ ಬಿಟ್ಟಿದ್ರೆ ಇನ್ನೂ ಎಷ್ಟೋ ಕೊಲೆ ಮಾಡಿ ತಪ್ಪಿಸ್ಕೊಳ್ತಾ ಇದ್ದ. ನಮ್ಮ ದೇಶದ ಕಾನೂನಲ್ಲಿ ಇಂಥ ಪಾಪಿಗಳು ತಪ್ಪಿಸ್ಕೊಳ್ಳೋಕೆ ಬಹಳ ಅವಕಾಶಗಳಿವೆ. ಇದೇ ಕೇಸ್ನ ನನ್ನ ಗಂಡ ಸತ್ತಾಗ್ಲೇ ಸರಿಯಾಗಿ ವಿಚಾರಿಸಿ ಶಿಕ್ಷೆ ಕೊಟ್ಟಿದ್ದಿದ್ರೆ ಎಷ್ಟೋ ಹೆಣ್ಣುಮಕ್ಕಳು ಮಾನಭಂಗವಾಗ್ತಾ ಇರಲಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ತಿರ್ಲಿಲ್ಲ. ಎಲ್ಲಿವರೆಗೂ ನಿಮ್ಮ ದೇಶದಲ್ಲಿ ರಾಜಕೀಯ ಪ್ರಭಾವ, ಹಣದ ಬಲ ಇರುತ್ತೋ ಅಲ್ಲಿವರೆಗೂ ಇಂಥ ಪಾಪಿಗಳು ಶಿಕ್ಷೆಯಿಂದ ತಪ್ಪಿಸ್ಕೊಂಡು ಅನ್ಯಾಯ ಅಕ್ರಮಗಳನ್ನು ಮಾಡ್ತಾನೆ ಇರ್ತಾರೆ. ನಿಮ್ಮ ಕಾನೂನು ಇವನಿಗೆ ಶಿಕ್ಷೆ ಕೊಡದೇ ಇರಬಹುದು, ಆದ್ರೆ ನಾನು ಇವನಿಗೆ ಶಿಕ್ಷೆ ಕೊಟ್ಟಿದ್ದೀನಿ. ಯುವರ್ ಆನರ್, ನನ್ನ ಅರೆಸ್ಟ್ ಮಾಡಿ ಶಿಕ್ಷೆ ಕೊಡಿ. ಆನಂದ್, ನನಗೇನಾಗುತ್ತೋ ಅಂತ ಭಯ ಪಡ್ತೀಯ? ಜೀವನದಲ್ಲಿ ಸಾಧಿಸಬೇಕಾದ್ದನ್ನೆಲ್ಲ ಸಾಧಿಸ್ಬಿಟ್ಟೆ. ಇನ್ನೇನಾದ್ರೂ ಆಗ್ಲಿ. ಏನೂ ಆಗಲ್ಲಮ್ಮ. ನೀನ್ ನಿರಪರಾಧಿ ಅಂತ ನಾನು ನಿರೂಪಿಸ್ತೀನಿ. ಇಲ್ಲಿರೋ ನ್ಯಾಯವಾದಿಗಳಲ್ಲಿ ಯಾರಾದರೂ ಒಬ್ರು ಹೇಳಿ, ರಾಜಕೀಯ ಪ್ರಭಾವದಿಂದ, ಹಣದ ಅಹಂಕಾರದಿಂದ ನಮ್ಮ ನ್ಯಾಯಸ್ಥಾನ ಲೆಕ್ಕಿಸದೆ ಇಂಥ ಅನ್ಯಾಯ ಮಾಡ್ತೀರಿ ಅಪರಾಧಿಗೆ? ಪ್ರೀತಿ ಕೊಟ್ಟ ಶಿಕ್ಷೆ ತಪ್ಪೆ?